ರೀಸೆಂಟ್ ಆಗಿ ಕನ್ಕ್ಲೂಡ್ ಆದಂತಹ APSC ಮೈನ್ಸ್ ಅನ್ನ ಬರೆದಿದ್ದೇನೆ. ಅಂಡ್ ದಿಸ್ ಇಸ್ ಮೈ ಬ್ರೀಫ್ ಇಂಟ್ರೊಡಕ್ಷನ್. ಫ್ರೆಂಡ್ಸ್, ಸಾಮಾನ್ಯವಾಗಿ ಆಸ್ಪಿರೆಂಟ್ಸ್ ಗಳು ಕೆಲವೊಂದು ಸಬ್ಜೆಕ್ಟ್ ಅನ್ನ ಓದ್ಬೇಕಾದ್ರೆ ಯಾವ ಕಾರಣಕ್ಕೆ ಸಬ್ಜೆಕ್ಟ್ ಅನ್ನ ಓದ್ಬೇಕು ಅಂತ ಅನ್ಕೋತಾರೆ. ಬಿಕಾಸ್ ನೆನಪಿರ್ಲಿ, ಹಿಸ್ಟ್ರಿಯನ್ನ ಸುಮ್ಮನೆ ಆಡ್ ಮಾಡ್ಲಿಲ್ಲ, ಅಥವಾ ಜಿಯೋಗ್ರಫಿ ಆಗಿರ್ಬೋದು, ಪೊಲಿಟಿ ಆಗಿರ್ಬೋದು, ಎಕನಾಮಿಯನ್ನ ಸುಮ್ಮನೆ ಆಡ್ ಮಾಡ್ಲಿಲ್ಲ. ಹಲೋ, ಕೈ ತೊಳ್ದ ಫಸ್ಟ್ ಕೈ ತೊಳ್ದ. ಐಮ್ ಸಾರಿ. ಓಕೆ, ದೆನ್ ಪಾಲಿಟಿಯನ್ನ ಇನ್ಕ್ಲೂಡ್ ಮಾಡ್ಲಿಕ್ಕೆ ಕೂಡ ಕೆಲವೊಂದು ರೀಸನ್ಸ್ ಇರುತ್ತೆ, ಜಿಯೋಗ್ರಫಿನ ಇನ್ಕ್ಲೂಡ್ ಮಾಡ್ಲಿಕ್ಕೆ ಕೂಡ ರೀಸನ್ಸ್ ಇರುತ್ತೆ. ಸಾಮಾನ್ಯವಾಗಿ ನೀವು DC ಆಗಿರ್ತೀರಾ ಅಥವಾ ತಹಸೀಲ್ದಾರ್ ಆಗಿರ್ತೀರಾ, ನೀವೊಂದು ರೀಜನ್ ಅಲ್ಲಿ ನಿಮ್ಮನ್ನ ಪೋಸ್ಟಿಂಗ್ ಮಾಡಿರ್ತಾರೆ. ಸಡನ್ಲಿ ನೀವು ಜಾಯಿನ್ ಆಗಿ 1-2-3 ಡೇಸ್ ಅಲ್ಲಿ ಏನಾಗುತ್ತೆ ಅಂದ್ರೆ, ಕ್ಯಾಲ್ಸಿಯಂ ಕಾರ್ಬೋನೇಟ್ ಇರುವಂತಹ ಸಾಯಿಲ್ ಇದ್ದಂತಹ ಸಮಯದಲ್ಲಿ ಬಿಲ್ಡಿಂಗ್ ಏನಾಗುತ್ತೆ ಅಂದ್ರೆ ಲೀನ್ ಆಗುತ್ತೆ, ಅಥವಾ ಏನು ಫಾಲ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ನಿಮಗೆ ಅವಾಗ ಗೊತ್ತಾಗ್ಬೇಕು, ಬಿಕಾಸ್ ನೀವು ಜಿಯೋಗ್ರಫಿಯನ್ನ ತಿಳ್ಕೊಂಡಿದ್ದಾಗ ಕ್ಯಾಲ್ಸಿಯಂ ಕಾರ್ಬೋನೇಟ್ ಇರುವಂತಹ ಸಾಯಿಲ್ ಇದ್ದಂತಹ ಸಮಯದಲ್ಲಿ ಮಳೆ ನೀರು ಅಥವಾ ಹೆಚ್ಚಿನ ನೀರು ಕ್ಯಾಲ್ಸಿಯಂ ಜೊತೆ ರಿಯಾಕ್ಟ್ ಆದಾಗ ಸುಣ್ಣ ಕರಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಅವಾಗ ಬಿಲ್ಡಿಂಗು ಫಾಲ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಈ ರೀತಿಯಾಗಿ ನಿಮಗೆ ಯಾವಾಗ ತಿಳ್ಕೊಬಹುದು ಅಂದ್ರೆ, ನೀವು ಇಂಡಿಯನ್ ಜಿಯೋಗ್ರಫಿಯನ್ನ ಕಲಿತಾಗ. ಇನ್ ದ ಸೇಮ್ ವೇ ನೀವು ಪೊಲಿಟಿಯನ್ನ ಯಾವ ಕಾರಣಕ್ಕೆ ತಿಳ್ಕೋಬೇಕು ಅಂದ್ರೆ, ಸಾಮಾನ್ಯವಾಗಿ ಅಡ್ಮಿನಿಸ್ಟ್ರೇಟಿವ್ ಡೀಟೇಲ್ಸ್ ಅನ್ನ ತಿಳ್ಕೋಬಹುದು, ಕಾನ್ಸ್ಟಿಟ್ಯೂಷನ್ ಅನ್ನ ತಿಳ್ಕೋಬಹುದು. ಕಾನ್ಸ್ಟಿಟ್ಯೂಷನ್ ನ ಯಾವ ಕಾರಣಕ್ಕೆ ತಿಳ್ಕೋಬೇಕು ಅಂದ್ರೆ, ನಿಮಗೆ ಫಂಡಮೆಂಟಲ್ ರೈಟ್ಸ್ ನ ಬಗ್ಗೆ ಗೊತ್ತಾಗುತ್ತೆ, ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿಯ ಬಗ್ಗೆ ಗೊತ್ತಾಗುತ್ತೆ, ಪಾರ್ಲಿಮೆಂಟ್, ಪ್ರೆಸಿಡೆಂಟ್, ವೈಸ್ ಪ್ರೆಸಿಡೆಂಟ್, ಪ್ರೈಮ್ ಮಿನಿಸ್ಟರ್, ಕ್ಯಾಬಿನೆಟ್ ಆಫ್ ಮಿನಿಸ್ಟರ್, ಕ್ಯಾಬಿನೆಟ್, ಕೌನ್ಸಿಲ್ಸ್ ಆಫ್ ಮಿನಿಸ್ಟರ್, ಎಲ್ಲದರ ಬಗ್ಗೆ ನಿಮಗೆ ಪಾಲಿಟಿಯನ್ನ ಓದುವುದರಿಂದ ನೀವು ತಿಳ್ಕೋಬಹುದು. ದೆನ್ ಸಾಮಾನ್ಯವಾಗಿ ಎಕ್ಸಾಮ್ಗಳಲ್ಲಿ ಇಂಡಿಯನ್ ಪೊಲಿಟಿ ಅಂಡ್ ಇಂಡಿಯನ್ ಎಕನಾಮಿನ ಸ್ಕೋರಿಂಗ್ ಸಬ್ಜೆಕ್ಟ್ಸ್ ಅಂತ ಕರೆಯಲಾಗುತ್ತೆ. ಬಿಕಾಸ್ ನೆನಪಿರ್ಲಿ ಸ್ನೇಹಿತರೆ, ಇಂಡಿಯನ್ ಪಾಲಿಟಿ ಒಂದು ಬೌಂಡ್ರಿ ಇದೆ, ಇಂಡಿಯನ್ ಪಾಲಿಟಿ ಸಿಲೆಬಸ್ ಗೆ ಒಂದು ಲಿಮಿಟ್ ಇದೆ. ಬಿಕಾಸ್ ನೀವು ಹಿಸ್ಟ್ರಿಯನ್ನ ತಗೋಬಹುದು, ಹಿಸ್ಟ್ರಿಯನ್ನ ತಗೊಂಡ್ರೆ ಕೇವಲ ಯಾವುದೇ ಒಂದೇ ಒಂದು ರಿಸೋರ್ಸ್ ಕ್ವಶನ್ಸ್ ಅನ್ನ ಫ್ರೇಮ್ ಮಾಡಲ್ಲ. ಬಟ್ ನೀವು ಪೊಲಿಟಿಗೆ ಬಂದಾಗ ಕರೆಂಟ್ ಅಫೇರ್ಸ್ ಬೇಸ್ಡ್ ಕ್ವಶನ್ ಗೆ ರೆಡಿ ಆದ್ರೆ ಖಂಡಿತ ನೀವು ಇಂಡಿಯನ್ ಪೊಲಿಟಿಯಲ್ಲಿ ಫುಲ್ ಮಾರ್ಕ್ಸ್ ಸ್ಕೋರ್ ಮಾಡಬಹುದು. ದೆನ್ ಇಂಡಿಯನ್ ಪಾಲಿಟಿಯನ್ನ ತಿಳ್ಕೊಳ್ಳಿಕ್ಕೆ ಒನ್ ಬುಕ್ ಈಸ್ ಎನಫ್, ದಟ್ ಇಸ್ ಲಕ್ಷ್ಮೀಕಾಂತ್. ಅದೇ ಒಂದು ಸೋರ್ಸ್ ಆಗಿದೆ. ದೆನ್ UPSC ಪ್ರಿಲಿಮ್ಸ್ ಅಲ್ಲಿ ಅವರೇಜ್ ಆಗಿ ಅರೌಂಡ್ 14 to 16 ಕ್ವಶನ್ಸ್ ಕೇಳ್ತಾರೆ ಪ್ರತಿ ವರ್ಷ. ಕೆಲವೊಂದು ವರ್ಷ 10 to 12 ಕ್ವಶನ್ಸ್ ಬಂದಿದೆ, ಅಂಡ್ ಒಂದು ವರ್ಷ 22 ಕ್ವಶನ್ಸ್ ವರ್ಗೂ ಕೂಡ ಇಂಡಿಯನ್ ಪೊಲಿಟಿಯಲ್ಲಿ ಅರೈಸ್ ಆಗಿದೆ. ಇನ್ KS ಆಲ್ಸೋ ಅರೌಂಡ್ 15 ಕ್ವಶನ್ಸ್ ಪ್ರತಿ ಸರಿ ನಡೆದಾಗ ಪೊಲಿಟಿಯಿಂದ ಅರೈಸ್ ಆಗುತ್ತೆ. ದೆನ್ ಕೇವಲ ಪ್ರಿಲಿಮ್ಸ್ ಅಲ್ಲಿ ಮಾತ್ರ ಇದು ಇಂಪಾರ್ಟೆಂಟ್ ಅಲ್ಲ, ಮೈನ್ಸ್ ಅಲ್ಲಿ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಬಿಕಾಸ್ GS ಪೇಪರ್ ಅಲ್ಲಿ ನಿಮಗೆ ಹೆಲ್ಪ್ ಆಗುತ್ತೆ. ಅಂಡ್ ಆಪ್ಷನಲ್ಸ್ ನೀವು ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ತಗೊಂಡಂತಹ ಸಮಯದಲ್ಲಿ ಅಥವಾ ಪೊಲಿಟಿಕಲ್ ಸೈನ್ಸ್ ಅನ್ನ ತಗೊಂಡಂತಹ ಸಮಯದಲ್ಲಿ ನಿಮಗೆ ಪೊಲಿಟಿ ತುಂಬಾ ಹೆಲ್ಪ್ ಮಾಡುತ್ತೆ. ಅಂಡ್ ಎಸ್ಸೆ ಅನ್ನ ಬರೀಬೇಕಾದ್ರೆ ಅಥವಾ ಇಂಟರ್ವ್ಯೂಗೆ ನೀವು ಪರ್ಸನಾಲಿಟಿ ಟೆಸ್ಟ್ ಗೆ ಹೋದಂತಹ ಸಮಯದಲ್ಲಿ ನೀವು ಲೀಗಲ್ ಆಗಿ ಮಾತಾಡಿದಾಗ ನಿಮಗೆ ಹೆಚ್ಚು ಸ್ಕೋರ್ ಸಿಗುತ್ತೆ. ಬಿಕಾಸ್ ಇನ್ ಯಾವುದೋ ಒಂದು ವಿಷಯದ ಬಗ್ಗೆ ಎಸ್ಸೆಯನ್ನ ಬರೀಲಿಕ್ಕೆ ಇದ್ದಾಗ ನೀವು ಲೀಗಲ್ ಪಾಯಿಂಟ್ಸ್ ಅನ್ನ ಆಡ್ ಮಾಡಿದಂತಹ ಸಮಯದಲ್ಲಿ ನಿಮ್ಮ ಸ್ಕೋರ್ ಬೇರೆಯವರಿಗಿಂತ ಹೆಚ್ಚಿನದಾಗಿರುತ್ತೆ. ಅಂಡ್ ಸಾಮಾನ್ಯವಾಗಿ ನಾವು ಪೊಲಿಟಿಯನ್ನ ಓದ್ಬೇಕಾದ್ರೆ ಫಸ್ಟ್ನೇ ಸರಿ ಓದ್ಬೇಕಾದ್ರೆ ಕಷ್ಟ ಅನ್ಸುತ್ತೆ, 2ನೇ ಸರಿ, 3ನೇ ಸರಿ, 4ನೇ ಸರಿ ಓದ್ಬೇಕಾದ್ರೆ ಸ್ವಲ್ಪ ಅರ್ಥ ಆಗ್ತಾ ಹೋಗುತ್ತೆ. ಸೊ ಆ ಕಾರಣ ನಾವೇನ್ ಅನ್ಕೊಂತೀವಿ ಅಂದ್ರೆ, ಪೊಲಿಟಿ ಈಸಿ ಸಬ್ಜೆಕ್ಟ್, ಈಸಿಯಾಗಿ ಕಲಿಬಹುದು, ಕ್ಲಾಸ್ಗಳ ಅವಶ್ಯಕತೆ ಇಲ್ಲ ಅಂತ ಅನ್ಕೋತೀವಿ. ಬಟ್ ನೆನಪಿರ್ಲಿ ಫ್ರೆಂಡ್ಸ್, ಮೈನ್ಯೂಟ್ ಇಂಟ್ರಿಕಸಿಸ್ ಇರುತ್ತೆ, ಮೈನ್ಯೂಟ್ ಪಾಯಿಂಟ್ಸ್ ಇರುತ್ತೆ. ಅಂತಹ ಪಾಯಿಂಟ್ಸ್ ಅನ್ನ ನಾವು 5-10 ಸಲ ಓದಿದ್ರು ಕೂಡ ತಿಳ್ಕೊಳಕ್ ಆಗಲ್ಲ. ಬಟ್ ಯಾರೋ ಒಬ್ಬ ನೀವು ಓದಿರುವುದನ್ನ ಫೆಸಿಲಿಟೇಟ್ ಮಾಡುವಂತಹ ಅವಶ್ಯಕತೆ ಬೇಕಾಗುತ್ತೆ. ಅಂತಹ ಸಮಯದಲ್ಲಿ ನೀವು ಇನ್ನು ವೇಗವಾಗಿ ನೀವು ಕಾನ್ಸೆಪ್ಟ್ ಅನ್ನ ತಿಳ್ಕೋಬಹುದು. ಸೊ ಕ್ಲಾಸಸ್ ಇಸ್ ಇಂಪಾರ್ಟೆಂಟ್, ರೆಗ್ಯುಲರ್ ಆಗಿ ಕ್ಲಾಸಸ್ ಅನ್ನ ಕೇಳ್ತೀರಿ. ದೆನ್ ಟೈಮ್ ಕನ್ಸ್ಯೂಮಿಂಗ್ ಸಬ್ಜೆಕ್ಟ್, ಬಿಕಾಸ್ ಪಾಲಿಟಿ ಒಂದು ವಾಸ್ಟ್ ಸಬ್ಜೆಕ್ಟ್. ಅದನ್ನ 5-10 ಡೇಸ್ ಅಲ್ಲಿ ಓದ್ಲಿಕ್ಕೆ ಆಗಲ್ಲ, ಅರೌಂಡ್ 45 to 60 ಡೇಸ್ ಬೇಕಾಗುತ್ತೆ ಕನ್ಸಿಸ್ಟೆಂಟ್ ಆಗಿ ನೀವು ಓದಂತಹ ಸಮಯದಲ್ಲಿ. ಸೊ ಒಂದೇ ರೀಡಿಂಗ್ ಅಲ್ಲಿ ನಾವು ಫುಲ್ ತಿಳ್ಕೊತೀವಿ ಅಂತ ಹೇಳಲಿಕ್ಕಾಗಲ್ಲ. ಓವರ್ ಎ ಪೀರಿಯಡ್ ಆಫ್ ಟೈಮ್ ನೀವು ಫಸ್ಟ್ ರೀಡಿಂಗ್, ಸೆಕೆಂಡ್ ರೀಡಿಂಗ್, ಥರ್ಡ್ ರೀಡಿಂಗ್ ಈ ರೀತಿಯಾಗಿ ಮಾಡ್ತಾ ಇದ್ದಂತಹ ಸಮಯದಲ್ಲಿ ನಿಮಗೆ ನಿಧಾನಕ್ಕೆ ಕಾನ್ಸೆಪ್ಟ್ ಗಳು ತಿಳಿತಾ ಹೋಗುತ್ತೆ. ದೆನ್ ರಿಪೀಟೆಡ್ ರಿವಿಷನ್ಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇವತ್ತು ಒಂದು ದಿನ ಓದ್ಬಿಟ್ಟು ನೀವು ಮ್ಯಾಕ್ಸಿಮಮ್ ಅಂದ್ರೆ ಫ್ರೆಶರ್ ಆಗಿದ್ರೆ ಒಂದು 10 to 15 ಡೇಸ್ ವರ್ಗು ನೆನಪಿರುತ್ತೆ. ಬಟ್ ನೀವು ಓದ್ತಾ ಮರೀಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ನೀವು ರಿಪೀಟೆಡ್ ಆಗಿ ರಿವಿಷನ್ ಮಾಡಿದಂತಹ ಸಮಯದಲ್ಲಿ ಮಾತ್ರ ನೀವು ಓದಿರುವುದನ್ನ ಹೆಚ್ಚು ದಿನಗಳ ಕಾಲ ನೆನ್ಪಿಟ್ಕೋಬಹುದು. ದೆನ್ ನೀವು ಓದ್ಲಿಕ್ಕೆ ಯಾವ ರೀತಿ ಅಪ್ರೋಚ್ ಇರಬೇಕು ಅಂದ್ರೆ,
ಪ್ರಿಲಿಮ್ಸ್ ಗೆ ಕಾನ್ಸೆಪ್ಟ್ ಮತ್ತೆ ಫ್ಯಾಕ್ಟ್ ಎರಡು ಇಂಪಾರ್ಟೆಂಟ್ ಆಗಿರುತ್ತೆ. ಮೈನ್ಸ್ ಅಲ್ಲಿ ಅಂತಹ ಕಾನ್ಸೆಪ್ಟ್ ಮತ್ತೆ ಫ್ಯಾಕ್ಟ್ಸ್ ಗಳನ್ನ ಅನಲೈಸ್ ಮಾಡ್ಬೇಕಾಗುತ್ತೆ, ಅನಾಲಿಸಿಸ್ ಮಾಡ್ಬೇಕಾಗುತ್ತೆ, ಅಂಡ್ ಅನಾಲಿಸಿಸ್ ಮಾಡುವುದನ್ನ ಎಲಾಬರೇಟ್ ಆಗಿ ಬರೀಲಿಕ್ಕೆ ನೀವು ಕಲಿಬೇಕಾಗುತ್ತೆ. ದೆನ್ ಅವಾಗ ಮಾತ್ರ ನೀವು ಮೈನ್ಸ್ ಅಲ್ಲಿ ಹೆಚ್ಚು ಸ್ಕೋರ್ ಮಾಡಬಹುದು. ಬಟ್ ಪ್ರಿಲಿಮ್ಸ್ ಅಲ್ಲಿ ನೀವು ಫ್ಯಾಕ್ಚುಯಲ್ ಕ್ವಶನ್ಸ್ ಅನ್ನ ತಿಳ್ಕೊಂಡ್ರೆ ಸಾಕು ಅಂಡ್ ಕಾನ್ಸೆಪ್ಟ್ ಅನ್ನ ಅರ್ಥ ಮಾಡ್ಕೊಂಡ್ರೆ ನೀವು ಪ್ರಿಲಿಮ್ಸ್ ಅಲ್ಲಿ ಔಟ್ ಆಫ್ ಔಟ್ ಈಸಿಯಾಗಿ ಸ್ಕೋರ್ ಮಾಡಬಹುದು. ದೆನ್ ಐ ವಿಲ್ ಗಿವ್ ಯು ಅನ್ ಎಕ್ಸಾಂಪಲ್. ನಿಮಗೆ ಪ್ರಿಲಿಮ್ಸ್ ಅಲ್ಲಿ ಸಪೋಸ್ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ ಅಂತ ಕೇಳಿದ್ರೆ, ರೀಸೆಂಟ್ ಆಗಿ ಅಮೆಂಡ್ಮೆಂಟ್ ಕೂಡ ಮಾಡಿದ್ದಾರೆ. ಸೊ ಅದ್ರ ಟೈಮ್ ಪೀರಿಯಡ್, ಅದ್ರ ಪೀರಿಯಡ್ ಎಷ್ಟಿರುತ್ತೆ, ಒಂದು ಸರಿ ಕಾನ್ಸ್ಟಿಟ್ಯೂಟ್ ಆಗಿರುವಂತಹ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ ಅಥವಾ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ ಚೇರ್ಮನ್ ಕ್ವಾಲಿಫಿಕೇಶನ್ಸ್ ಏನಾಗಿರುತ್ತೆ, ಈ ರೀತಿಯಾದ್ದು ಫ್ಯಾಕ್ಟ್ಸ್ ಗಳಿರುತ್ತೆ, ಅಂತದನ್ನ ನೀವು ತಿಳ್ಕೊಬೇಕಾಗುತ್ತೆ. ಬಟ್ ಮೇನ್ಸ್ ಅಲ್ಲಿ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ ಬಗ್ಗೆ ಕೇಳುವಂತಹ ಕ್ವಶನ್ ಬೇರೆದಿರುತ್ತೆ. ಬಿಕಾಸ್ ಸಪೋಸ್ ಲಾಸ್ಟ್ ಇಯರ್ ಅಲ್ಲಿ ತೆಲಂಗಾಣದಲ್ಲಿ ಒಂದು ದಿಶಾ ಪ್ರಕರಣ ಅಂತ ನಡೆಯುತ್ತೆ. ಅಂದ್ರೆ ಪ್ರಿಯಾಂಕ ರೆಡ್ಡಿ ಅನ್ನುವಂತಹ ಒಬ್ಬ ವೆಟರ್ನರಿ ಡಾಕ್ಟರ್ ನ ಮೇಲೆ ಗ್ಯಾಂಗ್ ರೇಪ್ ಆದಂತಹ ಸಮಯದಲ್ಲಿ ಆ ಪ್ರಕರಣವನ್ನ ದಿಶಾ ಪ್ರಕರಣ ಅಂತ ಕರೆಯಲಾಗುತ್ತೆ. ಸೊ ಅವಾಗ ಕರ್ನಾಟಕದವರೇ ಆದಂತಹ ಸಜ್ಜನರವರು ಅಲ್ಲಿ SP ಆಗಿರ್ತಾರೆ. ದೆನ್ ಸಜ್ಜನರವರು ಎನ್ಕೌಂಟರ್ ಮಾಡೋದ್ರ ಮುಖಾಂತರ ಗ್ಯಾಂಗ್ ರೇಪ್ ಯಾರು ಅಕ್ಯೂಸ್ಡ್ ಇರ್ತಾರಲ್ಲ ಅವ್ರನ್ನ ಹತ್ಯೆ ಮಾಡಲಾಗುತ್ತೆ. ಸೊ ಅವಾಗ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ ಅದನ್ನ ಅಪೋಸ್ ಮಾಡುತ್ತೆ, ಅವ್ರ ಮೇಲೆ ಕೇಸ್ ಅನ್ನ ಫೈಲ್ ಮಾಡುತ್ತೆ. ಬಟ್ ನಾವು ಎಮೋಷನ್ಸ್ ಆಗಿ ನೋಡಿದಾಗ, ಸೊ ಒಬ್ಬ ಅಮಾಯಕ ಮಹಿಳೆಯ ಮೇಲೆ ಗ್ಯಾಂಗ್ ರೇಪ್ ಆಯ್ತು, ಆದ ಕಾರಣ ಸಜ್ಜನರವ್ರು ಮಾಡಿದ್ದು ಸರಿ ಅಂತ ನಮಗೆ ಅನ್ಸುತ್ತೆ. ಬಟ್ ಅದ್ ಯಾವಾಗ ಅಂದ್ರೆ ನಾವು ಆರ್ಟ್ಫುಲಿ ಯೋಚನೆ ಮಾಡಿದಂತಹ ಸಮಯದಲ್ಲಿ ಅಥವಾ ಎಮೋಷನಲಿ ಯೋಚನೆ ಮಾಡಿದಂತಹ ಸಮಯದಲ್ಲಿ. ಬಟ್ ಪೊಲಿಟಿಕಲಿ ಅಥವಾ ಕಾನ್ಸ್ಟಿಟ್ಯೂಷನ್ ನಾವು ಮಾತಾಡ್ಲಿಕ್ಕೆ ಹೋದಾಗ ಖಂಡಿತ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ ಸಜ್ಜನರ್ ಅವರ ಮೇಲೆ ಕೇಸನ್ನ ನಡೆಸ್ತಿರುವುದು ಅಥವಾ ಹಾಕಿದ್ದು ಸರಿ ಅಂತ ಅನ್ಸುತ್ತೆ. ಸೊ ಈ ರೀತಿಯಾದ ಲೀಗಲ್ ಪಾಯಿಂಟ್ಸ್, ಬಟ್ ಎಮೋಷನ್ಸ್ ಅಂಡ್ ಆರ್ಟ್ಫುಲಿ ಬೇರೆ. ದೆನ್ ಯಾವ ಕಾರಣಕ್ಕೆ ನಾವು ಪೊಲಿಟಿಯನ್ನ ಸ್ಟಡಿ ಮಾಡ್ತೀವಿ ಅಂತ ತಿಳ್ಕೊಂಡ್ವಿ. ದೆನ್ ವಾಟ್ ಟು ಸ್ಟಡಿ, ಪೊಲಿಟಿಯಲ್ಲಿ ನಾವು ಯಾವುದರ ಬಗ್ಗೆ ತಿಳ್ಕೊಬೇಕಾಗುತ್ತೆ ಅಂದ್ರೆ, ಪೊಲಿಟಿಯಲ್ಲಿ ತಿಳ್ಕೊಬೇಕಾದ್ರೆ ಕಾನ್ಸ್ಟಿಟ್ಯೂಷನ್ ನ ತಿಳ್ಕೊತೀವಿ. ಕಾನ್ಸ್ಟಿಟ್ಯೂಷನ್ ಓದುವುದರಿಂದ ಯಾವ ವಿಷಯಗಳು ನಮಗೆ ಗೊತ್ತಾಗುತ್ತೆ ಅಂದ್ರೆ, ಫಂಡಮೆಂಟಲ್ ರೈಟ್ಸ್ ಗೊತ್ತಾಗುತ್ತೆ, ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ, ಪ್ರೆಸಿಡೆಂಟ್, ವೈಸ್ ಪ್ರೆಸಿಡೆಂಟ್, ಚೀಫ್ ಮಿನಿಸ್ಟರ್, ಪಾರ್ಲಿಮೆಂಟ್, ಜುಡಿಷಿಯರಿ, ಎಕ್ಸಿಕ್ಯೂಟಿವ್ ಬಗ್ಗೆ ನಾವು ತಿಳ್ಕೊತೀವಿ ಕಾನ್ಸ್ಟಿಟ್ಯೂಷನ್ ಅಲ್ಲಿ. ದೆನ್ ಪಾಲಿಟಿ ಅಂದ್ರೆ ಕೇವಲ ಕಾನ್ಸ್ಟಿಟ್ಯೂಷನ್ ಒಂದೇ ಮಾತ್ರವಲ್ಲ, ಲಾಸ್ ಅಥವಾ ಯಾವುದಾದ್ರೂ ಪೆಂಡಿಂಗ್ ಬಿಲ್ಸ್ ಇರುವುದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಬಿಕಾಸ್ ಸಪೋಸ್ ಟ್ರಿಪಲ್ ತಲಾಕ್ ಬಿಲ್ ಇದ್ದಾಗ ಬೇರೆದಿರುತ್ತೆ, ಟ್ರಿಪಲ್ ತಲಾಕ್ ಅನ್ನ ಲಾ ಮಾಡಿದಂತಹ ಸಮಯದಲ್ಲಿ ಬೇರೆ ಇರುತ್ತೆ. ಸೊ ನೀವು ಲಾ ಅನ್ನ ಮಾಡಿದಾಗ ಆ ಲಾ ಜುಡಿಷಿಯಲ್ ರಿವ್ಯೂಗೆ ಒಳಪಡುತ್ತಾ ಅಥವಾ ಸುಪ್ರೀಂ ಕೋರ್ಟ್ ಅದನ್ನ ಎಕ್ಸಾಮೈನ್ ಮಾಡಿ ಅದು ಲಾ ಅನ್ಕಾನ್ಸ್ಟಿಟ್ಯೂಷನ್ ಅಂತ ಡಿಸೈಡ್ ಮಾಡುತ್ತಾ ಅನ್ನುವುದು ಕೂಡ ನಿಮ್ಮ ಪ್ರಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂ ಅಂಡ್ ಮೈನ್ಸ್ ಗೆ ಇಂಪಾರ್ಟೆಂಟ್ ಆಗಿರುತ್ತೆ. ಬಿಕಾಸ್ ಈಗ ಪೆಂಡಿಂಗ್ ಬಿಲ್ಸ್ ಅಂತ ಹೇಳಿದೆ, 108 ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಬಿಲ್, ಐ ಆಮ್ ನಾಟ್ ಸೇಯಿಂಗ್ ಆಕ್ಟ್, 108 ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಬಿಲ್ ಏನನ್ನ ತಿಳಿಸುತ್ತೆ ಅಂದ್ರೆ 33% ವುಮೆನ್ ಗೆ ರಿಸರ್ವೇಶನ್ ಕೊಡ್ಬೇಕು ಲೆಜಿಸ್ಲೇಚರ್ ಅಲ್ಲಿ, ಅಂದ್ರೆ ಪಾರ್ಲಿಮೆಂಟ್ ಅಲ್ಲಿ, ಸ್ಟೇಟ್ ಲೆಜಿಸ್ಲೇಟಿವ್ ಅಸೆಂಬ್ಲಿಯಲ್ಲಿ 33% ವುಮೆನ್ ಗೆ ರಿಸರ್ವೇಶನ್ ಕೊಡ್ಬೇಕು ಅಂತ ತಿಳಿಸುತ್ತೆ. ಬಟ್ ನೆನಪಿರ್ಲಿ, ರಾಜ್ಯಸಭಾದಲ್ಲಿ 108 ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಬಿಲ್ ಪಾಸ್ ಮಾಡ್ತಾರೆ, ಬಟ್ ಲೋಕಸಭಾದಲ್ಲಿ ಅಂತಹ ಬಿಲ್ ಅನ್ನ ಪಾಸ್ ಮಾಡಲ್ಲ. ಸೊ ಈ ರೀತಿಯಾದ ಕ್ವಶನ್ಸ್ ನಿಮಗೆ ಎಮರ್ಜ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಎಕ್ಸಾಮ್ಸ್ ಅಲ್ಲಿ. ಬಿಕಾಸ್ ಪಾಲಿಟಿ ಒಂದು ಎಕ್ಸಾಸ್ಟ್ ಸಬ್ಜೆಕ್ಟ್ ಆಗ್ಬಿಟ್ಟಿದೆ, ಅಂದ್ರೆ ಲಿಮಿಟೆಡ್ ಇರೋದ್ರಿಂದ ಆಲ್ಮೋಸ್ಟ್ ಎಲ್ಲಾ ಎಕ್ಸಾಮ್ ಗಳಲ್ಲಿ ಈಗಾಗಲೇ ಕ್ವಶನ್ಸ್ ಅನ್ನ ಫ್ರೇಮ್ ಮಾಡಿದ್ದಾರೆ. ಬಟ್ ನೀವು ಪ್ರತಿಯೊಂದು ಲೈನ್ ಕೂಡ ನಿಮ್ಮ ಎಕ್ಸಾಮ್ ಗೆ ಇಂಪಾರ್ಟೆಂಟ್ ಆಗುತ್ತೆ. ಬಿಕಾಸ್ ಯಾವ ಸಮಯದಲ್ಲಿ ಯಾವ ಲೈನ್ ನ ತಗೊಂಡು ಅವ್ರು ಯಾವ ಕ್ವಶನ್ ಫ್ರೇಮ್ ಮಾಡ್ತಾರೆ ಅಂತ ಹೇಳ್ಲಿಕ್ಕಾಗಲ್ಲ. ಬಿಕಾಸ್ ಈಗಾಗಲೇ ಎಲ್ಲಾ ಟಾಪಿಕ್ ನ ಮೇಲೆ ಕ್ವಶನ್ಸ್ ಅನ್ನ ಫ್ರೇಮ್ ಮಾಡಿದ್ದಾರೆ. ದೆನ್ ಕಾನ್ಸ್ಟಿಟ್ಯೂಷನ್ ನ ತಿಳ್ಕೊತೀವಿ ಅಂದ್ರೆ ಲಾಸ್ ಮತ್ತೆ ಪೆಂಡಿಂಗ್ ಬಿಲ್ಸ್ ನ ತಿಳ್ಕೊತೀವಿ ಅಂತ ಹೇಳಿದೆ. ಅಂಡ್ ಜುಡಿಷಿಯಲ್ ವರ್ಡಿಕ್ಟ್ ಗಳು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಬಿಕಾಸ್ IPC ಸೆಕ್ಷನ್ 377 ಅಂದ್ರೆ ಹೋಮೋಸೆಕ್ಷುಯಾಲಿಟಿನ ಕ್ರಿಮಿನಲೈಸ್ ಮಾಡಿರುತ್ತೆ IPC ಸೆಕ್ಷನ್ 377. ಬಟ್ ರೀಸೆಂಟ್ ಆಗಿ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಕೊಟ್ಟ ನಂತರ IPC ಸೆಕ್ಷನ್ 377 ಅಂಡರ್ ಹೋಮೋಸೆಕ್ಷುಯಾಲಿಟಿಯನ್ನ ಡಿಕ್ರಿಮಿನಲೈಸ್ ಮಾಡಲಾಗುತ್ತೆ. ದೆನ್ ಅದೇ ರೀತಿ ಅಡಲ್ಟ್ರಿ IPC ಸೆಕ್ಷನ್ 497 ಆಗಿರ್ಬೋದು. ಅಂಡ್ ದೆನ್ IPC ಸೆಕ್ಷನ್ 304B ಅಂದ್ರೆ ಡೌರಿ ಡೆತ್ತಿನ ಕುರಿತು ರೀಸೆಂಟ್ ಆಗಿ ಸುಪ್ರೀಂ ಕೋರ್ಟ್ ವರ್ಡಿಕ್ಟ್ ಅನ್ನ ನೀಡಿದೆ. ಅಂಡ್ ಪುಟ್ಟಸ್ವಾಮಿ ಕೇಸಲ್ಲಿ ರೈಟ್ ಟು ಪ್ರೈವಸಿಯ ಕುರಿತು ಆಗಿರ್ಬೋದು. ಈ ರೀತಿಯಾಗಿ ಆಧಾರ್ ಕೇಸ್ ಬಗ್ಗೆ ಆಗಿರ್ಬೋದು, ಈ ರೀತಿಯಾಗಿ ಸುಪ್ರೀಂ ಕೋರ್ಟ್ ಗಳು ಜಡ್ಜ್ಮೆಂಟ್ ಅನ್ನ ಕೊಟ್ಟಂತಹ ಸಮಯದಲ್ಲಿ ಅಂತಹ ವಿಷಯದ ಮೇಲೆ ಕ್ವಶನ್ಸ್ ಗಳು ಅರೈಸ್ ಆಗುವಂತಹ ಚಾನ್ಸಸ್ ಹೆಚ್ಚಿರುತ್ತೆ. ದೆನ್ ಕಮಿಂಗ್ ಟು ದಿ ಟಾಪಿಕ್, ಈ ದಿನ ಹಿಸ್ಟಾರಿಕಲ್ ಬ್ಯಾಕ್ ಗ್ರೌಂಡ್ ಅಂಡ್ ಮೇಕಿಂಗ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಬಿಕಾಸ್ ಫ್ರೆಂಡ್ಸ್ ನೆನಪಿರ್ಲಿ, ಸಾಮಾನ್ಯವಾಗಿ ನಾವು ಬುಕ್ ಅಲ್ಲಿ ನೋಡ್ಬೇಕಾದ್ರೆ ಹಿಸ್ಟಾರಿಕಲ್ ಬ್ಯಾಕ್ ಗ್ರೌಂಡ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಬೇರೆ ಇರುತ್ತೆ ಅಂಡ್ ಮೇಕಿಂಗ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಬೇರೆ ಇರುತ್ತೆ.
ಬಟ್ ಎರಡು ಕೂಡ ಒಂದಕ್ಕೊಂದು ಓವರ್ಲ್ಯಾಪ್ ಆಗೋದರಿಂದ ಅವೆರಡನ್ನ ಕ್ಲಬ್ ಮಾಡಿ ನಾನು ನಿಮ್ಮೊಂದಿಗೆ ಡಿಸ್ಕಸ್ ಮಾಡ್ತೀನಿ. ಹಿಸ್ಟಾರಿಕಲ್ ಬ್ಯಾಕ್ಗ್ರೌಂಡ್ ಅಂಡ್ ಮೇಕಿಂಗ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಹಿಸ್ಟಾರಿಕಲ್ ಬ್ಯಾಕ್ಗ್ರೌಂಡ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಇಸ್ ನಥಿಂಗ್ ಬಟ್ ಎವಲ್ಯೂಷನ್ ಆಫ್ ಕಾನ್ಸ್ಟಿಟ್ಯೂಷನ್. ಅಂದ್ರೆ ಓವರ್ ಎ ಪೀರಿಯಡ್ ಆಫ್ ಟೈಮ್ ಯಾವ ರೀತಿ ಭಾರತದ ಸಂವಿಧಾನ ಎವಾಲ್ವ್ ಆಯ್ತು ಅನ್ನೋದನ್ನ ಹಿಸ್ಟಾರಿಕಲ್ ಪರ್ಸ್ಪೆಕ್ಟಿವ್ ಅಲ್ಲಿ ವಿತ್ ಹಿಸ್ಟಾರಿಕಲ್ ಈವೆಂಟ್ಸ್ ನಾವು ಹಿಸ್ಟಾರಿಕಲ್ ಬ್ಯಾಕ್ಗ್ರೌಂಡ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಸ್ಟಡಿ ಮಾಡ್ತೀವಿ. ಫ್ರೆಂಡ್ಸ್ ನೆನಪಿರ್ಲಿ, ಸಾಮಾನ್ಯವಾಗಿ ನಾವು ಹಿಸ್ಟಾರಿಕಲ್ ಬ್ಯಾಕ್ಗ್ರೌಂಡ್ ಅನ್ನ ತಿಳ್ಕೊಬೇಕಾದ್ರೆ ಟೈಮ್ ಲೈನ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಬಿಕಾಸ್ ಯಾವ ವರ್ಷ ಯಾವ ಈವೆಂಟ್ಸ್ ನಡೀತು ಅಂಡ್ ಆ ಈವೆಂಟ್ ಗಳ ಆರ್ಡರ್ ಅನ್ನ ಎಕ್ಸಾಮ್ ಅಲ್ಲಿ ಕೇಳ್ತಾರೆ. ಸಪೋಸ್ ಯಾವ ರೀತಿ ಕ್ವಶನ್ಸ್ ಅರೈಸ್ ಆಗ್ಬೋದು ಅಂದ್ರೆ, ಬ್ಯಾಟಲ್ ಆಫ್ ಪ್ಲಾಸಿ ಯಾವ ವರ್ಷ ನಡೆಯುತ್ತೆ, ಬ್ಯಾಟಲ್ ಆಫ್ ಬಕ್ಸರ್ ಯಾವ ವರ್ಷ ನಡೆಯುತ್ತೆ, ಅಂಡ್ ಥರ್ಡ್ ಬ್ಯಾಟಲ್ ಆಫ್ ಪಾಣಿಪತ್ ಯಾವ ವರ್ಷ ನಡೀತು. ಇದನ್ನ ಈವೆಂಟ್ ಗಳ ರೂಪದಲ್ಲಿ ಆರ್ಡರ್ ಆಗಿ ಬರೀಲಿಕ್ಕೆ ನಿಮ್ಗೆ ಎಕ್ಸಾಮ್ ಅಲ್ಲಿ ಕೇಳ್ತಾರೆ. ಅಸೆಂಡಿಂಗ್ ಆರ್ಡರ್ ಆಗಿರ್ಬೋದು ಅಥವಾ ಡಿಸೆಂಡಿಂಗ್ ಆರ್ಡರ್ ಆಗಿರ್ಬೋದು. ಅಂಡ್ ಅದೇ ರೀತಿ ಹಿಸ್ಟಾರಿಕಲ್ ಬ್ಯಾಕ್ ಗ್ರೌಂಡ್ ಅನ್ನ ಸ್ಟಡಿ ಮಾಡ್ಬೇಕಾದ್ರೆ ಟೈಮ್ ಲೈನ್ ಇಂಪಾರ್ಟೆಂಟ್ ಆಗುತ್ತೆ ಅಂದ್ರೆ, ಅಂಡ್ ಒನ್ ಸಚ್ ಇಂಪಾರ್ಟೆಂಟ್ ಇಯರ್ ಇಸ್ 1600 AD. ಬಿಕಾಸ್ 1600 AD ಯಲ್ಲಿ ಈಸ್ಟ್ ಇಂಡಿಯಾ ಕಂಪನಿಯನ್ನ ಎಸ್ಟಾಬ್ಲಿಷ್ ಮಾಡಲಾಗುತ್ತೆ. ರಿಮೆಂಬರ್, ಈಸ್ಟ್ ಇಂಡಿಯಾ ಕಂಪನಿಯನ್ನ ಲಂಡನ್ ನಲ್ಲಿ ಸ್ಟಾರ್ಟ್ ಮಾಡುವಂತದ್ದು. ದೆನ್ ಈಸ್ಟ್ ಇಂಡಿಯಾ ಕಂಪನಿಯವರು ಟ್ರೇಡರ್ಸ್ ರೂಪದಲ್ಲಿ ಭಾರತಕ್ಕೆ ಬರ್ತಾರೆ. ನೆನಪಿರ್ಲಿ, 1498 ಅಲ್ಲಿ ವಾಸ್ಕೋ ಡ ಗಾಮ ಮ್ಯಾರಿಟೈಮ್ ರೂಟ್ ಅನ್ನ ಕಂಡುಹಿಡಿತಾರೆ ಭಾರತಕ್ಕೆ. ನಂತರ ಒಬ್ಬರ ನಂತರ ಒಬ್ರು ಯುರೋಪಿಯನ್ನರು ಭಾರತಕ್ಕೆ ಬರ್ತಾರೆ. ಮೊದಲನೇದಾಗಿ ಪೋರ್ಚುಗೀಸರು ಬರ್ತಾರೆ, ದೆನ್ ಡಚ್ಚರ್ ಬರ್ತಾರೆ, ದೆನ್ ಬ್ರಿಟಿಷರ್ಸ್, ದೆನ್ ಡೇನ್ ಅಂಡ್ ಫೈನಲಿ ಫ್ರೆಂಚರ್ ಬರ್ತಾರೆ. ಈ ರೀತಿಯಾಗಿ ಒಬ್ಬರ ನಂತರ ಒಬ್ಬರು ಬರ್ತಾರೆ. ಕಾರಣ, ಇಂಡಿಯಾ ವಾಸ್ ಒನ್ ಆಫ್ ದ ರಿಚ್ ಕಂಟ್ರಿ ಅಂಡ್ ಇಂಡಿಯಾ ಅಕೌಂಟೆಡ್ ಫಾರ್ ದ ಸಬ್ಸ್ಟಾನ್ಷಿಯಲ್ ಫ್ರಾಕ್ಷನ್ ಆಫ್ ವರ್ಲ್ಡ್ GDP. ಆದ ಕಾರಣ ಇಂಡಿಯಾಕ್ಕೆ ಯುರೋಪಿಯನ್ನರು ಬರ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಟ್ರೇಡರ್ಸ್ ಆಗಿ. ದೆನ್ ಆ ಸಮಯದಲ್ಲಿ ರಾಣಿಯಾಗಿದ್ದಂತಹ ಎಲಿಜಬೆತ್ ರವರು ಒಂದು ಚಾರ್ಟರ್ ಅನ್ನ ಗ್ರಾಂಟ್ ಮಾಡ್ತಾರೆ. ಏನಂತ ಗ್ರಾಂಟ್ ಮಾಡ್ತಾರೆ ಅಂದ್ರೆ, ಈಸ್ಟ್ ಇಂಡಿಯಾ ಕಂಪನಿಗೆ ಎಕ್ಸ್ಕ್ಲೂಸಿವ್ ರೈಟ್ ಅನ್ನ ಕೊಡ್ತಾರೆ ಟ್ರೇಡ್ ಮಾಡ್ಲಿಕ್ಕೆ. ಅಂದ್ರೆ ಭಾರತದೊಂದಿಗೆ ಟ್ರೇಡ್ ಮಾಡ್ಲಿಕ್ಕೆ ಎಕ್ಸ್ಕ್ಲೂಸಿವ್ ರೈಟ್ ಅನ್ನ ಗ್ರಾಂಟ್ ಮಾಡ್ತಾರೆ ಆಗಿನ ರಾಣಿಯಾಗಿದ್ದಂತಹ ಕ್ವೀನ್ ಎಲಿಜಬೆತ್ ರವರು. ಇನ್ ಎಕನಾಮಿಕ್ ಟರ್ಮ್ಸ್ ಮಾನೋಪೋಲಿ ಅಥವಾ ಮಾನೋಪೊಲಿಸ್ಟಿಕ್ ಅಂತ ಕರಿತೀವಿ. ಬಿಕಾಸ್ ಕೇವಲ ಈಸ್ಟ್ ಇಂಡಿಯಾ ಕಂಪನಿಗೆ ಮಾತ್ರ ಭಾರತದೊಂದಿಗೆ ಟ್ರೇಡ್ ಮಾಡ್ಲಿಕ್ಕೆ ಅವಕಾಶ ಇರುತ್ತೆ. ಬೇರೆ ಯಾವ ಕಂಪನಿಗೆ ಆಗಿರ್ಬೋದು ಅಥವಾ ಬೇರೆ ಯಾರಿಗೂ ಕೂಡ ಭಾರತದೊಂದಿಗೆ ಟ್ರೇಡ್ ಮಾಡ್ಲಿಕ್ಕೆ ಅವಕಾಶವಿರುವುದಿಲ್ಲ. ಸೊ ಎಕ್ಸ್ಕ್ಲೂಸಿವ್ ರೈಟ್ ಆಫ್ ಟ್ರೇಡಿಂಗ್ ಅನ್ನೋದು ಇಂಪಾರ್ಟೆಂಟ್ ಆಗಿರುತ್ತೆ ಅಂಡ್ ಮಾನೋಪೋಲಿ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ದೆನ್ ಓವರ್ ಎ ಪೀರಿಯಡ್ ಆಫ್ ಟೈಮ್ ಮಿಲಿಟರಿಲಿ ಬ್ರಿಟಿಷರು ಬೆಳೀತಾ ಹೋಗ್ತಾರೆ ಅಂಡ್ ಪೊಲಿಟಿಕಲಿ ಬ್ರಿಟಿಷರು ಬೆಳೀತಾ ಹೋಗ್ತಾರೆ. ಅಂಡ್ ಕಾರ್ನಾಟಿಕ್ ವಾರ್ಸ್ ಟೈಮ್ ಅಲ್ಲಿ ಅವರು ಇಂಡಿಯನ್ ಪೊಲಿಟಿಕ್ಸ್ ಗೆ ಎಂಟರ್ ಆಗ್ತಾರೆ. ಸೊ ಯಾವ ರೀತಿ ಇಂಡಿಯನ್ ಪೊಲಿಟಿಕ್ಸ್ ಅಲ್ಲಿ ಬೇರೆ ಬೇರೆ ರಾಜ್ಯರ ನಡುವೆ ಯುದ್ಧ ನಡೀತಿರುತ್ತೋ ಅದರಲ್ಲಿ ಒಬ್ಬರ ಪರವಾಗಿ ಒಬ್ಬರು ನಿಂತು ಅವರು ಅಡ್ವಾಂಟೇಜ್ ತಗೊಳ್ಳಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಕಾರ್ನಾಟಿಕ್ ವಾರ್ಸ್ ಅಲ್ಲಿ. ಬಟ್ ರಿಮೆಂಬರ್, ಅವ್ರ ಕಾರ್ನಾಟಿಕ್ ವಾರ್ಸ್ ಅಲ್ಲಿ ಯಾವುದೇ ಟೆರಿಟೋರಿಯಲ್ ಪವರ್ ಆಗಿ ಆಕ್ಟ್ ಮಾಡ್ಲಿಕ್ಕೆ ಆಗಲ್ಲ ಅಥವಾ ಯಾವುದೋ ಒಂದು ಪ್ರದೇಶವನ್ನ ವಶಪಡಿಸ್ಕೊಳ್ಲಿಕ್ಕೆ ಆಗಲ್ಲ. ಬಟ್ ಒನ್ ಫೈನ್ ಡೇ ಫಾರ್ ದೆಮ್ 1757 ಅಲ್ಲಿ ಬ್ಯಾಟಲ್ ಆಫ್ ಪ್ಲಾಸಿ ನಡೆಯುತ್ತೆ. ಭಾರತದ ವೆಸ್ಟ್ ಬೆಂಗಾಲ್ ನ ರಾಜನಾಗಿದ್ದಂತಹ ಸಿರಾಜ್ ದೌಲಾ ಬ್ರಿಟಿಷರ ರಾಬರ್ಟ್ ಕ್ಲೈವ್ ನೇತೃತ್ವದ ಬ್ರಿಟಿಷರ ಆರ್ಮಿಯ ವಿರುದ್ಧ ಸೋಲ್ತಾನೆ. ಅಲ್ಲಿಂದ ಬ್ರಿಟಿಷರು ಆಕ್ರಮಣವನ್ನ ಸ್ಟಾರ್ಟ್ ಮಾಡ್ತಾರೆ, ಪ್ರದೇಶಗಳನ್ನ ವಶಪಡಿಸ್ಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಂಡ್ 1705 ಅರೌಂಡ್ 1706 ಟೈಮ್ ಅಲ್ಲಿ ಔರಂಗಜೇಬ್ ಸತ್ತ ನಂತರ ಮೊಘಲ್ ಎಂಪೈರ್ ವೀಕ್ ಆಗ್ತಾ ಹೋಗುತ್ತೆ. ದೆನ್ ಆ ಸಮಯದಲ್ಲಿ ಮೊಘಲ್ ಎಂಪೈರ್ ನ ನಂತರ ಮತ್ತೊಂದು ಎಂಪೈರ್ ಎಂಟೈರ್ ಇಂಡಿಯಾದಲ್ಲಿ ರೂಲ್ ಮಾಡ್ತಿತ್ತು, ಅಂದ್ರೆ ಮರಾಠಾಸ್. ಫ್ರೆಂಡ್ಸ್ ನೆನಪಿರ್ಲಿ, 1761 ನಲ್ಲಿ ಮರಾಠಾಸ್ ಮತ್ತೆ ಅಫ್ಘಾನ್ ನ ನಡುವೆ ಥರ್ಡ್ ಬ್ಯಾಟಲ್ ಆಫ್ ಪಾಣಿಪತ್ ನಡೆಯುತ್ತೆ. ಐ ರಿಪೀಟ್, ಥರ್ಡ್ ಬ್ಯಾಟಲ್ ಆಫ್ ಪಾಣಿಪತ್ ನಡೆಯುತ್ತೆ 1761 ನಲ್ಲಿ ಬಿಟ್ವೀನ್ ಮರಾಠಾಸ್ ಅಂಡ್ ಅಫ್ಘಾನ್. ಯಾವಾಗ ಥರ್ಡ್ ಬ್ಯಾಟಲ್ ಆಫ್ ಪಾಣಿಪತ್ ಅಲ್ಲಿ ಮರಾಠರು ಹೀನಾಯವಾಗಿ ಸೋಲ್ತಾರೋ, ಬ್ರಿಟಿಷರನ್ನ ಎದುರಿಸಿ ನಿಲ್ಲಬಹುದಾಗಿದ್ದಂತಹ ಒಂದೇ ಒಂದು ಯಾವ್ದಾದ್ರು ಒಂದು ಸಾಮ್ರಾಜ್ಯ ಇತ್ತು ಅಂದ್ರೆ ಅದು ಮರಾಠಾಸ್ ಮಾತ್ರ. ಅವರು ಕೊಲ್ಯಾಪ್ಸ್ ಆಗ್ತಾರೆ. ನಂತರ ಬ್ರಿಟಿಷರನ್ನ ತಡೆಯುವವರೇ ಇಲ್ಲದಂತಾಗ್ತಾರೆ. ದೆನ್ 1764 ಅಲ್ಲಿ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಬ್ಯಾಟಲ್ ಆಫ್ ಬಕ್ಸರ್ ನಡೆಯುತ್ತೆ. ಬ್ಯಾಟಲ್ ಆಫ್ ಬಕ್ಸರ್ ಅಲ್ಲಿ ಭಾರತದ ರಾಜರ ವಿರುದ್ಧ ಬ್ರಿಟಿಷರು ಗೆಲ್ತಾರೆ. ಅಂಡ್ ಇಟ್ ದೇರ್ ಚೇಂಜ್ ದಿ ಫಾರ್ಚೂನ್ ಫಾರ್ ಈಸ್ಟ್ ಇಂಡಿಯಾ ಕಂಪನಿ ಡ್ರಾಸ್ಟಿಕಲಿ. ಅಲ್ಲಿಗೆ ಈಸ್ಟ್ ಇಂಡಿಯಾ ಕಂಪನಿಯ ಹಣೆ ಬರಹವೇ ಬದಲಾಗುತ್ತೆ. ದೆನ್ 1764 ಅಲ್ಲಿ ಭಾರತದ ರಾಜರು ಸೋತ ನಂತರ ಆಗಿನ ಮೊಘಲ್ ರಾಜನಾಗಿದ್ದಂತಹ ಶಾ ಆಲಂ II ದಿವಾನಿ ರೈಟ್ಸ್ ಅನ್ನ ಗ್ರಾಂಟ್ ಮಾಡ್ತಾನೆ ಬ್ರಿಟಿಷರಿಗೆ. ಈ ದಿವಾನಿ ರೈಟ್ಸ್ ಅನ್ನ 1765 ಅಲ್ಲಿ ಗ್ರಾಂಟ್ ಮಾಡಲಾಗುತ್ತೆ. ದೆನ್ ವಾಟ್ ಡು ಯು ಮೀನ್ ಬೈ ದಿವಾನಿ ರೈಟ್ಸ್ ಅಂತ ಕೇಳಿದ್ರೆ, ರೈಟ್ಸ್ ಓವರ್ ರೆವೆನ್ಯೂ ಅಥವಾ ಟ್ಯಾಕ್ಸ್ ಕಲೆಕ್ಷನ್ ಅಂಡ್ ಸಿವಿಲ್ ಜಸ್ಟಿಸ್. ಅಂದ್ರೆ
ರೆವೆನ್ಯೂ ಅಥವಾ ಟ್ಯಾಕ್ಸ್ ಅನ್ನ ಕಲೆಕ್ಟ್ ಮಾಡುವಂತಹ ಅಧಿಕಾರವನ್ನ ಬ್ರಿಟಿಷರು ಪಡೆದುಕೊಳ್ತಾರೆ. ಫ್ರೆಂಡ್ಸ್ ನೆನಪಿರ್ಲಿ, ಇಲ್ಲಿಂದ ಅವರು ಎಕಾನಮಿನ ಇನ್ನೂ ಹೆಚ್ಚು ಮಾಡ್ಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಂಡ್ ಸಿವಿಲ್ ಜಸ್ಟಿಸ್ ಅಲ್ಲಿ ಇನ್ವಾಲ್ವ್ ಆಗ್ತಾರೆ. ಅಂದ್ರೆ ಸಿವಿಲ್ ಕೇಸಸ್ ಅನ್ನ ಡೀಲ್ ಮಾಡುವಂತಹ, ಅದರಲ್ಲಿ ಇನ್ವಾಲ್ವ್ ಆಗುವಂತಹ ಅಧಿಕಾರವನ್ನ ಥ್ರೂ ದಿವಾನಿ ರೈಟ್ಸ್ ಅವರು ಪಡ್ಕೊಳ್ತಾರೆ ಆಗಿನ ಮೊಘಲ್ ಎಂಪರರ್ ಆಗಿದ್ದಂತಹ ಶಾ ಆಲಂ ಟೂರ್ ಅವರಿಂದ. ದೆನ್ ಯಾವ ರೀಜನ್ ಅಲ್ಲಿ ಅವರು ದಿವಾನಿ ರೈಟ್ಸ್ ಅನ್ನ ಪಡ್ಕೊಳ್ತಾರೆ ಅಂದ್ರೆ 3 ರೀಜನ್ಸ್ ನೆನಪಿರ್ಲಿ, ಬಿಹಾರ್, ಬೆಂಗಾಲ್ ಅಂಡ್ ಒರಿಸ್ಸಾ, ಈ 3 ರೀಜನ್ ಅಲ್ಲಿ ಅವರು ದಿವಾನಿ ರೈಟ್ಸ್ ಅನ್ನ ಪಡ್ಕೊಳ್ತಾರೆ ಬ್ರಿಟಿಷರು. ದೆನ್ ಫ್ರಮ್ ಇಯರ್ ಆನ್ವರ್ಡ್ಸ್ ಬ್ರಿಟಿಷರ್ಸ್ ಸ್ಟಾರ್ಟೆಡ್ ಟು ಆಕ್ಟ್ ಆಸ್ ಎ ಟೆರಿಟೋರಿಯಲ್ ಪವರ್, ಬಿಕಾಸ್ ಅವ್ರು ಯಾವಾಗ ಬಿಹಾರ್, ಬೆಂಗಾಲ್ ಮತ್ತೆ ಒರಿಸ್ಸಾದಲ್ಲಿ ದಿವಾನಿ ರೈಟ್ಸ್ ಅನ್ನ ಪಡ್ಕೊಳ್ತಾರೋ ಅಲ್ಲಿಂದ ಟೆರಿಟೋರಿಯಲ್ ಪವರ್ ಆಗಿ ಆಕ್ಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಬಿಕಾಸ್ ಆ 3 ರೀಜನ್ ಆ 3 ಟೆರಿಟರೀಸ್ ಪವರ್ ಅನ್ನ ಅವರು ಹೊಂದಿರ್ತಾರೆ. ಬಿಕಾಸ್ ಟ್ಯಾಕ್ಸ್ ಕಲೆಕ್ಟ್ ಮಾಡುವಂತಹ ಅಧಿಕಾರವನ್ನು ಹೊಂದಿರ್ತಾರೆ. ಸಿವಿಲ್ ಜಸ್ಟಿಸ್ ಅಂದ್ರೆ ಜಸ್ಟಿಸ್ ನೀಡುವಂತಹ, ಜಡ್ಜ್ಮೆಂಟ್ ನೀಡುವಂತಹ ಸಿವಿಲ್ ಕೇಸಸ್ ನಲ್ಲಿ ಅಧಿಕಾರವನ್ನ ಬ್ರಿಟಿಷರು ಹೊಂದಿರ್ತಾರೆ. ದೆನ್ ಸಾಮಾನ್ಯವಾಗಿ ನಾವು ಅನ್ಕೋತೀವಿ ರೆವೆನ್ಯೂ ಅಥವಾ ಟ್ಯಾಕ್ಸ್ ಕಲೆಕ್ಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಸೊ ಕಂಪನಿ ರಿಚ್ ಆಗುತ್ತೆ ಅಂತ ಅನ್ಕೋತೀವಿ. ಬಟ್ ಫ್ರೆಂಡ್ಸ್ ನೆನಪಿರ್ಲಿ, ನಾವು ಅನ್ಕೊಳ್ಳುವ ಹಾಗೆ ಕಂಪನಿ ರಿಚ್ ಅಲ್ಲಿ ಇರೋಲ್ಲ. ಓವರ್ ಎ ಪೀರಿಯಡ್ ಆಫ್ ಟೈಮ್ ಅಲ್ಲಿ ಕರಪ್ಷನ್ ನಡೆದಿರುತ್ತೆ ಅಂಡ್ ಬ್ರಿಟಿಷ್ ಆಫೀಸರ್ಸ್ ಇಲ್ಲಿಗಲ್ ಆಗಿ ನಡೆಸುವಂತಹ ಟ್ರೇಡ್ ಇಂದ ಏನಾಗುತ್ತೆ ಅಂದ್ರೆ ಕೊನೆಯಲ್ಲಿ ಅವರು ಯೂಜ್ ಡೆಟ್ ಅಲ್ಲಿ ಉಳಿಬೇಕಾಗುತ್ತೆ. ಐ ರಿಪೀಟ್, ಕಂಪನಿ ಯೂಜ್ ಡೆಟ್ ಅಲ್ಲಿ ಉಳಿಬೇಕಾಗುತ್ತೆ. ಈ ಒಂದು ಈಸ್ಟ್ ಇಂಡಿಯಾ ಕಂಪನಿ ಟ್ರೇಡ್ ಅಲ್ಲಿ ತುಂಬಾ ಇನ್ವಾಲ್ವ್ ಆಗಿದ್ರು ಕೂಡ ಅವರು ಪ್ರಾಫಿಟ್ ಅನ್ನ ಮಾಡ್ಕೊಳ್ಳಿಕ್ಕಾಗಲ್ಲ. ಬಿಕಾಸ್ ನೆನಪಿಲ್ಲಿ ರಾಬರ್ಟ್ ಕ್ಲೈವ್ ಆಗಿನ ಗವರ್ನರ್ ಆಗಿರ್ತಾರೆ ಅಂಡ್ ರಾಬರ್ಟ್ ಕ್ಲೈವ್ ನ ಏನು ಇಲ್ಲಿಂದ ರಾಜೀನಾಮೆ ಕೊಡಿಸಿ ಅವ್ರನ್ನ ಬ್ರಿಟನ್ ಅಂದ್ರೆ ಇಂಗ್ಲೆಂಡ್ ಗೆ ಕರ್ಸ್ಕೊಳ್ತಾರೆ. ಬಿಕಾಸ್ ಆ ಸಮಯದಲ್ಲಿ ಪ್ರಪಂಚದಲ್ಲೇ ಇದ್ದಂತಹ ಅತಿ ಶ್ರೀಮಂತ ವ್ಯಕ್ತಿಗಳಲ್ಲಿ ರಾಬರ್ಟ್ ಕ್ಲೈವ್ ಕೂಡ ಒಬ್ಬನಾಗಿರ್ತಾನೆ. ಬಿಕಾಸ್ ಆತ ಮಾಡಿದಂತಹ ಕರಪ್ಷನ್ ಆಗಿರ್ಬೋದು ಅಥವಾ ಇಲ್ಲಿಗಲ್ ಟ್ರೇಡ್ ಇಂದ ಆತ ಶ್ರೀಮಂತನಾಗಿರ್ತಾನೆ. ಈ ಎಲ್ಲಾ ಕಾರಣದಿಂದ ಕಂಪನಿ ಯೂಜ್ ಡೆಟ್ ಅಲ್ಲಿ ಉಳಿಬೇಕಾಗುತ್ತೆ. ಅಂಡ್ ದೆನ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್, ಯಾವಾಗ ಈಸ್ಟ್ ಇಂಡಿಯಾ ಕಂಪನಿ ಯೂಜ್ ಡೆಟ್ ಅಲ್ಲಿ ಆಗ ಈಸ್ಟ್ ಇಂಡಿಯಾ ಕಂಪನಿ ಬ್ರಿಟಿಷ್ ಗವರ್ಮೆಂಟಿನ ಬಳಿ ಹೇಳ್ಕೊಡುತ್ತೆ. ಬಿಕಾಸ್ ಎಷ್ಟೋ ಕಷ್ಟಪಟ್ಟು ಕುತಂತ್ರದಿಂದ ಕುಚೇಷ್ಟೆ ಮಾಡಿ ತನ್ನ ಜನರನ್ನೇ ಬಲಿ ಕೊಟ್ಟು ಭಾರತದಲ್ಲಿ ಭಾರತೀಯರನ್ನ ಸೋಲಿಸಿ, ಭಾರತೀಯರನ್ನ ಹಿಂಸಿಸಿ ಈಸ್ಟ್ ಇಂಡಿಯಾ ಕಂಪನಿ ಅನ್ನುವಂತಹ ಒಂದು ಬೃಹತ್ ಸಾಮ್ರಾಜ್ಯವನ್ನ ಬ್ರಿಟಿಷರು ಕಟ್ಟಿರ್ತಾರೆ. ಸಾಮಾನ್ಯವಾಗಿ ಈಸ್ಟ್ ಇಂಡಿಯಾ ಕಂಪನಿ ಲಾಸ್ ಅಲ್ಲಿ ನಡೀತಿದೆ ಅಂದಾಗ ಕ್ರೌನ್ ಆಗಿರ್ಬೋದು ಅಥವಾ ಬ್ರಿಟಿಷ್ ಪಾರ್ಲಿಮೆಂಟ್ ಆಗಿರ್ಬೋದು ತುಂಬಾ ಶಾಕ್ ಆಗುತ್ತೆ. ಬಿಕಾಸ್ ನಾವು ಒಂದು ಸಣ್ಣ ಪುಟ್ಟ ಬಿಸ್ನೆಸ್ ಮಾಡ್ಬೇಕಾದ್ರೂ ಕೂಡ ಒಂದು ಚಿಕ್ಕ ಲಾಸ್ ಅನ್ನ ತಕ್ಕೊಳ್ಳಿಕ್ಕಾಗಲ್ಲ. ಬಟ್ ಸೂರ್ಯ ಮುಳುಗದ ಸಾಮ್ರಾಜ್ಯ ಅಂತಾನೆ ಕರೀತಿರ್ತಾರೆ. ಯಾವ ಕಾರಣಕ್ಕೆ ಸೂರ್ಯ ಮುಳುಗದ ಸಾಮ್ರಾಜ್ಯ ಅಂತ ಕರೀತಿರ್ತಾರೆ ಅಂದ್ರೆ ನೆನಪಿರ್ಲಿ ಸ್ನೇಹಿತರೆ, ಕೇವಲ ಭಾರತವನ್ನ ಮಾತ್ರ ಅವರು ಆಕ್ರಮಣ ಮಾಡಿರ್ಲಿಲ್ಲ. ಅಮೆರಿಕನ್ ಅಂದ್ರೆ ವೆಸ್ಟರ್ನ್ ಕಂಟ್ರೀಸ್, ಅಮೆರಿಕ, ಕೆನಡಾ ಈ ರೀತಿಯಾದ ಕಂಟ್ರೀಸ್ ಅನ್ನ ಅವರು ಆಕ್ರಮಣ ಮಾಡಿರ್ತಾರೆ. ಆಫ್ರಿಕನ್ ಕಂಟ್ರೀಸ್ ಅನ್ನ ಕಲೋನೈಸ್ ಮಾಡಿರ್ತಾರೆ, ವಸಾಹತು ಪ್ರದೇಶಗಳನ್ನಾಗಿ ಮಾಡ್ಕೊಂಡಿರ್ತಾರೆ. ಅಂಡ್ ಈಸ್ಟ್ ಅಲ್ಲಿ ಕೂಡ ಚೈನಾ, ಜಪಾನ್, ಇಂಡಿಯಾ ಈ ರೀತಿಯಾದ ಕಂಟ್ರೀಸ್ ಅನ್ನು ಕೂಡ ಅವರು ವಶಪಡಿಸಿಕೊಂಡಿರ್ತಾರೆ. ಸೊ ಯಾವಾಗ ಈಸ್ಟ್ ಇಂಡಿಯಾ ಕಂಪನಿ ಲಾಸ್ ಅಲ್ಲಿ ಇದೆ ಅಂತ ಅನ್ಕೊಳ್ಳುತ್ತೋ ಆಗ ಅಗೇನ್ಸ್ಟ್ ದಿಸ್ ಅಂದ್ರೆ ಈಸ್ಟ್ ಇಂಡಿಯಾ ಕಂಪನಿಯ ವಿರುದ್ಧ ಬ್ರಿಟಿಷ್ ಗವರ್ಮೆಂಟ್ ಸ್ಟಾರ್ಟೆಡ್ ಟು ರೆಗ್ಯುಲೇಟ್ ಕಂಪನಿ ಅಫೇರ್ಸ್ ಇನ್ ಇಂಡಿಯಾ. ಅಂದ್ರೆ ಈಸ್ಟ್ ಇಂಡಿಯಾ ಕಂಪನಿಯ ಅಫೇರ್ಸ್ ಅಲ್ಲಿ ಬ್ರಿಟಿಷ್ ಗವರ್ಮೆಂಟ್ ಇನ್ವಾಲ್ವ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಫ್ರೆಂಡ್ಸ್ ನೆನಪಿರ್ಲಿ, ಯಾವ ಕಾರಣಕ್ಕೆ ಬ್ರಿಟಿಷ್ ಗವರ್ಮೆಂಟ್ ಇನ್ವಾಲ್ವ್ ಆಗುತ್ತೆ, ಬ್ರಿಟಿಷ್ ಪಾರ್ಲಿಮೆಂಟ್ ಇನ್ವಾಲ್ವ್ ಆಗುತ್ತೆ ಇಂಡಿಯಾದಲ್ಲಿ ಅಂದ್ರೆ ಈಸ್ಟ್ ಇಂಡಿಯಾ ಕಂಪನಿ ಯೂಜ್ ಡೆಟ್ ಅಲ್ಲಿ ಉಳಿಯುತ್ತೆ. ಬಿಕಾಸ್ ಕಂಪನಿ ಆಫೀಸರ್ಸ್ ಮಾಡಿದಂತಹ ಕರಪ್ಷನ್ ಅಥವಾ ಇಲ್ಲಿಗಲ್ ಟ್ರೇಡ್ ಇಂದ. ದೆನ್ ಟು ಕಂಟ್ರೋಲ್ ಅಂಡ್ ರೆಗ್ಯುಲೇಟ್ ದಿ ಅಫೇರ್ಸ್ ಆಫ್ ಈಸ್ಟ್ ಇಂಡಿಯಾ ಕಂಪನಿ ಇನ್ ಇಂಡಿಯಾ, ಈಸ್ಟ್ ಇಂಡಿಯಾ ಕಂಪನಿಯ ಅಫೇರ್ಸ್ ಅನ್ನ ಭಾರತದಲ್ಲಿ ಹಿಡಿದಿಟ್ಟುಕೊಳ್ಳಲು ಅಥವಾ ನಿಯಂತ್ರಣ ಮಾಡ್ಲಿಕ್ಕೆ ಬ್ರಿಟಿಷ್ ಪಾರ್ಲಿಮೆಂಟ್ ಸ್ಟಾರ್ಟ್ ಮಾಡುತ್ತೆ. ದೆನ್ ಅವರು ಫಸ್ಟ್ ಸ್ಟೆಪ್ ಏನ್ ಮಾಡ್ತಾರೆ ಅಂದ್ರೆ ರೆಗ್ಯುಲೇಟಿಂಗ್ ಆಕ್ಟ್ ಅನ್ನ ಪಾಸ್ ಮಾಡ್ತಾರೆ ಅಂಡ್ ಚಾರ್ಟರ್ ಆಕ್ಟ್ಸ್ ಅನ್ನ ಪಾಸ್ ಮಾಡ್ತಾರೆ. ಫ್ರೆಂಡ್ಸ್ ನೆನಪಿರ್ಲಿ, ಅಗೇನ್ಸ್ಟ್ ದಿಸ್ ಅಂದ್ರೆ ಈಸ್ಟ್ ಇಂಡಿಯಾ ಕಂಪನಿಯ ಅಫೇರ್ಸ್ ಅನ್ನ ಕಂಟ್ರೋಲ್ ಮಾಡ್ಲಿಕ್ಕೆ, ರೆಗ್ಯುಲೇಟ್ ಮಾಡ್ಲಿಕ್ಕೆ ಬ್ರಿಟಿಷ್ ಗವರ್ಮೆಂಟ್ ಈಸ್ಟ್ ಇಂಡಿಯಾ ಕಂಪನಿಯ ಅಫೇರ್ಸ್ ಅನ್ನ ರೆಗ್ಯುಲೇಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ ಅಂಡ್ ಇಂಡಿಯನ್ ಪಾಲಿಟಿಕ್ಸ್ ಅಲ್ಲಿ ಎಂಟರ್ ಆಗುತ್ತೆ. ಸಾಮಾನ್ಯವಾಗಿ ನಾವು ಬ್ರಿಟಿಷ್ ರೂಲ್ ಅನ್ನ ಅಂಡರ್ ಟೂ ಮೇಜರ್ ಹೆಡ್ಡಿಂಗ್ಸ್ ಡಿವೈಡ್ ಮಾಡ್ತೀವಿ. ಒಂದು ಕಂಪನಿ ರೂಲ್, ಮತ್ತೊಂದು ಕ್ರೌನ್ ರೂಲ್. ನೆನಪಿರ್ಲಿ, ಕಂಪನಿ ರೂಲ್ ಅಂದ್ರೆ ಈಸ್ಟ್ ಇಂಡಿಯಾ ಕಂಪನಿ ಡೈರೆಕ್ಟ್ ಆಗಿ ಇಂಡಿಯಾದಲ್ಲಿ ಅಫೇರ್ಸ್ ಅನ್ನ ನೋಡ್ಕೊಳ್ತಿರುತ್ತೆ. ಅಂದ್ರೆ ಸಿವಿಲ್ ಅಫೇರ್ಸ್ ಆಗಿರ್ಬೋದು ಅಥವಾ ಮಿಲಿಟರಿ ಅಫೇರ್ಸ್ ಆಗಿರ್ಬೋದು ಅಥವಾ ಕಮರ್ಷಿಯಲ್ ಅಫೇರ್ಸ್ ಆಗಿರ್ಬೋದು. ಸೊ ಕಂಪನಿ ರೂಲ್ ಅನ್ನ ನಾವು ಕಂಪನಿ ರಾಜ್ ಅಂತ ಕೂಡ ಕರಿತೀವಿ. ದೆನ್ 1857 ನಲ್ಲಿ ನಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಫಸ್ಟ್ ವಾರ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್ ಅಂದ್ರೆ ಭಾರತದ ಮೊದಲ ಸ್ವಾತಂತ್ರ್ಯ ಸಂಗ್ರಾಮ ನಡೆಯುತ್ತೆ.
ಸೊ ಭಾರತದ ಮೊದಲ ಸ್ವಾತಂತ್ರ್ಯ ಸಂಗ್ರಾಮ ನಡೆದ ನಂತರ ಭಾರತದಲ್ಲಿ ಅವರು ಹೆಚ್ಚು ಕಾಲ ಉಳಿಲಿಕ್ಕಾಗಲ್ಲ ಅಂತ ತಿಳ್ಕೊಳ್ತಾರೆ. ಸೊ ಈಸ್ಟ್ ಇಂಡಿಯಾ ಕಂಪನಿಯನ್ನ ಟರ್ಮಿನೇಟ್ ಮಾಡ್ತಾರೆ, ಅಬಾಲಿಷ್ ಮಾಡಲಾಗುತ್ತೆ. ಆಮೇಲೆ ಕ್ರೌನ್ ರೂಲ್ ಸ್ಟಾರ್ಟ್ ಆಗುತ್ತೆ. 1858 ಇಂದ ನಮಗೆ ಸ್ವಾತಂತ್ರ್ಯ ಬರುವವರೆಗೆ ಅಂದ್ರೆ 1947 ವರೆಗೂ ಕೂಡ ಕ್ರೌನ್ ರೂಲ್ ಇರುತ್ತೆ. ಇದನ್ನ ಕ್ರೌನ್ ರಾಜ್ ಅಥವಾ ಬ್ರಿಟಿಷ್ ರಾಜ್ ಅಂತ ಕರಿತೀವಿ. ಇದರಲ್ಲಿ ಕಂಪನಿ ರಾಜ್ ಬೇರೆ, ಅಂದ್ರೆ ಬಿಫೋರ್ 1858 ಕಂಪನಿ ರಾಜ್ ಅಂತ ಕರೀತಿರ್ತೀವಿ, ಅಂಡ್ ಆಫ್ಟರ್ 1858 ಅಂಟಿಲ್ ಎಲ್ಲಿವರೆಗೂ 1947 ವರೆಗೂ ಬ್ರಿಟಿಷ್ ರಾಜ್ ಅಂತ ಕರಿತೀವಿ ಅಥವಾ ಕ್ರೌನ್ ರಾಜ್ ಅಥವಾ ಕ್ರೌನ್ ರೂಲ್ ಅಂತ ಕರೆಯಲಾಗುತ್ತೆ. ದೆನ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಇಲ್ಲಿ ನೆನ್ಪಿಟ್ಕೊಳ್ಳಿ, ಸಾಮಾನ್ಯವಾಗಿ ನೀವು ಎಷ್ಟು ಬಾರಿ ಓದಿದ್ರು ಕೂಡ ಈ ವಿಷಯ ನಿಮಗೆ ಅರ್ಥ ಮಾಡ್ಕೊಳ್ಳಿಕ್ಕೆ ಕಷ್ಟವಾಗುತ್ತೆ. ಬಿಕಾಸ್ ಬಿಫೋರ್ 1773 ಯಾವ ಕಾರಣಕ್ಕೆ ನಾನು 1773 ಅನ್ನ ಸ್ಪೆಸಿಫೈ ಮಾಡಿ ಹೇಳ್ತಾ ಇದ್ದೀನಿ ಅಂದ್ರೆ, ಬಿಕಾಸ್ 1773 ಅಲ್ಲಿ ಅವರು ಫಸ್ಟ್ ಆಕ್ಟ್ ಅಂದ್ರೆ ರೆಗ್ಯುಲೇಟಿಂಗ್ ಆಕ್ಟ್ ಅನ್ನ ಪಾಸ್ ಮಾಡ್ತಾರೆ. ಸೊ ಬಿಫೋರ್ 1773 ಯಾವ ರೀತಿ ಬ್ರಿಟಿಷ್ ಇಂಡಿಯಾದಲ್ಲಿ, ಬಿಕಾಸ್ ಇಂಡಿಯಾನ ರೂಲ್ ಮಾಡ್ತಿದ್ದಕ್ಕೆ ಬ್ರಿಟಿಷ್ ಇಂಡಿಯಾ ಅಂತ ಕರೆಯಲಾಗುತ್ತೆ, ಬ್ರಿಟಿಷ್ ಇಂಡಿಯಾದಲ್ಲಿ ಯಾವ ರೀತಿ ಪೊಲಿಟಿಕಲ್ ಸೆಟಪ್ ಅಥವಾ ಅಡ್ಮಿನಿಸ್ಟ್ರೇಟಿವ್ ಸೆಟಪ್ ಇತ್ತು ಅಂತ ತಿಳ್ಕೊಳ್ಳೋಣ. ಸಾಮಾನ್ಯವಾಗಿ ಬ್ರಿಟಿಷ್ ಇಂಡಿಯಾದಲ್ಲಿ ಬಿಫೋರ್ 1773 3 ಪ್ರೆಸಿಡೆನ್ಸಿಸ್ ಇರುತ್ತೆ. ಒಂದು ಬಾಂಬೆ ಪ್ರೆಸಿಡೆನ್ಸಿ, ಮದ್ರಾಸ್ ಪ್ರೆಸಿಡೆನ್ಸಿ ಅಂಡ್ ಬೆಂಗಾಲ್ ಪ್ರೆಸಿಡೆನ್ಸಿ. ರಿಮೆಂಬರ್, ಪ್ರತಿಯೊಂದು ಪ್ರೆಸಿಡೆನ್ಸಿಯಲ್ಲಿ ಒಬ್ಬೊಬ್ಬ ಗವರ್ನರ್ ಇರ್ತಾರೆ ಅಂಡ್ ಪ್ರತಿಯೊಬ್ಬ ಗವರ್ನರ್ಗೆ ತನ್ನದೇ ಆದಂತಹ ಲೆಜಿಸ್ಲೇಟಿವ್ ಪವರ್ಸ್ ಇರುತ್ತೆ ಅಂಡ್ ಎಕ್ಸಿಕ್ಯೂಟಿವ್ ಪವರ್ಸ್ ಇರುತ್ತೆ. ಐ ರಿಪೀಟ್, 3 ಪ್ರೆಸಿಡೆನ್ಸಿಯಲ್ಲಿ ಒಬ್ಬೊಬ್ಬ ಗವರ್ನರ್ ಇರ್ತಾರೆ ಅಂಡ್ ಪ್ರತಿಯೊಬ್ಬ ಗವರ್ನರ್ಗೆ ತನ್ನದೇ ಆದಂತಹ ಲೆಜಿಸ್ಲೇಟಿವ್ ಪವರ್ಸ್ ಇರುತ್ತೆ ಅಂಡ್ ಎಕ್ಸಿಕ್ಯೂಟಿವ್ ಪವರ್ಸ್ ಇರುತ್ತೆ 3 ಪ್ರೆಸಿಡೆನ್ಸಿಯ ಗವರ್ನರ್ಗಳಲ್ಲಿ. ಸೊ ಇಲ್ಲಿ ಕಂಪ್ಲೀಟ್ ಆಗಿ ನಾವು ಏನ್ ಮಾಡ್ತೀವಿ, ಡಿಸೆಂಟ್ರಲೈಸ್ಡ್ ಸಿಸ್ಟಮ್ ಅನ್ನ ಕಾಣ್ಬೋದು. ನೆನಪಿರ್ಲಿ, ಕಂಪ್ಲೀಟ್ ಆಗಿ ಡಿಸೆಂಟ್ರಲೈಸ್ ಸಿಸ್ಟಮ್ ಅನ್ನ ಕಾಣ್ಬೋದು ಬಿಫೋರ್ 1773. ಯಾವ ಕಾರಣಕ್ಕೆ ಡಿಸೆಂಟ್ರಲೈಸ್ ಸಿಸ್ಟಮ್ ಅಂತ ಕರಿತೀವಿ ಅಂದ್ರೆ, 3 ಪ್ರೆಸಿಡೆನ್ಸಿಯ ಗವರ್ನರ್ ಗಳ ಬಳಿ ಈಕ್ವಲ್ ಪವರ್ಸ್ ಇರುತ್ತೆ. ಲೆಜಿಸ್ಲೇಟಿವ್ ಪವರ್ಸ್ ಆಗಿರ್ಬೋದು, ಎಕ್ಸಿಕ್ಯೂಟಿವ್ ಪವರ್ಸ್ ಆಗಿರ್ಬೋದು. ದೆನ್ 1773 ಅಲ್ಲಿ ಗವರ್ನರ್ ಜನರಲ್ ಆಫ್ ಬೆಂಗಾಲ್ ಸ್ಟಾರ್ಟೆಡ್ ಗೆಟಿಂಗ್ ಮೋರ್ ಲೆಜಿಸ್ಲೇಟಿವ್ ಪವರ್ಸ್. ಈ ವಿಷಯದ ಕುರಿತು ನೆಕ್ಸ್ಟ್ ಸ್ಲೈಡ್ ಅಲ್ಲಿ ನಾನು ನಿಮ್ಗೆ ಹೆಚ್ಚಿನ ಇನ್ಫಾರ್ಮೇಶನ್ ಅನ್ನು ಕೊಡ್ತೀನಿ. ಬಿಕಾಸ್ ರೆಗ್ಯುಲೇಟಿಂಗ್ ಆಕ್ಟ್ ಆಫ್ 1773 ಅಲ್ಲಿ ಕೆಲವೊಂದು ಚೇಂಜಸ್ ಅನ್ನ ಮಾಡಲಾಗುತ್ತೆ. ಸೊ ಆ ಚೇಂಜಸ್ ನ ಪ್ರಕಾರ ಲೆಜಿಸ್ಲೇಟಿವ್ ಪವರ್ಸ್ ಅನ್ನ ಈಕ್ವಲ್ ಆಗಿ ಶೇರ್ ಮಾಡಲಾಗಿರುತ್ತೆ ಮುಂಚೆ. ಬಟ್ ಈ 1773 ಆಕ್ಟ್ ನಂತರ ಗವರ್ನರ್ ಆಫ್ ಬೆಂಗಾಲ್ ಹೆಚ್ಚಿನ ಲೆಜಿಸ್ಲೇಟಿವ್ ಪವರ್ಸ್ ಅನ್ನ ಪಡೀಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ದೆನ್ ನಾನು ಈಗಾಗಲೇ ಹೇಳಿದಂಗೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ರೂಲ್ ಅನ್ನ ರೆಗ್ಯುಲೇಟ್ ಮಾಡ್ಲಿಕ್ಕೆ ಬ್ರಿಟಿಷ್ ಪಾರ್ಲಿಮೆಂಟ್ ಆಕ್ಟ್ ಗಳನ್ನ ಪಾಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಅಂಡ್ ಫಸ್ಟ್ ಸಚ್ ಆಕ್ಟ್ ವಾಸ್ ರೆಗ್ಯುಲೇಟಿಂಗ್ ಆಕ್ಟ್ ಆಫ್ 1773. ಹೆಸರು ಹೇಳುವ ಹಾಗೆ ಈಸ್ಟ್ ಇಂಡಿಯಾ ಕಂಪನಿಯ ರೂಲ್ ಅನ್ನ ರೆಗ್ಯುಲೇಟ್ ಮಾಡ್ಲಿಕ್ಕೆ ರೆಗ್ಯುಲೇಟಿಂಗ್ ಆಕ್ಟ್ ಆಫ್ 1773 ಅನ್ನ ಪಾಸ್ ಮಾಡಲಾಗುತ್ತೆ. ಬ್ರಿಟಿಷ್ ಪಾರ್ಲಿಮೆಂಟ್ ಈ ಆಕ್ಟ್ ಅನ್ನ ಈಸ್ಟ್ ಇಂಡಿಯಾ ಕಂಪನಿ ಅಂತ ಕರೆಯಲಾಗುತ್ತೆ. ನೆನಪಿರ್ಲಿ, ಫಸ್ಟ್ ಸ್ಟೆಪ್ ಟು ರೆಗ್ಯುಲೇಟ್ ಈಸ್ಟ್ ಇಂಡಿಯಾ ಕಂಪನಿ ಅಂತ ಕರೆಯಲಾಗುತ್ತೆ. ಬಿಕಾಸ್ ಈಸ್ಟ್ ಇಂಡಿಯಾ ಕಂಪನಿಯ ರೂಲ್ ಅನ್ನ ರೆಗ್ಯುಲೇಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಥ್ರೂ ರೆಗ್ಯುಲೇಟಿಂಗ್ ಆಕ್ಟ್ ಆಫ್ 1773. ಯಾವ ರೀತಿ ರೆಗ್ಯುಲೇಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಂದ್ರೆ, ಬೈ ಎಸ್ಟಾಬ್ಲಿಷಿಂಗ್ ಅನ್ ಆನ್ಸರಬಲ್ ಬಾಡಿ. ರಿಮೆಂಬರ್, ಒಂದು ಆನ್ಸರಬಲ್ ಬಾಡಿಯನ್ನ ಎಸ್ಟಾಬ್ಲಿಷ್ ಮಾಡ್ಬೇಕಾಗಿರುತ್ತೆ. ಬಿಕಾಸ್ ಸಾಮಾನ್ಯವಾಗಿ ಅವರು ಇಂಡಿಯಾ ರೂಲ್ ಅಲ್ಲಿ ಅಷ್ಟೊಂದು ಹಸ್ತಕ್ಷೇಪ ಮಾಡ್ತಿರಲ್ಲ. ಬಟ್ ಯಾವಾಗ ಈಸ್ಟ್ ಇಂಡಿಯಾ ಕಂಪನಿ ಕರಪ್ಷನ್, ಇಲ್ಲಿಗಲ್ ಟ್ರೇಡ್ ಅಲ್ಲಿ ಇನ್ವಾಲ್ವ್ ಆಗಿರುತ್ತೋ ಅವರಿಗೆ ಬರುವಂತಹ ಇನ್ಕಮ್ ಕಡಿಮೆ ಆಗಿರುತ್ತೆ ಈಸ್ಟ್ ಇಂಡಿಯಾ ಕಂಪನಿಯಿಂದ. ಸೊ ಅವರು ರೆಗ್ಯುಲೇಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಂಡ್ ಭಾರತದಲ್ಲಿ ಏನೆಲ್ಲ ನಡೀತಿದೆ, ಅದಕ್ಕೆ ಕಾರಣಗಳು ಏನು ಅಂತ ತಿಳ್ಕೊಳ್ಳಿಕ್ಕೆ ಅವರಿಗೆ ಒಂದು ಆನ್ಸರಬಲ್ ಬಾಡಿ ಅವಶ್ಯಕತೆ ಇರುತ್ತೆ. ಬಿಕಾಸ್ ಇಲ್ಲಿ ಆಗುವಂತಹ ಪ್ರತಿಯೊಂದು ಆಗು ಹೋಗುಗಳ ಬಗ್ಗೆ ಬ್ರಿಟಿಷ್ ಪಾರ್ಲಿಮೆಂಟ್ ತಿಳ್ಕೋಬೇಕಾಗಿರುತ್ತೆ. ಆದ ಕಾರಣ ಅವರೊಂದು ಆನ್ಸರಬಲ್ ಬಾಡಿಯನ್ನ ಎಸ್ಟಾಬ್ಲಿಷ್ ಮಾಡ್ತಾರೆ. ಆ ಆನ್ಸರಬಲ್ ಬಾಡಿಯನ್ನ ಕೋರ್ಟ್ ಆಫ್ ಡೈರೆಕ್ಟರ್ಸ್ ಅಂತ ಕರೆಯಲಾಗುತ್ತೆ. ರಿಮೆಂಬರ್, ಈಸ್ಟ್ ಇಂಡಿಯಾ ಕಂಪನಿಯ ಗವರ್ನಿಂಗ್ ಬಾಡಿಯನ್ನ ಕೋರ್ಟ್ ಆಫ್ ಡೈರೆಕ್ಟರ್ಸ್ ಅಂತ ಕರೆಯಲಾಗುತ್ತೆ. ಬಿಕಾಸ್ ಕೋರ್ಟ್ ಆಫ್ ಡೈರೆಕ್ಟರ್ಸ್ ಈಸ್ಟ್ ಇಂಡಿಯಾ ಕಂಪನಿಯಲ್ಲಿ ಶೇರ್ ಅನ್ನ ಹೊಂದಿರ್ತಾರೆ. ಅಂತವರನ್ನ ಕೋರ್ಟ್ ಆಫ್ ಡೈರೆಕ್ಟರ್ಸ್ ಅಂತ ಹೊಸ ಬಾಡಿಯನ್ನ ಕ್ರಿಯೇಟ್ ಮಾಡಿ ನಾಮಿನೇಟ್ ಮಾಡಲಾಗುತ್ತೆ. ಅಂಡ್ ರಿಮೆಂಬರ್, ವೆರಿ ಇಂಪಾರ್ಟೆಂಟ್ ಪಾಯಿಂಟ್, ಫಸ್ಟ್ ಸ್ಟೆಪ್ ಟುವರ್ಡ್ ಸೆಂಟ್ರಲೈಸೇಷನ್ ಅಂತ ಕರೆಯಲಾಗುತ್ತೆ. ಬಿಕಾಸ್ ಸಾಮಾನ್ಯವಾಗಿ ಎಕ್ಸಾಮ್ ಗಳಲ್ಲಿ ಫಸ್ಟ್ ಸ್ಟೆಪ್ ಟುವರ್ಡ್ ಸೆಂಟ್ರಲೈಸೇಷನ್ ಯಾವ ಆಕ್ಟ್ ಅಂತ ಕೇಳಿದಾಗ ರೆಗ್ಯುಲೇಟಿಂಗ್ ಆಕ್ಟ್ ಆಫ್ 1773 ಅಂತ ಹೇಳ್ಬೇಕು. ಬಿಕಾಸ್ ರೆಗ್ಯುಲೇಟಿಂಗ್ ಆಕ್ಟ್ ಆಫ್ 1773 ಕೇವಲ ಈಸ್ಟ್ ಇಂಡಿಯಾ ಕಂಪನಿಯನ್ನ ರೆಗ್ಯುಲೇಟ್ ಮಾಡ್ಲಿಕ್ಕೆ ಮಾತ್ರ ಸ್ಟಾರ್ಟ್ ಮಾಡಲ್ಲ, ಸೆಂಟ್ರಲೈಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ರಿಮೆಂಬರ್, 1773 ಗಿಂತ ಮೊದಲು ಅಂದ್ರೆ ಬಿಫೋರ್ 1773 ಕಂಪ್ಲೀಟ್ ಡಿಸೆಂಟ್ರಲೈಸ್ ಸಿಸ್ಟಮ್ ಇತ್ತು ಅಂತ ಹೇಳಿದ್ದೆ. ಬಟ್
1773 ಆಕ್ಟ್, ರೆಗ್ಯುಲೇಟಿಂಗ್ ಆಕ್ಟ್ ನ ಮುಖಾಂತರ ಸೆಂಟ್ರಲೈಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ದೆನ್ ವಾಟ್ ಡು ಯು ಮೀನ್ ಬೈ ಸೆಂಟ್ರಲೈಸೇಷನ್ ಅಂದ್ರೆ, ನಾನು ಲಾಸ್ಟ್ ಸ್ಲೈಡ್ ಅಲ್ಲಿ ಹೇಳಿರುವ ಹಾಗೆ ಬ್ರಿಟಿಷ್ ಇಂಡಿಯಾದಲ್ಲಿ 3 ಪ್ರಾವಿನ್ಸಸ್ ಇರುತ್ತೆ: ಬಾಂಬೆ ಪ್ರಾವಿನ್ಸ್, ಮಡ್ರಾಸ್ ಪ್ರಾವಿನ್ಸ್ ಅಂಡ್ ಬೆಂಗಾಲ್ ಪ್ರಾವಿನ್ಸ್. ಈ 3 ಪ್ರಾವಿನ್ಸ್ ಗೆ ಒಬ್ಬೊಬ್ಬ ಗವರ್ನರ್ ಇರ್ತಾರೆ. ಪ್ರತಿಯೊಬ್ಬ ಗವರ್ನರ್ ಬಳಿ ಲೆಜಿಸ್ಲೇಟಿವ್ ಅಂಡ್ ಎಕ್ಸಿಕ್ಯೂಟಿವ್ ಫಂಕ್ಷನ್ಸ್ ಇರುತ್ತೆ. ಸೊ 3 ಜನ ಗವರ್ನರ್ ಗಳ ಬಳಿ ಈಕ್ವಲ್ ಪವರ್ಸ್ ಇರುತ್ತೆ. ಇಂತಹ ಸಿಸ್ಟಮ್ ಅನ್ನ ಡಿಸೆಂಟ್ರಲೈಸ್ ಸಿಸ್ಟಮ್ ಅಂತ ಕರೆಯಲಾಗುತ್ತೆ. ಬಟ್ ಯಾವಾಗ ಡಿಸೆಂಟ್ರಲೈಸ್ ಸಿಸ್ಟಮ್ ಅಂದ್ರೆ ಕಂಪ್ಲೀಟ್ ಡಿಸೆಂಟ್ರಲೈಸ್ ಸಿಸ್ಟಮ್ ಇದ್ದಂತಹ ಸಮಯದಲ್ಲಿ ಬ್ರಿಟಿಷರಿಗೆ ಭಾರತವನ್ನ ಕಂಟ್ರೋಲ್ ಮಾಡ್ಲಿಕ್ಕೆ, ಭಾರತದಲ್ಲಿ ಈಸ್ಟ್ ಇಂಡಿಯಾ ಕಂಪನಿ ರೂಲ್ ಅನ್ನ ಕಂಟ್ರೋಲ್ ಮಾಡ್ಲಿಕ್ಕೆ, ಭಾರತವನ್ನ ಹಿಡಿತದಲ್ಲಿ ಇಟ್ಕೊಳ್ಳಿಕ್ಕೆ ಕಷ್ಟವಾಗುತ್ತೆ ಅಂತ ತಿಳಿಯುತ್ತೋ ಅವ್ರೇನ್ ಮಾಡ್ತಾರೆ ಅಂದ್ರೆ, ದೆನ್ ಬ್ರಿಟಿಷ್ ಪಾರ್ಲಿಮೆಂಟ್ ಸೆಂಟ್ರಲೈಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ದೆನ್ ವಾಟ್ ಡು ಯು ಮೀನ್ ಬೈ ಸೆಂಟ್ರಲೈಸೇಷನ್ ಅಂದ್ರೆ, ಅವರು 3 ಗವರ್ನರ್ ಗಳ ಬಳಿ ಇದ್ದಂತಹ ಲೆಜಿಸ್ಲೇಟಿವ್ ಪವರ್ಸ್ ಅನ್ನ, ಅಂದ್ರೆ ಬಾಂಬೆ ಪ್ರೆಸಿಡೆನ್ಸಿ, ಮಡ್ರಾಸ್ ಪ್ರೆಸಿಡೆನ್ಸಿಯ ಗವರ್ನರ್ ಗಳ ಬಳಿ ಇದ್ದಂತಹ ಲೆಜಿಸ್ಲೇಟಿವ್ ಪವರ್ಸ್ ಅನ್ನ ಬೆಂಗಾಲ್ ಗವರ್ನರ್ಗೆ ಟ್ರಾನ್ಸ್ಫರ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಐ ರಿಪೀಟ್, ಟ್ರಾನ್ಸ್ಫರ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಕಂಪ್ಲೀಟ್ ಆಗಿ ಲೆಜಿಸ್ಲೇಟಿವ್ ಪವರ್ಸ್ ಅನ್ನ ಟ್ರಾನ್ಸ್ಫರ್ ಮಾಡಲಾಗಲ್ಲ, ಕೇವಲ ಟ್ರಾನ್ಸ್ಫರ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಈ ಸ್ಟೆಪ್ ಅನ್ನ ಫಸ್ಟ್ ಸ್ಟೆಪ್ ಟುವರ್ಡ್ ಸೆಂಟ್ರಲೈಸೇಷನ್ ಅಂತ ಕರೆಯಲಾಗುತ್ತೆ. ಅಂಡ್ ಯು ಡು ರಿಮೆಂಬರ್, ಸಾಮಾನ್ಯವಾಗಿ ನಿಮಗೆ ಸೆಂಟ್ರಲೈಸೇಷನ್ ಬಗ್ಗೆ ನೀವು ಬುಕ್ ಅಲ್ಲಿ ಎಷ್ಟು ಬಾರಿ ಓದಿದ್ರು ಕೂಡ ನೀವು ತಿಳ್ಕೊಳ್ಳಿಕ್ ಆಗಲ್ಲ. ಇಲ್ಲಿ ಸೆಂಟ್ರಲೈಸೇಷನ್ ಅಂದ್ರೆ ಏನು ಅಂದ್ರೆ, ಲೆಜಿಸ್ಲೇಟಿವ್ ಪವರ್ಸ್ ಅನ್ನ ಬೇರೆ ಬೇರೆ ಗವರ್ನರ್ ಗಳ ಬಳಿ ಇದ್ದಂತಹ ಲೆಜಿಸ್ಲೇಟಿವ್ ಪವರ್ಸ್ ಅನ್ನ ಕೇವಲ ಗವರ್ನರ್ ಆಫ್ ಬೆಂಗಾಲಿಗೆ ಟ್ರಾನ್ಸ್ಫರ್ ಮಾಡುವುದನ್ನ ಸೆಂಟ್ರಲೈಸೇಷನ್ ಅಂತ ಕರೆಯಲಾಗುತ್ತೆ. ದೆನ್ ಗವರ್ನರ್ ಜನರಲ್ ಆಫ್ ಬೆಂಗಾಲ್ ಅನ್ನ ಗವರ್ನರ್ ಆಫ್ ಬೆಂಗಾಲ್ ಅನ್ನ ಗವರ್ನರ್ ಜನರಲ್ ಆಫ್ ಬೆಂಗಾಲ್ ಅಂತ ರಿಡೆಸಿಗ್ನೇಟ್ ಮಾಡಲಾಗುತ್ತೆ. ರಿಮೆಂಬರ್, ಬಿಫೋರ್ 1773 ಗವರ್ನರ್ ಆಫ್ ಬೆಂಗಾಲ್, ಗವರ್ನರ್ ಆಫ್ ಮಡ್ರಾಸ್, ಗವರ್ನರ್ ಆಫ್ ಬಾಂಬೆ ಅಂತ ಕರೆಯಲಾಗ್ತಿರುತ್ತೆ. ಸೊ ಆ ಸಮಯದಲ್ಲಿ ಒನ್ ಸಚ್ ಗವರ್ನರ್ ಆಫ್ ಬೆಂಗಾಲ್ ಅಂತ ಇರ್ತಾನೆ. ಬಟ್ ಯಾವಾಗ ಲೆಜಿಸ್ಲೇಟಿವ್ ಪವರ್ಸ್ ಅನ್ನ ಟ್ರಾನ್ಸ್ಫರ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನೋ, ಹೆಚ್ಚಿನ ಲೆಜಿಸ್ಲೇಟಿವ್ ಪವರ್ಸ್ ಅನ್ನ ಗವರ್ನರ್ ಆಫ್ ಬೆಂಗಾಲ್ ಪಡೀಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಸೊ ಆ ವ್ಯಕ್ತಿಯನ್ನ ಗವರ್ನರ್ ಜನರಲ್ ಆಫ್ ಬೆಂಗಾಲ್ ಅಂತ ರೀಡೆಸಿಗ್ನೇಟ್ ಮಾಡಲಾಗುತ್ತೆ. ಅಂಡ್ ಆ ಸಮಯದಲ್ಲಿ ಇದ್ದಂತಹ ದೆನ್ ಫಸ್ಟ್ ಸಚ್ ಗವರ್ನರ್ ಜನರಲ್ ಯಾರು ಅಂತ ಕೇಳಿದ್ರೆ ವಾರನ್ ಹೇಸ್ಟಿಂಗ್ಸ್ ಅಂತ ಹೇಳ್ಬೇಕು. ಸಾಮಾನ್ಯವಾಗಿ FDA, PSI ಈ ರೀತಿಯಾದ ಎಕ್ಸಾಮ್ ಗಳಲ್ಲಿ ಬೇಸಿಕ್ ಡೈರೆಕ್ಟ್ ಫ್ಯಾಕ್ಚುಯಲ್ ಕ್ವಶನ್ಸ್ ಅನ್ನ ಕೇಳ್ತಾರೆ. ಯಾವ ರೀತಿ ಅಂದ್ರೆ, ಫಸ್ಟ್ ಸ್ಟೆಪ್ ಟುವರ್ಡ್ ಸೆಂಟ್ರಲೈಸೇಷನ್ ಯಾವುದು? ರೆಗ್ಯುಲೇಟಿಂಗ್ ಆಕ್ಟ್ ಆಫ್ 1773. ಗವರ್ನರ್ ಆಫ್ ಬೆಂಗಾಲ್ ಅನ್ನ ಗವರ್ನರ್ ಜನರಲ್ ಆಫ್ ಬೆಂಗಾಲ್ ಅಂತ ರೀಡೆಸಿಗ್ನೇಟ್ ಯಾವ ಆಕ್ಟ್ ನಲ್ಲಿ ಮಾಡಲಾಯಿತು ಅಂದ್ರೆ ರೆಗ್ಯುಲೇಟಿಂಗ್ ಆಕ್ಟ್ ಆಫ್ 1773. ಫಸ್ಟ್ ಗವರ್ನರ್ ಜನರಲ್ ಆಫ್ ಬೆಂಗಾಲ್ ಯಾರು ಅಂತ ಕೇಳ್ತಾರೆ, ವಾರನ್ ಹೇಸ್ಟಿಂಗ್. ಈ ರೀತಿಯಾದಂತಹ ಫ್ಯಾಕ್ಚುಯಲ್ ಕ್ವಶನ್ಸ್ ಅನ್ನ ನೀವು ಲೋಯರ್ ಲೆವೆಲ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಗಳಲ್ಲಿ ಕಾಣಬಹುದು. ದೆನ್ ಯಾವಾಗ ಗವರ್ನರ್ ಜನರಲ್ ಆಫ್ ಬೆಂಗಾಲ್ಗೆ ಹೆಚ್ಚಿನ ಲೆಜಿಸ್ಲೇಟಿವ್ ಪವರ್ ಸಿಗುತ್ತೋ ಆಗ ಗವರ್ನರ್ ಜನರಲ್ ಆಫ್ ಬೆಂಗಾಲಿನ ಮೇಲೆ ವರ್ಕ್ ಬರ್ಡನ್ ಜಾಸ್ತಿ ಆಗುತ್ತೆ. ಸೊ ಗವರ್ನರ್ ಜನರಲ್ ಆಫ್ ಬೆಂಗಾಲಿಗೆ ಸಹಾಯ ಮಾಡ್ಲಿಕ್ಕೆ ಒಂದು ಎಕ್ಸಿಕ್ಯೂಟಿವ್ ಕೌನ್ಸಿಲ್ ಅನ್ನ ಸ್ಟಾರ್ಟ್ ಮಾಡಲಾಗುತ್ತೆ, ಫಾರ್ಮ್ ಮಾಡಲಾಗುತ್ತೆ. ಆ ಎಕ್ಸಿಕ್ಯೂಟಿವ್ ಕೌನ್ಸಿಲ್ ನ ಗವರ್ನರ್ ಜನರಲ್ ಇನ್ ಕೌನ್ಸಿಲ್ ಅಂತ ಕೂಡ ಕರೆಯಲಾಗುತ್ತೆ. ಸಾಮಾನ್ಯವಾಗಿ ನೀವು ಟಾಪ್ ಹೈಯರ್ ಲೆವೆಲ್ ಎಕ್ಸಾಮ್ಸ್ ಅನ್ನ ಬರೀಬೇಕಾದ್ರೆ ಗವರ್ನರ್ ಜನರಲ್ ಇನ್ ಕೌನ್ಸಿಲ್ ಅಂತ ಕೊಡ್ತಾರೆ, ಎಕ್ಸಿಕ್ಯೂಟಿವ್ ಕೌನ್ಸಿಲ್ ಅಂತ ಕೊಡಲ್ಲ. ಸೊ ಎಕ್ಸಿಕ್ಯೂಟಿವ್ ಕೌನ್ಸಿಲ್ ಅಂಡ್ ಗವರ್ನರ್ ಜನರಲ್ ಇನ್ ಕೌನ್ಸಿಲ್ ಎರಡು ಕೂಡ ಒಂದೇ ಆಗಿರುತ್ತೆ. ಯಾವ ಕಾರಣಕ್ಕೆ ಎಕ್ಸಿಕ್ಯೂಟಿವ್ ಕೌನ್ಸಿಲ್ ಅನ್ನ ಫಾರ್ಮ್ ಮಾಡ್ತಾರೆ? ಲೆಜಿಸ್ಲೇಟಿವ್ ಪವರ್ಸ್ ಗವರ್ನರ್ ಜನರಲ್ ಆಫ್ ಬೆಂಗಾಲ್ಗೆ ಜಾಸ್ತಿ ಆದಂತಹ ಸಮಯದಲ್ಲಿ ಆತನಿಗೆ ವರ್ಕಿನ ಬರ್ಡನ್ ಜಾಸ್ತಿ ಆಗುತ್ತೆ. ಸೊ ಆ ವ್ಯಕ್ತಿಗೆ ಹೆಲ್ಪ್ ಮಾಡ್ಲಿಕ್ಕೆ ಎಕ್ಸಿಕ್ಯೂಟಿವ್ ಕೌನ್ಸಿಲ್ ಅನ್ನ ಫಾರ್ಮ್ ಮಾಡಲಾಗುತ್ತೆ. ಅಂತಹ ಎಕ್ಸಿಕ್ಯೂಟಿವ್ ಕೌನ್ಸಿಲ್ ಅನ್ನ ಗವರ್ನರ್ ಜನರಲ್ ಇನ್ ಕೌನ್ಸಿಲ್ ಅಂತ ಕೂಡ ಕರೆಯಲಾಗುತ್ತೆ. ಅಂಡ್ ಗವರ್ನರ್ ಜನರಲ್ ಇನ್ ಕೌನ್ಸಿಲ್ ಅಲ್ಲಿ 4 ಮೆಂಬರ್ ಬಾಡಿ ಆಗಿರುತ್ತೆ. ಅಂದ್ರೆ 4 ಮೆಂಬರ್ಸ್ ಅನ್ನ ಗ್ರೂಪ್ ಅನ್ನು ನಾಮಿನೇಟ್ ಮಾಡಲಾಗಿರುತ್ತೆ ಎಕ್ಸಿಕ್ಯೂಟಿವ್ ಕೌನ್ಸಿಲ್ ಗೆ. ಅಂಡ್ ಎಕ್ಸಿಕ್ಯೂಟಿವ್ ಕೌನ್ಸಿಲ್ ಅಂದ್ರೆ ಕೇವಲ ಎಕ್ಸಿಕ್ಯೂಟಿವ್ ಫಂಕ್ಷನ್ಸ್ ಅನ್ನ ಮಾತ್ರ ಅವರು ನೋಡ್ಕೊಳ್ತಿರಲ್ಲ. ಎಕ್ಸಿಕ್ಯೂಟಿವ್ ಕೌನ್ಸಿಲ್ ವಾಸ್ ಆಲ್ಸೋ ಪರ್ಫಾರ್ಮಿಂಗ್ ಲೆಜಿಸ್ಲೇಟಿವ್ ಫಂಕ್ಷನ್ಸ್. ಅಂದ್ರೆ ಎಕ್ಸಿಕ್ಯೂಟಿವ್ ಫಂಕ್ಷನ್ಸ್ ನ ಜೊತೆ ಲೆಜಿಸ್ಲೇಟಿವ್ ಫಂಕ್ಷನ್ಸ್ ಅನ್ನ ಕೂಡ ಗವರ್ನರ್ ಜನರಲ್ ಇನ್ ಕೌನ್ಸಿಲ್ ಅಥವಾ ಗವರ್ನರ್ ಜನರಲ್ ಎಕ್ಸಿಕ್ಯೂಟಿವ್ ಕೌನ್ಸಿಲ್ ನೋಡ್ಕೊಳ್ತಿರುತ್ತೆ. ಇದನ್ನ ಎಕ್ಸಿಕ್ಯೂಟಿವ್ ಸುಪ್ರಿಮೆಸಿ ಅಂತ ಕರಿತೀವಿ. ಬಿಕಾಸ್ ನೆನಪಿರ್ಲಿ, ಸಾಮಾನ್ಯವಾಗಿ ನಾವು ಲೆಜಿಸ್ಲೇಟಿವ್ ಸುಪ್ರಿಮೆಸಿಯನ್ನ ಈಗ ಕಾಣ್ತೀವಿ. ಅಂದ್ರೆ ನಾವು MLA ಗಳಿಗೆ ಹೆಚ್ಚು ಇಂಪಾರ್ಟೆನ್ಸ್ ಅನ್ನ ಕೊಡ್ತೀವಿ. ನೆನಪಿರ್ಲಿ, ಎಕ್ಸಿಕ್ಯೂಟಿವ್ ಅಲ್ಲಿ ಪರ್ಮನೆಂಟ್ ಎಕ್ಸಿಕ್ಯೂಟಿವ್ ಅಂದ್ರೆ ಬೇರೆ ಅಂಡ್ ನಾನ್ ಪರ್ಮನೆಂಟ್ ಎಕ್ಸಿಕ್ಯೂಟಿವ್ ಅಂದ್ರೆ ಬೇರೆ. ಪರ್ಮನೆಂಟ್ ಎಕ್ಸಿಕ್ಯೂಟಿವ್ ಅಂದ್ರೆ IAS, IPS, KS ಆಫೀಸರ್ಸ್ ಆಗಿರ್ಬೋದು, ಇವರೆಲ್ಲ ಪರ್ಮನೆಂಟ್ ಎಕ್ಸಿಕ್ಯೂಟಿವ್ ಆಫೀಸರ್ಸ್ ಗಳಾಗಿರ್ತಾರೆ. ಬಿಕಾಸ್ ಅವರು ಒಂದು ಬಾರಿ ಸರ್ವಿಸ್ ಗೆ ಜಾಯಿನ್ ಆದ ನಂತರ ರಿಟೈರ್ಮೆಂಟ್ ತಗೊಳ್ಳೋವರೆಗೂ ಕೂಡ, ಅವ್ರು ರಿಟೈರ್ಡ್ ಆಗುವವರೆಗೂ ಕೂಡ ಅವರು ಎಕ್ಸಿಕ್ಯೂಟಿವ್ ಆಫೀಸರ್ಸ್ ಆಗಿ ವರ್ಕ್ ಮಾಡ್ತಿರ್ತಾರೆ. ಬಟ್ ನಾವು ಸಾಮಾನ್ಯವಾಗಿ ನಾನ್ ಪರ್ಮನೆಂಟ್ ಎಕ್ಸಿಕ್ಯೂಟಿವ್ ಅಂದ್ರೆ 5 ಇಯರ್ಸ್ ಒಂದ್ಸರಿ ಎಲೆಕ್ಟ್ ಆಗುವಂತಹ MLA MP ಗಳಿಗೆ ನಾವು ಹೆಚ್ಚಿನ ಇಂಪಾರ್ಟೆನ್ಸ್ ಅನ್ನ ಕೊಡ್ತೀವಿ. ಸೊ
ಬ್ರಿಟಿಷರ ಕಾಲದಲ್ಲಿ 1773 ರೆಗ್ಯುಲೇಟಿಂಗ್ ಆಕ್ಟ್ ನ ಮುಖಾಂತರ ಅವರು ಎಕ್ಸಿಕ್ಯೂಟಿವ್ ಸುಪ್ರೀಮೆಸಿಗೆ ಹೆಚ್ಚು ಇಂಪಾರ್ಟೆನ್ಸ್ ಅನ್ನ ಕೊಡ್ತಾರೆ. ಬಿಕಾಸ್ ಫಂಕ್ಷನ್ಸ್ ಅನ್ನ ನಡೆಸುವಂತದ್ದು ಹೆಚ್ಚು ಇಂಪಾರ್ಟೆಂಟ್ ಆಗಿರುತ್ತೆ ಲೆಜಿಸ್ಲೇಟಿವ್ ಫಂಕ್ಷನ್ಸ್ ಗಿಂತ. ದೆನ್ ಉಳಿದಿರುವ ಕೆಲವೊಂದು ಪ್ರಾವಿಷನ್ಸ್ ಗಳನ್ನ ನೋಡೋಣ. ಸಾರಿ ತೇಜಸ್, ಒಂದು ಡೌಟ್ ಇತ್ತು. ಕ್ಯಾನ್ ಯು ಗೋ ಬ್ಯಾಕ್ ಟು ದ ಪ್ರೀವಿಯಸ್ ಸ್ಲೈಡ್? ತೇಜಸ್, ನನ್ಗೆ ಒಂದು ಅರ್ಥ ಆಗಿಲ್ಲ. ಇದು ಕೋರ್ಟ್ ಆಫ್ ಡೈರೆಕ್ಟರ್ಸ್ ಅಂತ ಹೇಳಿ ಗವರ್ನಿಂಗ್ ಬಾಡಿ ಆಫ್ ದ ಕಂಪನಿ ಅಂತ ಮೆನ್ಷನ್ ಮಾಡಿದಾರಲ್ಲ, ಸೊ ಇದು ಏನ್ ಹೇಳ್ತಾರೆ ಇಂಡಿಯಾದಲ್ಲಿ ಏನ್ ಹೇಳ್ತಾರೆ ಈಸ್ಟ್ ಇಂಡಿಯಾ ಕಂಪನಿಯಲ್ಲಿ ಕೋರ್ಟ್ ಆಫ್ ಡೈರೆಕ್ಟರ್ಸ್ ಅಂತ ಹೇಳಿ ನಾಮಿನೇಟ್ ಮಾಡಿರ್ತಾರೆ ಅನ್ಸುತ್ತಲ್ಲ? ಹೌದು, ಇವರು ಕೋರ್ಟ್ ಆಫ್ ಡೈರೆಕ್ಟರ್ಸ್ ಆಕ್ಚುಲಿ ಈಸ್ಟ್ ಇಂಡಿಯಾ ಕಂಪನಿಯಲ್ಲಿ ಶೇರ್ ಅನ್ನ ಹೊಂದಿರ್ತಾರೆ. ಸೊ ಯಾವಾಗ ಈಸ್ಟ್ ಇಂಡಿಯಾ ಕಂಪನಿ ಲಾಸ್ ಅಲ್ಲಿ ನಡೀತಿದೆ ಅಂದಾಗ ಅವ್ರು ಏನ್ ಮಾಡ್ತಾರೆ, ಸಾಮಾನ್ಯವಾಗಿ ಎಲ್ರಿಗೂ ಕೂಡ ಶಾಕ್ ಆಗುತ್ತೆ. ಈ ತರ ಲಾಸ್ ಅಲ್ಲಿ ನಡಿಬೇಕಾದ್ರೆ ಆ ಲಾಸ್ ಅನ್ನ ಕಮ್ಮಿ ಮಾಡ್ಲಿಕ್ಕೆ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಒಂದು ಬಾಡಿ, ಅವ್ರಿಗೆ ಆನ್ಸರಬಲ್ ಬಾಡಿ ಬೇಕಾಗಿರುತ್ತೆ. ಸೊ ಏನ್ ನಡೀತಿದೆ, ಅದಕ್ಕೆ ಕಾರಣ ಏನು, ನೆಕ್ಸ್ಟ್ ಯಾವ ರೀತಿ ಸ್ಟೆಪ್ಸ್ ಅನ್ನ ತಗೋಬೇಕು ಅನ್ನುವಂತ ಒಂದು ಆನ್ಸರಬಲ್ ಬಾಡಿ ಬೇಕಾಗಿರುತ್ತೆ. ಸೊ ಒಂದು ಗವರ್ನಿಂಗ್ ಬಾಡಿ ರೂಪದಲ್ಲಿ, ಅಂದ್ರೆ ಇದೊಂದು ಎಕ್ಸಿಕ್ಯೂಟಿವ್ ಬಾಡಿ ಅಂತ ನಾವು ತಿಳ್ಕೊಬೇಕಾಗುತ್ತೆ. ಬಿಕಾಸ್ ಇಂಡಿಯಾದಲ್ಲಿ ಅಫೇರ್ಸ್ ಅನ್ನ ಈಸ್ಟ್ ಇಂಡಿಯಾ ಕಂಪನಿ ಅಂಡರ್ ಬರುವಂತಹ ಕೋರ್ಟ್ ಆಫ್ ಡೈರೆಕ್ಟರ್ಸ್ ನೋಡ್ಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆದ ಕಾರಣ ಇದನ್ನ ಗವರ್ನಿಂಗ್ ಬಾಡಿ ಅಂತ ಕರೆಯಲಾಗುತ್ತೆ. ಓಕೆ ಓಕೆ ತೇಜಸ್, ಮತ್ತೆ ಇನ್ನೊಂದು ಡೌಟ್ ಏನು ಅಂತ ಅಂದ್ರೆ, ಇದು ಕೋರ್ಟ್ ಆಫ್ ಡೈರೆಕ್ಟರ್ಸ್ ಅಂತ ಅಂದ್ರೆ ಇದು ಥ್ರೂ ಔಟ್ ಇಂಡಿಯಾಗೆ ಒಂದು ಏನ್ ಹೇಳ್ತಾರೆ ಗವರ್ನಿಂಗ್ ಬಾಡಿ ಅಲ್ವಾ? ಸೊ ಅವಾಗ ಏನ್ ಹೇಳ್ತಾರೆ 3 ಪ್ರೆಸಿಡೆನ್ಸಿ ಇದ್ರೂ ಕೂಡ ಇದೊಂದು ಕಾಮನ್ ಕೋರ್ಟ್ ಆಫ್ ಡೈರೆಕ್ಟರ್ಸ್ ಗವರ್ನಿಂಗ್ ಬಾಡಿ ಕೂಡ ಇತ್ತು ಅನ್ಸುತ್ತಲ್ಲ? ಇದು ಒಂದೇ ಎಂಟೈರ್ ಇಂಡಿಯಾದಲ್ಲಿ ಕೇವಲ ಕೋರ್ಟ್ ಆಫ್ ಡೈರೆಕ್ಟರ್ಸ್ ಅಂದ್ರೆ ಕೇವಲ ಅದು ಬೆಂಗಾಲ್ಗೆ ಅಥವಾ ಮಡ್ರಾಸ್ಗೆ ಸಂಬಂಧಿಸಿದಲ್ಲ, ಎಂಟೈರ್ ಇಂಡಿಯಾಕ್ಕೆ ಕೋರ್ಟ್ ಆಫ್ ಡೈರೆಕ್ಟರ್ಸ್ ಇರುವಂತದ್ದು. ಬಿಕಾಸ್ ಆ ಟೈಮ್ ಅಲ್ಲಿ ಡಿಸೆಂಟ್ರಲೈಸ್ ಸಿಸ್ಟಮ್ ಇದ್ದಂತಹ ಸಮಯದಲ್ಲಿ ಅವ್ರು ಏನ್ ಮಾಡ್ತಾರೆ, ಭಾರತವನ್ನ ಕಂಪ್ಲೀಟ್ ಆಗಿ ಕಂಟ್ರೋಲ್ ಮಾಡ್ಲಿಕ್ಕೆ ಆಗಲ್ಲ ಅಂದಾಗ ಅವ್ರೇನ್ ಮಾಡ್ತಾರೆ, ಸೆಂಟ್ರಲೈಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಬಿಕಾಸ್ ಎಲ್ಲಾ ಪವರ್ಸ್ ಅನ್ನ ಒಂದೇ ಕಡೆ ಕೇಂದ್ರೀಕೃತಗೊಳಿಸ್ಕೊಂಡಾಗ ಈಸಿಯಾಗಿ ಏನು ಯಾವುದೇ ಅಫೇರ್ಸ್ ಅನ್ನ ನೋಡ್ಕೊಳ್ಬಹುದು ಅಂತ ಸೆಂಟ್ರಲೈಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಮಾಡುವಂತಹ ಒಂದು ಸ್ಟೆಪ್ ಯಾವ್ದಾಗಿರುತ್ತೆ, ಕೋರ್ಟ್ ಆಫ್ ಡೈರೆಕ್ಟರ್ಸ್ ಅನ್ನ ಅವರು ಫಾರ್ಮ್ ಮಾಡ್ತಾರೆ. ಓಕೆ, ಇದು ಎಕ್ಸಿಕ್ಯೂಟಿವ್ ಕೌನ್ಸಿಲ್ ಅನ್ನೋದು ಏನ್ ಹೇಳ್ತಾರೆ ಸ್ಟಾರ್ಟಿಂಗ್ ಬೆಂಗಾಲ್ ಅಲ್ಲಿ ಮಾತ್ರ ಏನ್ ಹೇಳ್ತಾರೆ ಫಾರ್ಮ್ ಮಾಡ್ತಾರ ಅನ್ಸುತ್ತಲ್ಲ? ಗವರ್ನರ್ ಜನರಲ್ ಇನ್ ಕೌನ್ಸಿಲ್ ಅಂದ್ರೆ ಬೆಂಗಾಲ್ನ ಗವರ್ನರ್ ಆಗಿರ್ತಾರಲ್ಲ ಅವ್ರಿಗೆ ಯಾವಾಗ ಲೆಜಿಸ್ಲೇಟಿವ್ ಪವರ್ ಕೊಟ್ಟಂತಹ ಸಮಯದಲ್ಲಿ ಅವ್ರಿಗೆ ಹೆಚ್ಚಿನ ವರ್ಕ್ ಬರ್ಡನ್ ಜಾಸ್ತಿ ಆಗುತ್ತೆ. ಬಿಕಾಸ್ ಎಂಟೈರ್ ಇಂಡಿಯಾ ಅವರು ಕೆಲವೊಂದು ವಿಷಯದಲ್ಲಿ ಲಾಗಳನ್ನ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಸಮಯದಲ್ಲಿ ಯಾವಾಗ ವರ್ಕ್ ಜಾಸ್ತಿ ಆಗುತ್ತೋ ಈ ಗವರ್ನರ್ ಜನರಲ್ ಆಫ್ ಬೆಂಗಾಲ್ಗೆ ಸಹಾಯ ಮಾಡ್ಲಿಕ್ಕೆ ಒಂದು ಎಕ್ಸಿಕ್ಯೂಟಿವ್ ಕೌನ್ಸಿಲ್ ನ ಅವಶ್ಯಕತೆ ಇರುತ್ತೆ. ಸೊ ಅದರಿಂದ ಎಕ್ಸಿಕ್ಯೂಟಿವ್ ಕೌನ್ಸಿಲ್ ಅನ್ನ ಕೂಡ ಫಾರ್ಮ್ ಮಾಡ್ತಾರೆ. ಅದನ್ನ ಗವರ್ನರ್ ಜನರಲ್ ಇನ್ ಕೌನ್ಸಿಲ್ ಅಂತ ಕೂಡ ಕರೀತಾರೆ. ಓಕೆ, ಥ್ಯಾಂಕ್ಸ್ ತೇಜಸ್, ಅಂಡರ್ಸ್ಟ್ಯಾಂಡ್. ಬಿಕಾಸ್ ನನಗೆ ಆಗ್ಲೇ ಹೇಳಿದಂಗೆ ಎಕ್ಸಿಕ್ಯೂಟಿವ್ ಕೌನ್ಸಿಲ್ ಅಂದ್ರೆ ಕೇವಲ ಎಕ್ಸಿಕ್ಯೂಟಿವ್ ಫಂಕ್ಷನ್ಸ್ ಅನ್ನ ಮಾತ್ರ ನೋಡ್ಕೊಳ್ತಿರಲ್ಲ, ಲೆಜಿಸ್ಲೇಟಿವ್ ಫಂಕ್ಷನ್ಸ್ ಅನ್ನ ಕೂಡ ಅವರೇ ನೋಡ್ಕೊಳ್ತಾರೆ. ಬಟ್ ಅಲ್ಲಿ ಅದರ ಏನು ಡೆಸಿಗ್ನೇಟ್ ಯಾವ ರೀತಿ ಮಾಡಿರ್ತಾರೆ ಅಂದ್ರೆ ಕೇವಲ ಎಕ್ಸಿಕ್ಯೂಟಿವ್ ಕೌನ್ಸಿಲ್ ಅಂತ ಮಾತ್ರ ಡೆಸಿಗ್ನೇಟ್ ಮಾಡಿರ್ತಾರೆ. ಬಟ್ ಲೆಜಿಸ್ಲೇಟಿವ್ ಫಂಕ್ಷನ್ಸ್ ಅನ್ನ ಕೂಡ ಎಕ್ಸಿಕ್ಯೂಟಿವ್ ಕೌನ್ಸಿಲ್ ನೋಡ್ಕೊಳ್ತಿರುತ್ತೆ. ಥ್ಯಾಂಕ್ ಯು ತೇಜಸ್. ದೆನ್ ಉಳಿದಿರುವಂತಹ ಪ್ರಾವಿಷನ್ಸ್ ಬಗ್ಗೆ ನೋಡೋಣ. ಸುಪ್ರೀಂ ಕೋರ್ಟ್ ಅಟ್ ಕಲ್ಕತ್ತಾದ ಫೋರ್ಟ್ ವಿಲಿಯಂ ನಲ್ಲಿ ಸುಪ್ರೀಂ ಕೋರ್ಟ್ ಅನ್ನ ಎಸ್ಟಾಬ್ಲಿಷ್ ಮಾಡ್ತಾರೆ 1774 ಅಲ್ಲಿ. ಅಂದ್ರೆ ಥ್ರೂ ರೆಗ್ಯುಲೇಟಿಂಗ್ ಆಕ್ಟ್ ಸುಪ್ರೀಂ ಕೋರ್ಟ್ ಅನ್ನ ಫಾರ್ಮ್ ಮಾಡಲಾಗುತ್ತೆ ಕಲ್ಕತ್ತಾದಲ್ಲಿರುವಂತಹ ಏನು ಫೋರ್ಟ್ ವಿಲಿಯಂ ಅನ್ನುವಂತಹ ಸ್ಥಳದಲ್ಲಿ. ದೆನ್ ಸುಪ್ರೀಂ ಕೋರ್ಟ್ ನಲ್ಲಿ ಒಬ್ಬ ಚೀಫ್ ಜಸ್ಟಿಸ್ ಇರ್ತಾನೆ ಅಂಡ್ 3 ಜನ ಜಸ್ಟಿಸಸ್ ಇರ್ತಾರೆ. ಅಂಡ್ ವೆರಿ ಇಂಪಾರ್ಟೆಂಟ್, ನಾನು ಈಗಾಗಲೇ ಹೇಳಿದಂಗೆ ಬಿಫೋರ್ 1773 ಈಸ್ಟ್ ಇಂಡಿಯಾ ಕಂಪನಿಯಲ್ಲಿ ಇದ್ದಂತಹ ಬ್ರಿಟಿಷ್ ಆಫೀಸರ್ಸ್ ಕರಪ್ಷನ್ ಮತ್ತೆ ಇಲ್ಲಿಗಲ್ ಟ್ರೇಡ್ ಅಲ್ಲಿ ಇನ್ವಾಲ್ವ್ ಆಗಿರ್ತಾರೆ ಅಂಡ್ ಪರ್ಸನಲ್ ಪ್ರೈವೇಟ್ ಟ್ರೇಡ್ ಅಲ್ಲಿ ಇನ್ವಾಲ್ವ್ ಆಗಿರ್ತಾರೆ. ಬ್ರೈಬ್ ಗಳನ್ನ ಅಂದ್ರೆ ಲಂಚವನ್ನ ಪಡಿತಿರ್ತಾರೆ. ಸೊ ಅಂತಹ ಪ್ರೈವೇಟ್ ಟ್ರೇಡ್ ಅಂದ್ರೆ ಕಂಪನಿಯ ಹೊರತಾಗಿ ಪ್ರೈವೇಟ್ ಟ್ರೇಡ್ ಅನ್ನ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿರ್ತಾರೆ. ಸೊ ಪ್ರೈವೇಟ್ ಟ್ರೇಡ್ ಅನ್ನ ಅಂಡ್ ಲಂಚವನ್ನ ಅಕ್ಸೆಪ್ಟ್ ಮಾಡುವುದನ್ನ ಕೂಡ ಅಲ್ಲಿ ಪ್ರಾಹಿಬಿಟ್ ಮಾಡಲಾಗುತ್ತೆ ಈ ಆಕ್ಟಿನ ಅಂಡರ್. One second. Then next act, amending act of 1781. ಇದರ ಹೆಸರು ಹೇಳುವ ಹಾಗೆ ರೆಗ್ಯುಲೇಟಿಂಗ್ ಆಕ್ಟ್ ಆಫ್ 1773 ಅಲ್ಲಿ ಇದ್ದಂತಹ ಕೆಲವೊಂದು ಡಿಫೆಕ್ಟ್ ಗಳನ್ನ ಅಮೆಂಡ್ ಮಾಡ್ಲಿಕ್ಕೆ, ಚೇಂಜ್ ಮಾಡ್ಲಿಕ್ಕೆ ಹೊಸದಾಗಿ ಒಂದು ಆಕ್ಟ್ ಅನ್ನ ಮಾಡ್ತಾರೆ. ಅದನ್ನ ಅಮೆಂಡಿಂಗ್ ಆಕ್ಟ್ ಆಫ್ 1781 ಅಂತ ಕರೆಯಲಾಗುತ್ತೆ. ರಿಮೆಂಬರ್, ರೆಗ್ಯುಲೇಟಿಂಗ್ ಆಕ್ಟ್ ಆಫ್ 1773 ಅಲ್ಲಿ ಇದ್ದಂತಹ ಡಿಫೆಕ್ಟ್ ಗಳನ್ನ ರೆಕ್ಟಿಫೈ ಮಾಡ್ಲಿಕ್ಕೆ ಈ ಆಕ್ಟ್ ಅನ್ನ ಅಂದ್ರೆ ರೆಗ್ಯುಲೇಟಿಂಗ್ ಆಕ್ಟ್ ಆಫ್ 1773 ಅನ್ನ ಅಮೆಂಡ್ ಮಾಡುವ ಕಾರಣ ಇದನ್ನ ಅಮೆಂಡಿಂಗ್ ಆಕ್ಟ್ ಆಫ್ 1781 ಅಂತ ಕರೆಯಲಾಗುತ್ತೆ.
ನಾನು ಮೊದಲೇ ಹೇಳಿರುವ ಹಾಗೆ ರೆಗ್ಯುಲೇಟಿಂಗ್ ಆಕ್ಟ್ ಆಫ್ 1773 ಅಂಡ್ ಸುಪ್ರೀಂ ಕೋರ್ಟ್ ಅನ್ನ ಎಸ್ಟಾಬ್ಲಿಷ್ ಮಾಡ್ಲಿಕ್ಕೆ ಪ್ರಾವಿಷನ್ ಅನ್ನ ನೀಡಿರ್ತಾರೆ. ಸಾಮಾನ್ಯವಾಗಿ ಸುಪ್ರೀಂ ಕೋರ್ಟ್ ನ ಜುಡಿಷಿಯರಿ ಅಂತ ಕರೆಯಲಾಗುತ್ತೆ. ಯಾವಾಗ ಸುಪ್ರೀಂ ಕೋರ್ಟ್ ಅನ್ನ ಫಾರ್ಮ್ ಮಾಡ್ತಾರೋ ಆಗ ಸುಪ್ರೀಂ ಕೋರ್ಟಿನ ಜಡ್ಜಸ್ ಏನ್ ಮಾಡ್ತಾರೆ ಅಂದ್ರೆ ಈಸ್ಟ್ ಇಂಡಿಯಾ ಕಂಪನಿ ಅಂಡರ್ ವರ್ಕ್ ಮಾಡ್ತಿದ್ದಂತಹ ಕಂಪನಿ ಆಫೀಸರ್ಸ್ ಗಳನ್ನ ಇನ್ವೆಸ್ಟಿಗೇಟ್ ಮಾಡ್ಲಿಕ್ಕೆ, ಇಂಟ್ರೋಗೇಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸಾಮಾನ್ಯವಾಗಿ ಕಂಪನಿ ಆಫೀಸರ್ಸ್ ಇಲ್ಲಿಗಲ್ ಟ್ರೇಡ್ ಅಲ್ಲಿ ಇನ್ವಾಲ್ವ್ ಆದಂತಹ ಸಮಯದಲ್ಲಿ ಜುಡಿಷಿಯರಿಯ ಕೆಲಸವಾಗಿರುತ್ತೆ ಅಂತಹ ಆಫೀಸರ್ ಅನ್ನ ಇನ್ವೆಸ್ಟಿಗೇಟ್ ಮಾಡುವಂತಹದ್ದು. ಸೊ ಯಾವಾಗ ಕಂಪನಿ ಆಫೀಸರ್ಸ್ ಅನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೋ ಸಾಮಾನ್ಯವಾಗಿ ಎಕ್ಸಿಕ್ಯೂಟಿವ್ ಕೌನ್ಸಿಲ್ ಇದನ್ನ ಅಪೋಸ್ ಮಾಡುತ್ತೆ. ಐ ವಿಲ್ ಗಿವ್ ಯು ಅನ್ ಎಕ್ಸಾಂಪಲ್. ರೀಸೆಂಟ್ ಆಗಿ ಕೊರೋನಾ ಬಂದಂತಹ ಸಮಯದಲ್ಲಿ ಸಾಮಾನ್ಯವಾಗಿ ಪೇಷಂಟ್ ಗಳಿಗೆ ಬ್ರೀತಿಂಗ್ ಪ್ರಾಬ್ಲಮ್ ಇರುತ್ತೆ. ಸೊ ಕರ್ನಾಟಕದಲ್ಲಿ ಯಾವಾಗ ಸೆಂಟ್ರಲ್ ಗೌರ್ಮೆಂಟ್ ಹೆಚ್ಚಿನ ಆಕ್ಸಿಜನ್ ಅನ್ನ ಸಪ್ಲೈ ಮಾಡಲ್ವೋ ಆಗ ಕರ್ನಾಟಕದ ಹೈಕೋರ್ಟ್, ಐ ರಿಪೀಟ್, ಕರ್ನಾಟಕದ ಹೈಕೋರ್ಟ್ ಸೆಂಟ್ರಲ್ ಗೌರ್ಮೆಂಟ್ ಗೆ ಒಂದು ಡೈರೆಕ್ಟಿವ್ ಅನ್ನ ನೀಡುತ್ತೆ, ಕರ್ನಾಟಕಕ್ಕೆ ಹೆಚ್ಚಿನ ಆಕ್ಸಿಜನ್ ಅನ್ನ ಸಪ್ಲೈ ಮಾಡಬೇಕಾಗುತ್ತೆ ಅಂತ. ರಿಮೆಂಬರ್, ಇಲ್ಲಿ ಕರ್ನಾಟಕದ ಹೈಕೋರ್ಟ್ ಅನ್ನ ಸುಪ್ರೀಂ ಕೋರ್ಟ್ ಅಂತ ಅನ್ಕೊಳ್ಳಿ, ದೆನ್ ಸೆಂಟ್ರಲ್ ಗೌರ್ಮೆಂಟ್ ಅನ್ನ ಎಕ್ಸಿಕ್ಯೂಟಿವ್ ಕೌನ್ಸಿಲ್ ಅಂತ ಅನ್ಕೊಳ್ಳಿ. ಯಾವಾಗ ಜುಡಿಷಿಯರಿ ಡೈರೆಕ್ಟಿವ್ ಅನ್ನ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡುತ್ತೋ ಸಾಮಾನ್ಯವಾಗಿ ಎಕ್ಸಿಕ್ಯೂಟಿವ್ ಕೌನ್ಸಿಲ್ ಅದನ್ನ ಅಪೋಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ದೆನ್ ಎಕ್ಸಿಕ್ಯೂಟಿವ್ ಕೌನ್ಸಿಲ್ ಅಪೋಸ್ ಮಾಡುತ್ತೆ ಅಂಡ್ ಟ್ರೈ ಟು ಲಿಮಿಟ್ ದಿ ಪವರ್ ಆಫ್ ಅ ಸುಪ್ರೀಂ ಕೋರ್ಟ್. ಸುಪ್ರೀಂ ಕೋರ್ಟ್ ನ ಪವರ್ ಅನ್ನ ಕಡಿಮೆ ಮಾಡ್ಲಿಕ್ಕೆ ನೋಡುತ್ತೆ. ಸೊ ಎಕ್ಸಿಕ್ಯೂಟಿವ್ ಕೌನ್ಸಿಲ್ ಅಂದ್ರೆ ಕೋರ್ಟ್ ಆಫ್ ಡೈರೆಕ್ಟರ್ಸ್ ಅಂತ ನಾನು ಈಗಾಗಲೇ ಹೇಳಿದ್ದೆ, ಬಿಕಾಸ್ ಕೋರ್ಟ್ ಆಫ್ ಡೈರೆಕ್ಟರ್ಸ್ ಶೇರ್ ಅನ್ನ ಹೊಂದಿರ್ತಾರೆ ಈಸ್ಟ್ ಇಂಡಿಯಾ ಕಂಪನಿಯಲ್ಲಿ. ಸೊ ಯಾವಾಗ ಮೋಸ್ಟ್ ಇನ್ಫ್ಲೂಯೆನ್ಷಿಯಲ್ ಬಾಡಿ ಆದಂತಹ ಕೋರ್ಟ್ ಆಫ್ ಬ್ರಿಟಿಷ್ ಪಾರ್ಲಿಮೆಂಟ್ ಗೆ ಅಪ್ರೋಚ್ ಮಾಡ್ತಾರೆ, ಬಿಕಾಸ್ ಸುಪ್ರೀಂ ಕೋರ್ಟ್ ಇಂದ ನಾವು ನಡೆಸುವಂತಹ ಕೆಲಸಕ್ಕೆ ತೊಂದರೆ ಆಗ್ತಿದೆ ಭಾರತದಲ್ಲಿ ಅಂತ. ಸೊ ಒಂದು ಆಕ್ಟ್ ಆಫ್ ಸೆಟಲ್ಮೆಂಟ್ ಅಂತ ಕರಿತೀವಿ, ಬಿಕಾಸ್ ಎಕ್ಸಿಕ್ಯೂಟಿವ್ ಕೌನ್ಸಿಲ್ ಮತ್ತೆ ಬ್ರಿಟಿಷ್ ಪಾರ್ಲಿಮೆಂಟಿನ ನಡುವೆ ಒಂದು ಸೆಟಲ್ಮೆಂಟ್ ಅನ್ನ ಮಾಡ್ಕೊಳ್ತಾರೆ. ಅದಕ್ಕೆ ಈ ಆಕ್ಟ್ ಅನ್ನ ಆಕ್ಟ್ ಆಫ್ ಸೆಟಲ್ಮೆಂಟ್ ಅಂತ ಕರಿತೀವಿ. ಡೂ ರಿಮೆಂಬರ್ ಯಾವ ಕಾರಣಕ್ಕೆ ಆಕ್ಟ್ ಆಫ್ ಸೆಟಲ್ಮೆಂಟ್ ಅಂತ ಕರಿತೀವಿ ಅಂದ್ರೆ ಎಕ್ಸಿಕ್ಯೂಟಿವ್ ಕೌನ್ಸಿಲ್ ಅಂದ್ರೆ ಕೋರ್ಟ್ ಆಫ್ ಡೈರೆಕ್ಟರ್ಸ್ ಬ್ರಿಟಿಷ್ ಪಾರ್ಲಿಮೆಂಟಿನೊಂದಿಗೆ ಒಂದು ಸೆಟಲ್ಮೆಂಟ್ ಅನ್ನ ಮಾಡ್ಕೊಳ್ತಾರೆ. ಅಂದ್ರೆ ಸುಪ್ರೀಂ ಕೋರ್ಟಿನ ಪವರ್ಸ್ ಅನ್ನ ಕಡಿಮೆ ಮಾಡ್ಲಿಕ್ಕೆ, ಕರ್ಟೈಲ್ ಮಾಡ್ಲಿಕ್ಕೆ, ಸೊ ದಟ್ ಎಕ್ಸಿಕ್ಯೂಟಿವ್ ಕೌನ್ಸಿಲ್ ತನಗೆ ಇಷ್ಟ ಬರುವ ರೀತಿಯಲ್ಲಿ ಫಂಕ್ಷನ್ಸ್ ಅನ್ನ ಮಾಡ್ಲಿಕ್ಕೆ ಈಸಿ ಆಗುತ್ತೆ. ಸೊ ಈ ರೀತಿಯಾದಂತ ಸೆಟಲ್ಮೆಂಟ್ ಅನ್ನ ಆಕ್ಟ್ ಆಫ್ ಸೆಟಲ್ಮೆಂಟ್ ಅಂತ ಕರೆಯಲಾಗುತ್ತೆ. ಈ ಆಕ್ಟ್ ಅನ್ನ ಅಮೆಂಡಿಂಗ್ ಆಕ್ಟ್ ಆಫ್ 1781 ಅಂತ ಕರೆಯಲಾಗುತ್ತೆ. ದೆನ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್, ನಿಮಗೆ ಕಾನ್ಸೆಪ್ಚುಯಲ್ ಕ್ಲಾರಿಟಿ ಇದ್ದಾಗ ಮಾತ್ರ ನೀವು ಹೈಯರ್ ಲೆವೆಲ್ ಎಕ್ಸಾಮ್ಸ್ ಅನ್ನ ಪಾಸ್ ಮಾಡಬಹುದು ಅಂತ ನಾನು ಈಗಾಗಲೇ ಹೇಳಿದ್ದೆ. ಸಾಮಾನ್ಯವಾಗಿ ಡಾಕ್ಟ್ರೈನ್ ಆಫ್ ಸಪರೇಷನ್ ಆಫ್ ಪವರ್ಸ್ ಅಂತ ಹೇಳ್ತೀವಿ. ಒಂದು ಡಾಕ್ಟ್ರೈನ್ ಇದೆ, ಅಂದ್ರೆ ಲೆಜಿಸ್ಲೇಟಿವ್ ಅಲ್ಲಿ ಇರುವಂತಹ ಅವರಿಗೆ ಫಂಕ್ಷನ್ಸ್ ಬೇರೆ ಇರುತ್ತೆ, ಎಕ್ಸಿಕ್ಯೂಟಿವ್ ಫಂಕ್ಷನ್ಸ್ ಬೇರೆ ಇರುತ್ತೆ, ಅಂಡ್ ಜುಡಿಷಿಯರಿ ಅಂದ್ರೆ ಜುಡಿಷಿಯಲ್ ಫಂಕ್ಷನ್ಸ್ ಕೂಡ ಬೇರೆ. ಸಾಮಾನ್ಯವಾಗಿ ಲೆಜಿಸ್ಲೇಟಿವ್ ಅಲ್ಲಿ ಎಕ್ಸಿಕ್ಯೂಟಿವ್ ಇನ್ವಾಲ್ವ್ ಆಗೋದಿಲ್ಲ, ಎಕ್ಸಿಕ್ಯೂಟಿವ್ ಅಲ್ಲಿ ಜುಡಿಷಿಯರಿ ಇನ್ವಾಲ್ವ್ ಆಗೋದಿಲ್ಲ, ಈ ರೀತಿಯಾಗಿರುತ್ತೆ. ಸೊ ಈ ರೀತಿಯಾದಂತಹ ಡಾಕ್ಟ್ರೈನ್ ಆಫ್ ಸಪರೇಷನ್ ಆಫ್ ಪವರ್ಸ್ ನ ಜೆನೆಸಿಸ್ ಅಂದ್ರೆ ಸಪರೇಷನ್ ಆಫ್ ಪವರ್ಸ್ ನ ಮೂಲ ಯಾವುದು ಅಂತ ಕೇಳಿದ್ರೆ ಅಮೆಂಡಿಂಗ್ ಆಕ್ಟ್ ಆಫ್ 1781. ಸಾಮಾನ್ಯವಾಗಿ ಈ ಕ್ವಶನ್ ಅನ್ನು ಆನ್ಸರ್ ಮಾಡ್ಲಿಕ್ಕೆ ತುಂಬಾ ಜನಕ್ಕೆ ಆಗಲ್ಲ, ಬಿಕಾಸ್ ನೀವು ಕಾನ್ಸೆಪ್ಟ್ ಅನ್ನ ತಿಳ್ಕೊಂಡಾಗ ಮಾತ್ರ ಈ ರೀತಿಯಾದಂತಹ ಹೈಯರ್ ಲೆವೆಲ್ ಕ್ವಶನ್ಸ್ ಅನ್ನ ನೀವು ಆನ್ಸರ್ ಮಾಡಬಹುದು. ರಿಮೆಂಬರ್, ಲೆಜಿಸ್ಲೇಟಿವ್, ಎಕ್ಸಿಕ್ಯೂಟಿವ್, ಜುಡಿಷಿಯರಿಗೆ ಇದು ಸಪರೇಟ್ ಪವರ್ಸ್ ಇರುತ್ತೆ, ಇನ್ವಾಲ್ವ್ ಆಗೋಂಗಿಲ್ಲ ಅಂತ ಹೇಳಿದ್ದೆ. ಬಟ್ ಒನ್ ಥಿಂಗ್, ಅಲ್ಲಿ ಚೆಕ್ಸ್ ಅಂಡ್ ಬ್ಯಾಲೆನ್ಸಸ್ ಇರುತ್ತೆ. ಅಂದ್ರೆ ಕೆಲವೊಂದು ಸಿಚುಯೇಷನ್ ಅಲ್ಲಿ ಲೆಜಿಸ್ಲೇಟಿವ್ ಅವ್ರಿಗೆ ನನಗೆ ಲಾ ಮಾಡುವಂತಹ ಪವರ್ ಇದೆ ಅಂತ ಯಾವ ರೀತಿಯಾದ ಲಾ ಅನ್ನು ಕೂಡ ಅವ್ರು ಮಾಡ್ಲಿಕ್ಕೆ ಆಗಲ್ಲ. ಅಂಡ್ ಎಕ್ಸಿಕ್ಯೂಟಿವ್ ಟೈರನಿಯನ್ನ ತಡೆಯಲಿಕ್ಕೆ ಕೆಲವೊಂದು ಚೆಕ್ಸ್ ಅಂಡ್ ಬ್ಯಾಲೆನ್ಸಸ್ ನ ಇಡ್ಬೇಕಾಗುತ್ತೆ. ಅಂಡ್ ಜುಡಿಷಿಯರಿ ಕೆಲವೊಂದು ಟೈಮ್ ಅಲ್ಲಿ ಲೆಜಿಸ್ಲೇಚರ್ ಅಂಡ್ ಎಕ್ಸಿಕ್ಯೂಟಿವ್ ನ ರೆಗ್ಯುಲೇಟ್, ಕಂಟ್ರೋಲ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸೊ ಈ ರೀತಿಯಾಗಿ ಸಪರೇಷನ್ ಆಫ್ ಪವರ್ಸ್ ಇದ್ದಂತಹ ಸಮಯದಲ್ಲಿ ಕೂಡ ಅವರ ನಡುವೆ ಚೆಕ್ಸ್ ಅಂಡ್ ಬ್ಯಾಲೆನ್ಸಸ್ ಇರುತ್ತೆ. ಅಂದ್ರೆ ಕೆಲವೊಂದು ಎಕ್ಸ್ಟ್ರಾರ್ಡಿನರಿ ಸಿಚುಯೇಷನ್ ಅಲ್ಲಿ ಅವರನ್ನ ಕಂಟ್ರೋಲ್ ಮಾಡುವಂತಹ ಪವರ್ಸ್ ಆಗಿರುತ್ತೆ. ದೆನ್ ಆರ್ಟಿಕಲ್ 50 ಅಂದ್ರೆ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿಯಲ್ಲಿ ಆರ್ಟಿಕಲ್ 50 ಬರುತ್ತೆ. ಈ ವಿಷಯದ ಕುರಿತು ನೆಕ್ಸ್ಟ್ ವಿಡಿಯೋಗಳಲ್ಲಿ ನಿಮ್ಗೆ ಹೆಚ್ಚಿನ ಇನ್ಫಾರ್ಮೇಶನ್ ಅನ್ನು ಕೊಡ್ತೀನಿ. ಬಟ್ ಈಗ ನೀವು ಒಂದು ಅಂಶವನ್ನ ನೆನ್ಪಿಟ್ಕೊಳ್ಳಿ, ಆರ್ಟಿಕಲ್ 50 ಅನ್ನ ನಾನು ಯಾವ ಕಾರಣಕ್ಕೆ ಇನ್ಕ್ಲೂಡ್ ಮಾಡಿದ್ದೀನಿ ಅಂದ್ರೆ ಆರ್ಟಿಕಲ್ 50 ಅಲ್ಲಿ ಸಪರೇಷನ್ ಆಫ್ ಜುಡಿಷಿಯರಿ ಫ್ರಮ್ ಎಕ್ಸಿಕ್ಯೂಟಿವ್, ಎಕ್ಸಿಕ್ಯೂಟಿವ್ ಇಂದ ಜುಡಿಷಿಯರಿನ ಸಪರೇಟ್ ಮಾಡುವಂತಹ ಒಂದು ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿಯಲ್ಲಿ ನೀಡಲಾಗಿರುತ್ತೆ. ಸೊ ಯಾವಾಗ ಕಂಪ್ಲೀಟ್ ಸಪರೇಷನ್ ಆಫ್ ಜುಡಿಷಿಯರಿ ಫ್ರಮ್ ಎಕ್ಸಿಕ್ಯೂಟಿವ್ ಆಗುತ್ತೆ ಅಂದ್ರೆ CRPC ಆಫ್ 1973, ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಆಫ್ 1973 ಮುಖಾಂತರ ಕಂಪ್ಲೀಟ್ ಆಗಿ ಎಕ್ಸಿಕ್ಯೂಟಿವ್ ಮತ್ತೆ ಜುಡಿಷಿಯರಿನ ಫಂಕ್ಷನ್ಸ್ ಅನ್ನ ಸಪರೇಟ್ ಮಾಡಲಾಗುತ್ತೆ ಭಾರತದಲ್ಲಿ. ದೆನ್ ನೆಕ್ಸ್ಟ್ ಇಂಪಾರ್ಟೆಂಟ್ ಆಕ್ಟ್, ರೆಗ್ಯುಲೇಟಿಂಗ್ ಆಕ್ಟ್ ಆದ ನಂತರ ನೆಕ್ಸ್ಟ್ ಇಂಪಾರ್ಟೆಂಟ್ ಆಕ್ಟ್ ಯಾವುದು ಅಂತ ಕೇಳಿದ್ರೆ ಅಮೆಂಡಿಂಗ್ ಆಕ್ಟ್ ಗಿಂತ ಹೆಚ್ಚು ಇಂಪಾರ್ಟೆಂಟ್ ಫಿಟ್ಸ್ ಇಂಡಿಯಾ ಆಕ್ಟ್ ಆಫ್ 1784.
ಫಿಟ್ಸ್ ಇಂಡಿಯಾ ಆಕ್ಟ್ ಅಂತ ಯಾವ ಕಾರಣಕ್ಕೆ ಕರೆಯಲಾಗುತ್ತೆ ಅಂದ್ರೆ 1784 ನ ಟೈಮಲ್ಲಿ ಬ್ರಿಟಿಷ್ ಪಾರ್ಲಿಮೆಂಟ್ ಅಲ್ಲಿ ಯಾರು ಪ್ರೈಮ್ ಮಿನಿಸ್ಟರ್ ಆಗಿರ್ತಾರೆ ಅಂದ್ರೆ ಪಿಟ್ಸ್ ದ ಯಂಗರ್ ಅಂತ. ಪಿಟ್ಸ್ ದ ಯಂಗರ್ ಅನ್ನುವಂತಹ ವ್ಯಕ್ತಿ ಪ್ರಧಾನಿ ಆಗಿದ್ದಂತಹ ಸಮಯದಲ್ಲಿ ಆಕ್ಟ್ ಪಾಸ್ ಮಾಡಿದಂತಹ ಈ ಆಕ್ಟ್ ಅನ್ನ ಪಿಟ್ಸ್ ಇಂಡಿಯಾ ಆಕ್ಟ್ ಆಫ್ 1784 ಅಂತ ಕರೆಯಲಾಗುತ್ತೆ. ದೆನ್ ಈ ಆಕ್ಟಿನ ಮುಖಾಂತರ ಬ್ರಿಟಿಷ್ ಗವರ್ಮೆಂಟ್ ವಾಸ್ ಗಿವನ್ ದ ಸುಪ್ರೀಂ ಕಂಟ್ರೋಲ್ ಓವರ್ ಈಸ್ಟ್ ಇಂಡಿಯಾ ಕಂಪನೀಸ್ ಅಫೇರ್ಸ್ ಇನ್ ಇಂಡಿಯಾ. ಅಂದ್ರೆ ಈಸ್ಟ್ ಇಂಡಿಯಾ ಕಂಪನಿಯ ಅಫೇರ್ಸ್ ಅನ್ನ ರೆಗ್ಯುಲೇಟ್ ಮಾಡ್ಲಿಕ್ಕೆ, ಕಂಟ್ರೋಲ್ ಮಾಡ್ಲಿಕ್ಕೆ ಬ್ರಿಟಿಷ್ ಗವರ್ಮೆಂಟ್ ಹೆಚ್ಚಿನ ಪವರ್ಸ್ ಅನ್ನ ತಗೊಳುತ್ತೆ ಥ್ರೂ ಪಿಟ್ಸ್ ಇಂಡಿಯಾ ಆಕ್ಟ್ ಆಫ್ 1784. ನಾನು ಈಗಾಗಲೇ ಹೇಳಿದಾಗೆ ರೆಗ್ಯುಲೇಟಿಂಗ್ ಆಕ್ಟ್ ನ ಮುಖಾಂತರ ಅವ್ರು ರೆಗ್ಯುಲೇಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಬಟ್ ಕಂಪ್ಲೀಟ್ ಕಂಟ್ರೋಲ್ ಯಾವಾಗ ಅವ್ರು ತಗೊಳ್ಳಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಂದ್ರೆ ಪಿಟ್ಸ್ ಇಂಡಿಯಾ ಆಕ್ಟ್ ಆಫ್ 1784 ಅಲ್ಲಿ ಅವರು ಕಂಪ್ಲೀಟ್ ಕಂಟ್ರೋಲ್ ಅನ್ನು ತೆಗೆದುಕೊಳ್ತಾರೆ. ಅಂಡ್ ಈ ಆಕ್ಟಿನ ಮುಖಾಂತರ ಬ್ರಿಟಿಷ್ ಪೊಸೆಷನ್ಸ್ ಇನ್ ಇಂಡಿಯಾ ಅಂತ ಅವ್ರು ಡಿಕ್ಲೇರ್ ಮಾಡ್ತಾರೆ. ಅಂದ್ರೆ ಭಾರತದಲ್ಲಿ ಬ್ರಿಟಿಷರು ಆಕ್ಯುಪೈ ಮಾಡ್ಕೊಂಡಿದ್ದಂತಹ ಸ್ಥಳಗಳನ್ನ, ಆಕ್ಯುಪೈ ಮಾಡ್ಕೊಂಡಿದ್ದಂತಹ ಪ್ರದೇಶಗಳನ್ನ ಬ್ರಿಟಿಷ್ ಪೊಸೆಷನ್ಸ್ ಅಂದ್ರೆ ಬ್ರಿಟಿಷರ ಪ್ರದೇಶಗಳು ಅದು ಅಂತ ಈ ಆಕ್ಟಿನ ಮುಖಾಂತರ ಅವರು ಡಿಕ್ಲೇರ್ ಮಾಡ್ತಾರೆ. The next important point, separated the commercial and political functions of East India Company. ಅಂದ್ರೆ ಈಸ್ಟ್ ಇಂಡಿಯಾ ಕಂಪನಿಯ ಕಮರ್ಷಿಯಲ್ ಅಫೇರ್ಸ್ ಅನ್ನ ಅಂಡ್ ಪೊಲಿಟಿಕಲ್ ಫಂಕ್ಷನ್ಸ್ ಅನ್ನ ಸಪರೇಟ್ ಮಾಡಲಾಗುತ್ತೆ. ಕಮರ್ಷಿಯಲ್ ಅಫೇರ್ಸ್ ಅಂದ್ರೆ ಏನು ಅಂದ್ರೆ ರೆವೆನ್ಯೂ ಕಲೆಕ್ಟ್ ಮಾಡುವಂತದ್ದು ಅಂಡ್ ಟ್ಯಾಕ್ಸ್ ಅನ್ನ ಕಲೆಕ್ಟ್ ಮಾಡುವಂತದ್ದನ್ನ ಕಮರ್ಷಿಯಲ್ ಫಂಕ್ಷನ್ಸ್ ಅಂತ ಕರಿತೀವಿ. ದೆನ್ ಪೊಲಿಟಿಕಲ್ ಫಂಕ್ಷನ್ಸ್ ಅಂದ್ರೆ ಏನು ಅಂದ್ರೆ ಇಂಡಿಯಾದಲ್ಲಿ ಆಗುವಂತಹ ಸಿವಿಲ್ ಅಫೇರ್ಸ್ ಗಳಾಗಿರ್ಬೋದು ಅಥವಾ ಮಿಲಿಟರಿ ಅಫೇರ್ಸ್ ಗಳಾಗಿರ್ಬೋದು, ಈ ಎರಡನ್ನ ಪೊಲಿಟಿಕಲ್ ಫಂಕ್ಷನ್ಸ್ ಅಂತ ಕರೆಯಲಾಗುತ್ತೆ. ಥ್ರೂ ಪಿಟ್ಸ್ ಇಂಡಿಯಾ ಆಕ್ಟ್ ಆಫ್ 1784 ಕಮರ್ಷಿಯಲ್ ಅಂಡ್ ಪೊಲಿಟಿಕಲ್ ಫಂಕ್ಷನ್ಸ್ ಆಫ್ ಈಸ್ಟ್ ಇಂಡಿಯಾ ಕಂಪನಿಯನ್ನ ಸಪರೇಟ್ ಮಾಡಲಾಗುತ್ತೆ. ಬಿಕಾಸ್ ಈಸ್ಟ್ ಇಂಡಿಯಾ ಕಂಪನಿಯನ್ನ ಎಫೆಕ್ಟಿವ್ ಆಗಿ ರನ್ ಮಾಡ್ಲಿಕ್ಕೆ, ಈಸ್ಟ್ ಇಂಡಿಯಾ ಕಂಪನಿಯನ್ನ ಎಫೆಕ್ಟಿವ್ ಆಗಿ ನಡೆಸ್ಕೊಳ್ಳಿಕ್ಕೆ ಫಂಕ್ಷನ್ಸ್ ಅನ್ನ ಸಪರೇಟ್ ಮಾಡಲಾಗುತ್ತೆ. ದೆನ್ ಕೋರ್ಟ್ ಆಫ್ ಡೈರೆಕ್ಟರ್ಸ್, ನಾನು ಈಗಾಗಲೇ ಹೇಳಿರುವ ಹಾಗೆ 1773 ರೆಗ್ಯುಲೇಟಿಂಗ್ ಆಕ್ಟ್ ಅಲ್ಲಿ ಕೋರ್ಟ್ ಆಫ್ ಡೈರೆಕ್ಟರ್ಸ್ ಅನ್ನುವಂತಹ ಒಂದು ಬಾಡಿಯನ್ನ ಫಾರ್ಮ್ ಮಾಡಲಾಗಿರುತ್ತೆ. ಅಂತಹ ಕೋರ್ಟ್ ಆಫ್ ಡೈರೆಕ್ಟರ್ಸ್ ಗೆ ಕಮರ್ಷಿಯಲ್ ಅಫೇರ್ಸ್ ಅನ್ನ ನೋಡ್ಕೊಳ್ಳುವಂತಹ ಜವಾಬ್ದಾರಿಯನ್ನ ವಹಿಸಲಾಗುತ್ತೆ. ರಿಮೆಂಬರ್, ಕೋರ್ಟ್ ಆಫ್ ಡೈರೆಕ್ಟರ್ಸ್ ಸಿ ಇದೆ ಅಂಡ್ ಕಮರ್ಷಿಯಲ್ ಅಫೇರ್ಸ್ ಸಿ ಇಂದ ಸ್ಟಾರ್ಟ್ ಆಗುತ್ತೆ. ಸೊ ಕೋರ್ಟ್ ಆಫ್ ಡೈರೆಕ್ಟರ್ಸ್ ಗೆ ಯಾವ ಫಂಕ್ಷನ್ಸ್ ಅನ್ನ ನೀಡಲಾಗುತ್ತೆ ಅಂದ್ರೆ ಕಮರ್ಷಿಯಲ್ ಅಫೇರ್ಸ್ ಫಂಕ್ಷನ್ಸ್ ಅಂತ ನೀವು ನೆನ್ಪಿಟ್ಕೊಳ್ಳಿ, ಸಿ. ದೆನ್ ಹೊಸದಾಗಿ ಮತ್ತೊಂದು ಬೋರ್ಡ್ ಅನ್ನ ಕ್ರಿಯೇಟ್ ಮಾಡಲಾಗುತ್ತೆ, ಬೋರ್ಡ್ ಆಫ್ ಕಂಟ್ರೋಲ್. ಬಿಕಾಸ್ ಈಸ್ಟ್ ಇಂಡಿಯಾ ಕಂಪನಿಯ ಬರ್ಡನ್ ಅನ್ನ ಕಮ್ಮಿ ಮಾಡ್ಲಿಕ್ಕೆ ಎಕ್ಸಿಕ್ಯೂಟಿವ್ ಗವರ್ನರ್ ಆಫ್ ಬೆಂಗಾಲ್ ನ ಫಂಕ್ಷನ್ಸ್ ಅನ್ನ ಈಸಿಯಾಗಿ ಮಾಡ್ಲಿಕ್ಕೆ ಕೋರ್ಟ್ ಆಫ್ ಡೈರೆಕ್ಟರ್ಸ್ ಅನ್ನ ಫಾರ್ಮ್ ಮಾಡಲಾಗಿರುತ್ತೆ. ದೆನ್ ಕೋರ್ಟ್ ಆಫ್ ಡೈರೆಕ್ಟರ್ಸ್ ಫಂಕ್ಷನ್ಸ್ ಜಾಸ್ತಿ ಆದಂತಹ ಸಮಯದಲ್ಲಿ ಕೋರ್ಟ್ ಆಫ್ ಡೈರೆಕ್ಟರ್ಸ್ ಗೆ ಸ್ವಲ್ಪ ರಿಲೀಫ್ ಕೊಡ್ಲಿಕ್ಕೆ ಬೋರ್ಡ್ ಆಫ್ ಕಂಟ್ರೋಲ್ ಅನ್ನ ಫಾರ್ಮ್ ಮಾಡಲಾಗುತ್ತೆ. ಈ ಬೋರ್ಡ್ ಆಫ್ ಕಂಟ್ರೋಲ್ ಪೊಲಿಟಿಕಲ್ ಅಫೇರ್ಸ್ ಅನ್ನ ನೋಡ್ಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ನಾನು ಈಗಾಗಲೇ ಹೇಳಿರುವ ಹಾಗೆ ಈಸ್ಟ್ ಇಂಡಿಯಾ ಕಂಪನಿ ಕಮರ್ಷಿಯಲ್ ಅಫೇರ್ಸ್ ಅಂಡ್ ಪೊಲಿಟಿಕಲ್ ಅಫೇರ್ಸ್ ಅನ್ನ ನೋಡ್ಕೊಳ್ತಿರುತ್ತೆ. ಬಟ್ ಪಿಟ್ಸ್ ಇಂಡಿಯಾ ಆಕ್ಟ್ ಆಫ್ 1784 ಅಲ್ಲಿ ಕಮರ್ಷಿಯಲ್ ಅಫೇರ್ಸ್ ಅನ್ನ ಕೋರ್ಟ್ ಆಫ್ ಡೈರೆಕ್ಟರ್ಸ್ ನೋಡ್ಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಅಂಡ್ ಪೊಲಿಟಿಕಲ್ ಅಫೇರ್ಸ್ ಅಂದ್ರೆ ಯಾವ್ಯಾವ್ದು ಬರುತ್ತೆ ಅಂದ್ರೆ ಸಿವಿಲ್ ಅಫೇರ್ಸ್ ಆಗಿರ್ಬೋದು ಅಥವಾ ಮಿಲಿಟರಿ ಅಫೇರ್ಸ್ ಆಗಿರ್ಬೋದು, ಇವೆರಡರನ್ನ ನೋಡ್ಕೊಳ್ಳುವಂತಹ ಜವಾಬ್ದಾರಿಯನ್ನ ಬೋರ್ಡ್ ಆಫ್ ಕಂಟ್ರೋಲಿಗೆ ವಹಿಸಲಾಗುತ್ತೆ. ಇಂತಹ ಸಿಸ್ಟಮ್ ಅನ್ನ ಡಬಲ್ ಗವರ್ಮೆಂಟ್ ಸಿಸ್ಟಮ್ ಅಂತ ಕರೆಯಲಾಗುತ್ತೆ. ಸಾಮಾನ್ಯವಾಗಿ ಎಕ್ಸಾಮ್ ಗಳಲ್ಲಿ ಕೇಳ್ತಾರೆ, ಡಬಲ್ ಗವರ್ಮೆಂಟ್ ಸಿಸ್ಟಮ್ ಅನ್ನ ಯಾವ ಆಕ್ಟಿನ ಮುಖಾಂತರ ಇಂಟ್ರೊಡ್ಯೂಸ್ ಮಾಡಲಾಯಿತು ಅಂದ್ರೆ ಪಿಟ್ಸ್ ಇಂಡಿಯಾ ಆಕ್ಟ್ ಆಫ್ 1784. ಯಾವ ಕಾರಣಕ್ಕೆ ಡಬಲ್ ಗವರ್ಮೆಂಟ್ ಸಿಸ್ಟಮ್ ಅಂತ ಕರಿತೀವಿ ಅಂದ್ರೆ ಕೋರ್ಟ್ ಆಫ್ ಡೈರೆಕ್ಟರ್, ಬೋರ್ಡ್ ಆಫ್ ಕಂಟ್ರೋಲ್, ಈ ಎರಡು ಬಾಡಿಯನ್ನ ಈ ಆಕ್ಟಿನ ಮುಖಾಂತರ ಸಪರೇಟ್ ಮಾಡಿ ಡಿವೈಡ್ ಮಾಡಲಾಗಿರುತ್ತೆ. ಅಂಡ್ ಈ ಎರಡು ಬಾಡಿಗೆ ತನ್ನದೇ ಆದಂತಹ ಫಂಕ್ಷನ್ಸ್ ಅನ್ನ ನೋಡ್ಕೊಳ್ಳಿಕ್ಕೆ ಜವಾಬ್ದಾರಿಯನ್ನ ವಹಿಸಲಾಗಿರುತ್ತೆ. ಇಂತಹ ಸಿಸ್ಟಮ್ ಅನ್ನ ಡಬಲ್ ಗವರ್ಮೆಂಟ್ ಸಿಸ್ಟಮ್ ಅಂತ ಕರೆಯಲಾಗುತ್ತೆ ಪಾಲಿಟಿಯಲ್ಲಿ. ದೆನ್ ತೇಜಸ್, ಸಾರಿ, ಇನ್ನೊಂದು ಕ್ವಶನ್ ಇತ್ತು. ಏನ್ ಹೇಳ್ತಾರೆ, ಕೋರ್ಟ್ ಆಫ್ ಡೈರೆಕ್ಟರ್ಸ್ ಮತ್ತೆ ಬೋರ್ಡ್ ಆಫ್ ಕಂಟ್ರೋಲ್, ಸೊ ಇದೆರಡೂನು ಇದ್ರಲ್ಲಿ ಯಾರ್ಯಾರು ಮೆಂಬರ್ಸ್ ಇರ್ತಾರೆ, ಅವರು ಈಸ್ಟ್ ಇಂಡಿಯಾ ಕಂಪನಿಯವರೇ ಆಗಿರ್ತಾರ, ಇಲ್ಲ ಅಂತಂದ್ರೆ ಬ್ರಿಟಿಷ್ ಗವರ್ಮೆಂಟ್ ತನ್ನ ರೆಪ್ರೆಸೆಂಟೇಟಿವ್ಸ್ ನ ಈ ಕೋರ್ಟ್ ಆಫ್ ಡೈರೆಕ್ಟರ್ಸ್ ಮತ್ತೆ ಬೋರ್ಡ್ ಆಫ್ ಕಂಟ್ರೋಲ್ ಅಲ್ಲಿ ಕೂರ್ಸಿರ್ತಾರ? ಅಂದ್ರೆ ನಾನು ಈಗಾಗಲೇ ಹೇಳಿರುವ ಹಾಗೆ ಕೋರ್ಟ್ ಆಫ್ ಡೈರೆಕ್ಟರ್ಸ್ ತುಂಬಾ ಇಂಪಾರ್ಟೆಂಟ್ ಆಗಿರ್ತಾರೆ. ಅವರು ಬ್ರಿಟಿಷ್ ಅಲ್ಲೇ ಇರುವಂತ ಲಂಡನ್ ನಲ್ಲಿ ಅಂದ್ರೆ ಇಂಗ್ಲೆಂಡ್ ಅಲ್ಲಿ ಇದ್ದವರನ್ನ ಕೋರ್ಟ್ ಆಫ್ ಡೈರೆಕ್ಟರ್ಸ್ ಆಗಿ ಮಾಡಿರ್ತಾರೆ, ಭಾರತದಲ್ಲಿ ಇದ್ದವ್ರನ್ನೆಲ್ಲ. ಬಿಕಾಸ್ ಕೋರ್ಟ್ ಆಫ್ ಡೈರೆಕ್ಟರ್ಸ್ ಅಲ್ಲಿ ಫಾರ್ಮ್ ಆಗಿರುತ್ತೆ. ದೆನ್ ಅವ್ರು ಇಂಡಿಯಾದಲ್ಲಿ ಕಂಟ್ರೋಲ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ದೆನ್ ಬೋರ್ಡ್ ಆಫ್ ಕಂಟ್ರೋಲ್ ಇಂಡಿಯಾದಲ್ಲೇ ಇರುವಂತಹ ಮಾಮೂಲಿ ಬ್ರಿಟಿಷ್ ಮೆಂಬರ್ಸ್ ಅನ್ನ ಕೂಡ ಬೋರ್ಡ್ ಆಫ್ ಕಂಟ್ರೋಲ್ ಅಲ್ಲಿ ಸೇರಿಸಿರ್ತಾರೆ ಪೊಲಿಟಿಕಲ್ ಅಫೇರ್ಸ್ ಅನ್ನ ನೋಡ್ಕೊಳ್ಳಿಕ್ಕೆ. ಎರಡು ಬಾಡಿ ಕೂಡ ಇಂಡಿಯಾದಲ್ಲೇ ವರ್ಕ್ ಆಗ್ತಿರುತ್ತೆ. ದೆನ್ ಇಂಡಿಯಾದಲ್ಲೇ ವರ್ಕ್ ಆಗಿರೋದು ಓಕೆ, ಬಟ್ ಕೋರ್ಟ್ ಆಫ್ ಡೈರೆಕ್ಟರ್ಸ್ ಅಂತಂದ್ರೆ ಪ್ರೆಸೆನ್ಸ್, ಈ ಟೀಮ್ ಪ್ರೆಸೆನ್ಸ್ ಇಂಡಿಯಾದಲ್ಲಿ ಇರುತ್ತಾ ಇಲ್ಲ ಅಂತಂದ್ರೆ ಬ್ರಿಟನ್ ಅಲ್ಲಿ ಇರುತ್ತಾ ಅನ್ನೋದು ಗೊತ್ತಾಗಿಲ್ಲ. ಇಂಡಿಯಾದಲ್ಲೇ ಇರುತ್ತೆ. ಓಕೆ, ಓಕೆ, ಥ್ಯಾಂಕ್ ಯು. ಬಟ್ ಅವ್ರೇನು ಪಾರ್ಲಿಮೆಂಟಿಗೆ ಹೆಚ್ಚು ಯಾವ ರೀತಿ ಅಂದ್ರೆ ಈಗ ನಾವ್ ಹೇಳ್ತೀವಲ್ಲ, ತುಂಬಾ ಲಾಯಲ್ ಆಗಿದ್ದಂತವ್ರು, ತುಂಬಾ ನಂಬಿಕಸ್ಥರನ್ನ ಕೋರ್ಟ್ ಆಫ್ ಡೈರೆಕ್ಟರ್ಸ್ ಅಲ್ಲಿ ಮೆಂಬರ್ಸ್ ಆಗಿ ಮಾಡ್ಲಾಗಿರುತ್ತೆ.
ಓಕೆ, ಬಟ್ ಇವರು ಈಸ್ಟ್ ಇಂಡಿಯಾ ಕಂಪನಿನಲ್ಲಿ ಏನಾದ್ರೂ ಏನ್ ಹೇಳ್ತಾರೆ ಅಂತಂದ್ರೆ ಆಫೀಸರ್ಸ್ ಆಗಿರೋರ್ನ ಏನ್ ಹೇಳ್ತಾರೆ ಇವ್ರನ್ನ ಇನ್ಕ್ಲೂಡ್ ಮಾಡಿರ್ತಾರ, ಇಲ್ಲ ಅಂತಂದ್ರೆ ಬ್ರಿಟಿಷ್ ಪಾರ್ಲಿಮೆಂಟ್ ಅಥವಾ ಬ್ರಿಟಿಷ್ ಸರ್ಕಾರನೇ ಡೈರೆಕ್ಟ್ ಆಗಿ ರೆಪ್ರೆಸೆಂಟೇಟಿವ್ಸ್ ನ ಇಲ್ಲಿ ಕೂರ್ಸಿರ್ತಾರಂತ? ಬ್ರಿಟಿಷ್ ಪಾರ್ಲಿಮೆಂಟಿನ ಮಿನಿಸ್ಟರ್ಗಳಲ್ಲ, ಮಾಮೂಲಿ ಬ್ರಿಟಿಷ್ ಆಫೀಸರ್ಸ್ ಅನ್ನೇ ಅವೆರಡು ಬಾಡಿಗೆ ಇನ್ಕ್ಲೂಡ್ ಮಾಡಲಾಗುತ್ತೆ. ಓಕೆ, ಸರಿ. ನೆಕ್ಸ್ಟ್ ನಾನು ಇನ್ನೊಂದು ಹೇಳ್ತೀನಿ, ಬಿಕಾಸ್ ಮುಂದೆ ಕೋವಿನಾಂಟೆಡ್ ಅಂಡ್ ನಾನ್ ಕೋವಿನಾಂಟೆಡ್ ಸಿವಿಲ್ ಸರ್ವಿಸಸ್ ಅಂತ ಬರುತ್ತೆ. ಅಂದ್ರೆ ಹೈಯರ್ ಲೆವೆಲ್ ಸರ್ವಿಸಸ್ಗೆ ಯಾವ ಕಾರಣಕ್ಕೆ ಕೇವಲ ಬ್ರಿಟಿಷರ್ನ ಕೂಡ ನಾಮಿನೇಟ್ ಅಂದ್ರೆ ಕೇವಲ ಅಪಾಯಿಂಟ್ ಮಾಡಲಾಗ್ತಿರುತ್ತೆ. ಬಿಕಾಸ್ ನಮ್ಗೆಲ್ರಿಗೂ ಗೊತ್ತಿರುವ ಹಾಗೆ ಓಪನ್ ಕಾಂಪಿಟೇಷನ್ಗೆ ಇಂಡಿಯಾಕ್ಕೆ ಪರ್ಮಿಷನ್ ಕೊಟ್ಟಿರಲ್ಲ. ಯಾವ ಕಾರಣಕ್ಕೆ ಕೊಟ್ಟಿರಲ್ಲ ಅಂದ್ರೆ ಕೋರ್ಟ್ ಆಫ್ ಡೈರೆಕ್ಟರ್ಸ್ ಒಂದು ಕಾಲೇಜನ್ನ ನಡೆಸ್ತಿರುತ್ತೆ. ಸೊ ಕಾಲೇಜನ್ನ ನಡೆಸ್ತಿರುವಂತಹ ಆ ಕಾಲೇಜಿನ ಗ್ರಾಜುಯೇಟ್ಸ್ ಅವರು ಗ್ರಾಜುಯೇಷನ್ ಮುಗಿಸಾದ್ಮೇಲೆ ಅವ್ರನ್ನ ಡೈರೆಕ್ಟ್ ಆಗಿ ಹೈಯರ್ ಸಿವಿಲ್ ಸರ್ವಿಸಸ್ಗೆ ನಾಮಿನೇಟ್ ಮಾಡ್ಲಾಗ್ತಿರುತ್ತೆ. ಬಿಕಾಸ್ ಅಷ್ಟು ಲಾಯಲ್ ಆಗಿರುತ್ತೆ ಅಂತಹ ಒಂದು ಇನ್ಸ್ಟಿಟ್ಯೂಷನ್ ಇಂದ ಅವ್ರು ಎಜುಕೇಟ್ ಆಗಿ ಬಂದಿರ್ತಾರಲ್ಲ, ಅಂತವ್ರನ್ನ ಮಾತ್ರ ಹೈಯರ್ ಸಿವಿಲ್ ಸರ್ವಿಸಸ್ಗೆ ಅಪಾಯಿಂಟ್ ಮಾಡ್ತಿರ್ತಾರೆ. ಓಕೆ, ಮತ್ತೆ ಇನ್ನೊಂದೇನು ಅಂತಂದ್ರೆ ಈ ಡಬಲ್ ಗವರ್ಮೆಂಟ್ ಸಿಸ್ಟಮ್ ಅನ್ನೋದು ಕೂಡ ಬೆಂಗಾಲ್ಗೆ ಏನ್ ಹೇಳ್ತಾರೆ, ಬಂಗಾಳದಲ್ಲಿ ಫಾರ್ಮೇಶನ್ ಮಾಡದಾನೆ ಇದು ಏನ್ ಹೇಳ್ತಾರೆ ಇಂಡಿಯಾ ಲೆವೆಲ್ ಅಲ್ಲಿ ಫಾರ್ಮೇಶನ್ ಮಾಡಿರ್ತಾರಲ್ಲ, ಅದು ಬೆಂಗಾಲಲ್ಲಿ ಡ್ಯುಯಲ್ ಗವರ್ಮೆಂಟ್ ಅಂತ ಮಾಡ್ತೀವಿ. ರಾಬರ್ಟ್ ಕ್ಲೈವ್ ಇದರ ಸಮಯದಲ್ಲಿ ಡ್ಯುಯಲ್ ಗವರ್ಮೆಂಟ್ ಬೇರೆ, ಡಬಲ್ ಗವರ್ಮೆಂಟ್ ಸಿಸ್ಟಮ್ ಬೇರೆ. ಆಗಿನ ಡ್ಯುಯಲ್ ಗವರ್ಮೆಂಟ್ ಕೇವಲ ಬೆಂಗಾಲ್ಗೆ ಮಾತ್ರ ಸೀಮಿತವಾಗಿರುತ್ತೆ. ಬಿಕಾಸ್ ಅವಾಗ ಗವರ್ನರ್ ಜನರಲ್ ಆಫ್ ಬೆಂಗಾಲ್ ಅಂತ ಇರಲ್ಲ, ಕೇವಲ ಗವರ್ನರ್ ಆಫ್ ಬೆಂಗಾಲ್. ಯಾಕಂದ್ರೆ ಮಡ್ರಾಸ್ ಮತ್ತೆ ಬಾಂಬೆ ಪ್ರೆಸಿಡೆನ್ಸಿ, ನಾವು ಈಗ ಬಾಂಬೆ ಮತ್ತೆ ಮಡ್ರಾಸ್ ಬೆಂಗಾಲ್ಗಿಂತ ರಿಚ್ ಇರ್ಬೋದು, ಬಟ್ ಬಿಫೋರ್ ಬ್ರಿಟಿಷರು ಬಂದಂತಹ ಸಮಯದಲ್ಲಿ ಇಂಡಿಯಾದಲ್ಲಿ ಒನ್ ಆಫ್ ದ ರಿಚೆಸ್ಟ್, ದಿ ಮೋಸ್ಟ್ ರಿಚೆಸ್ಟ್ ಅಂತಾನೆ ಹೇಳ್ಬೋದು ಯಾವುದು ಬೆಂಗಾಲ್ ಪ್ರಾವಿನ್ಸ್. ಸೊ ಆ ಒಂದು ಕಾರಣಕ್ಕೆ ಅವ್ರು ಬೆಂಗಾಲನ್ನ ಟಾರ್ಗೆಟ್ ಮಾಡಿರ್ತಾರೆ ಸ್ಟಾರ್ಟಿಂಗ್. ಅದು ಡ್ಯುಯಲ್ ಗವರ್ಮೆಂಟ್ ಕೇವಲ ಬೆಂಗಾಲಿಗೆ ಮಾತ್ರ ಸೀಮಿತವಾಗಿರುತ್ತೆ. ಡಬಲ್ ಗವರ್ಮೆಂಟ್ ಸಿಸ್ಟಮ್ ಎಂಟೈರ್ ಇಂಡಿಯಾಗೆ ಸೀಮಿತವಾಗಿರುತ್ತೆ. ಓಕೆ, ಗಾಟ್ ಇಟ್ ತೇಜಸ್, ಥ್ಯಾಂಕ್ಸ್. Okay. Then next act of 1786. ಸಾಮಾನ್ಯವಾಗಿ ಆಕ್ಟ್ ಆಫ್ 1786 ನ ಬಗ್ಗೆ ಮೊದಲು ಯಾರು ಕೂಡ ಡಿಸ್ಕಸ್ ಮಾಡ್ತಿರ್ಲಿಲ್ಲ. ಬಿಕಾಸ್ ಸಾಮಾನ್ಯವಾಗಿ ತುಂಬಾ ಇಂಪಾರ್ಟೆಂಟ್ ಅಂಡ್ ತುಂಬಾ ಈಸಿಯಾಗಿ ಇದ್ದಂತಹ ಕೆಲವೊಂದು ಆಕ್ಟ್ ಗಳ ಮೇಲೆ ಕ್ವಶನ್ಸ್ ಫ್ರೇಮ್ ಆಗ್ತಿತ್ತು. ಬಟ್ 1813 ಆಕ್ಟ್ ಕೂಡ ನಾವು ಡಿಸ್ಕಸ್ ಮಾಡ್ತಿರ್ಲಿಲ್ಲ. ಬಟ್ ರೀಸೆಂಟ್ ಆಗಿ UPSC ಅಲ್ಲಿ ಕ್ವಶನ್ ಅರೈಸ್ ಆದಾಗ ಪ್ರತಿಯೊಂದು ಆಕ್ಟ್ ಕೂಡ ಇಂಪಾರ್ಟೆಂಟ್ ಆಗ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಬಿಕಾಸ್ ತುಂಬಾ ವರ್ಷದಿಂದ ಒಂದು ಲಿಮಿಟೆಡ್ ಸಬ್ಜೆಕ್ಟ್ ಆಗಿರೋದ್ರಿಂದ ಯಾವ ಆಕ್ಟಿನ ಮೇಲಾದ್ರೂ ಅವ್ರು ಕ್ವಶನ್ಸ್ ಅನ್ನ ಫ್ರೇಮ್ ಮಾಡ್ಬೋದು. ಸೊ ದಿಸ್ ಆಕ್ಟ್ ಇಸ್ ಅಷ್ಟೊಂದು ಇಂಪಾರ್ಟೆಂಟ್ ಅಲ್ಲ ಅಂದ್ರೂ ಕೂಡ ನೀವು ತಿಳ್ಕೊಂಡಿರಿ, ಬಿಕಾಸ್ ಸಮ್ ಟೈಮ್ ಈ ಆಕ್ಟಿನ ಬಗ್ಗೆ ಕ್ವಶನ್ಸ್ ಕೇಳಿದಾಗ ನೀವು ಈಸಿಯಾಗಿ ಆನ್ಸರ್ ಅನ್ನ ಮಾಡ್ಬೋದು. ದೆನ್ ಕಾರ್ನ್ವಾಲಿಸ್, ನೆನಪಿರ್ಲಿ, ಕಾರ್ನ್ವಾಲಿಸ್ ಭಾರತಕ್ಕೆ ಬರುವ ಮೊದಲು ಅಮೆರಿಕಾದಲ್ಲಿ ನಡೆಯುತ್ತಿದ್ದಂತಹ ಬ್ರಿಟಿಷರು ಮತ್ತೆ ಅಮೆರಿಕ ನಡುವೆ ನಡೆಯುತ್ತಿದ್ದಂತಹ ಯುದ್ಧದಲ್ಲಿ ಕಮಾಂಡರ್ ಇನ್ ಚೀಫ್ ಆಗಿ ಕಾರ್ನ್ವಾಲಿಸ್ ವರ್ಕ್ ಮಾಡಿರ್ತಾನೆ. ದೆನ್ ಕಾರ್ನ್ವಾಲಿಸ್ಗೆ ಗವರ್ನರ್ ಜನರಲ್ ಆಫ್ ಬೆಂಗಾಲ್ ಆಗ್ಲಿಕ್ಕೆ ಅವಕಾಶವನ್ನ ನೀಡಲಾಗುತ್ತೆ. ಒಂದು ಆಫರ್ ಅನ್ನ ಮಾಡ್ತಾರೆ ಕಾರ್ನ್ವಾಲಿಸ್ಗೆ. ಬಟ್ ಕಾರ್ನ್ವಾಲಿಸ್ ಈ ಆಫರ್ ಅನ್ನ ತಿರಸ್ಕರಿಸ್ತಾನೆ ಸ್ಟಾರ್ಟಿಂಗ್. ಬಿಕಾಸ್ ಕೆಲವೊಂದು ಚೇಂಜಸ್ ಅನ್ನ ಮಾಡಿದ್ರೆ ಮಾತ್ರ ನಾನು ಗವರ್ನರ್ ಜನರಲ್ ಆಫ್ ಬೆಂಗಾಲ್ ಆಗ್ಲಿಕ್ಕೆ ಒಪ್ಕೋತೀನಿ ಅನ್ನುವಂತಹ ಕೆಲವೊಂದು ಕಂಡೀಷನ್ಸ್ ಅನ್ನ ಕಾರ್ನ್ವಾಲಿಸ್ ಬ್ರಿಟಿಷ್ ಪಾರ್ಲಿಮೆಂಟ್ ಮುಂದಿರ್ತಾನೆ. ಅಂತಹ ಯಾವ್ಯಾವ ಚೇಂಜಸ್ ಅನ್ನ ಕಾರ್ನ್ವಾಲಿಸ್ ಹೇಳ್ತಾನೆ ಅಂದ್ರೆ ಪವರ್ ಟು ಓವರ್ ರೈಟ್ ದ ಡಿಸಿಷನ್ ಆಫ್ ದಿಸ್ ಕೌನ್ಸಿಲ್. ಅಂದ್ರೆ ಗವರ್ನರ್ ಜನರಲ್ ಎಕ್ಸಿಕ್ಯೂಟಿವ್ ಕೌನ್ಸಿಲ್ ಅಂದ್ರೆ 4 ಮೆಂಬರ್ ಬಾಡಿ ಅಂತ ಹೇಳಿದೆ. ಸೊ 4 ಮೆಂಬರ್ ಬಾಡಿ ಕೆಲವೊಮ್ಮೆ ಡಿಸಿಷನ್ಸ್ ತಗೊಂಡಂತಹ ಸಮಯದಲ್ಲೂ ಕೂಡ ಗವರ್ನರ್ ಜನರಲ್ಗೆ ಅಂತಹ ಡಿಸಿಷನ್ ಅನ್ನ ಓವರ್ ರೈಡ್ ಮಾಡಿ ಆತನಿಗೆ ಇಷ್ಟ ಬಂದಂತಹ ಡಿಸಿಷನ್ ತಗೊಳ್ಳುವಂತಹ ಪವರ್ ಅನ್ನ ನನಗೆ ನೀಡಿದ್ರೆ ಮಾತ್ರ ನಾನು ಗವರ್ನರ್ ಜನರಲ್ ಆಫ್ ಬೆಂಗಾಲ್ ಆಗ್ಲಿಕ್ಕೆ ಒಪ್ಕೋತೀನಿ ಅನ್ನುವಂತಹ ಒಂದು ಡಿಮ್ಯಾಂಡ್ ಅನ್ನ ಕಾರ್ನ್ವಾಲಿಸ್ ಬ್ರಿಟಿಷ್ ಪಾರ್ಲಿಮೆಂಟಿನ ಮುಂದಿರ್ತಾನೆ. ಅಂಡ್ ಗವರ್ನರ್ ಜನರಲ್ ಆಫ್ ಬೆಂಗಾಲೇ ಕೂಡ ಆರ್ಮಿಯ ಅಂದ್ರೆ ಬ್ರಿಟಿಷ್ ಆರ್ಮಿಯ ಕಮಾಂಡರ್ ಇನ್ ಚೀಫ್ ಆಗಿರ್ಬೇಕು. ಅಂದ್ರೆ ನನ್ನನ್ನ ಕಮಾಂಡರ್ ಇನ್ ಚೀಫ್ ಮಾಡಿದ್ರೆ ಮಾತ್ರ ನಾನು ಗವರ್ನರ್ ಜನರಲ್ ಆಫ್ ಬೆಂಗಾಲ್ ಆಗ್ಲಿಕ್ಕೆ ಒಪ್ಕೋತೀನಿ ಅನ್ನುವಂತಹ 2 ಡಿಮ್ಯಾಂಡ್ ಗಳನ್ನ ಪ್ಲೇಸ್ ಮಾಡ್ತಾನೆ ಕಾರ್ನ್ವಾಲಿಸ್ ಬ್ರಿಟಿಷ್ ಪಾರ್ಲಿಮೆಂಟಿನ ಮುಂದೆ. ದೆನ್ ಈ 2 ಡಿಮ್ಯಾಂಡ್ ಗಳನ್ನ ಅಕ್ಸೆಪ್ಟ್ ಮಾಡ್ತಾರೆ. ಅಂಡ್ ಆಕ್ಟ್ ಆಫ್ 1786 ಅಲ್ಲಿ ಈ ಎರಡಕ್ಕೂ ಪರ್ಮಿಷನ್ ಅನ್ನ ಕೊಡ್ತಾರೆ. ಅಂಡ್ ಕಾರ್ನ್ವಾಲಿಸ್ಗೆ ಓವರ್ ರೈಡ್ ಮಾಡುವಂತಹ ಅಧಿಕಾರವನ್ನ ಕೊಡ್ತಾರೆ, ಎಕ್ಸಿಕ್ಯೂಟಿವ್ ಡಿಸಿಷನ್ ಅನ್ನ. ಅಂಡ್ ಕಾರ್ನ್ವಾಲಿಸ್ ಅನ್ನ ಕಮಾಂಡರ್ ಇನ್ ಚೀಫ್ ಮಾಡಲಾಗುತ್ತೆ. Then next act, Charter Act of 1793. Friends, very important. Regulating Act of 1773 ಅಲ್ಲಿ ನಾನು ಹಲವಾರು ಪ್ರಾವಿಷನ್ಸ್ ಗಳ ಬಗ್ಗೆ ಹೇಳಿದ್ದೆ, ಬಟ್ ಒಂದು ಪ್ರಾವಿಷನ್ ಬಗ್ಗೆ ನಿಮ್ಗೆ ಅಲ್ಲೇ ಹೇಳಿರ್ಲಿಲ್ಲ ಅಂತ ಒಂದು ಪ್ರಾವಿಷನ್ ಅನ್ನ ಇಲ್ಲೇ ಹೇಳ್ತೀವಿ. ಬಿಕಾಸ್ ರೆಗ್ಯುಲೇಟಿಂಗ್ ಆಕ್ಟ್ ಆಫ್ 1773 ಅಂಡರ್ ಒಂದು ಪ್ರಾವಿಷನ್ ಅವ್ರು ಏನ್ ಹೇಳಿರ್ತಾರೆ ಅಂದ್ರೆ ಪ್ರತಿ 20 ವರ್ಷಗಳಿಗೊಮ್ಮೆ ಅಂದ್ರೆ ಎವರಿ 20 years ಕೆಲವೊಂದು ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅನ್ನ ರೆಗ್ಯುಲೇಟ್ ಮಾಡ್ತೀವಿ. ಅಂದ್ರೆ ಈಸ್ಟ್ ಇಂಡಿಯಾ ಕಂಪನಿಯ ರೂಲ್ ಅನ್ನ, ಅದರ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅನ್ನ
ಫಾರ್ ಎವ್ರಿ 20 years ನಾವು ರೆಗ್ಯುಲೇಟ್ ಮಾಡ್ತೀವಿ, ಚೇಂಜ್ ಮಾಡ್ತೀವಿ ಅನ್ನುವಂತಹ ಒಂದು ಪ್ರಾವಿಷನ್ ಅನ್ನ ರೆಗ್ಯುಲೇಟಿಂಗ್ ಆಕ್ಟ್ ಆಫ್ 1773 ಅಲ್ಲಿ ಆಡ್ ಮಾಡಲಾಗಿರುತ್ತೆ. ಇನ್ ದ ಸೇಮ್ ವೇ 1773 ಆಕ್ಟ್ ಆಗಿ 20 years ಆದ ನಂತರ ಚಾರ್ಟರ್ ಆಕ್ಟ್ ಅನ್ನ ಪಾಸ್ ಮಾಡಲಾಗುತ್ತೆ 1793 ಅಲ್ಲಿ. ಅಂಡ್ ಈ ಆಕ್ಟಿನ ಮುಖಾಂತರ ಗವರ್ನರ್ ಜನರಲ್ಗೆ ಇದು ಹೆಚ್ಚಿನ ಪವರ್ಸ್ ಅನ್ನ ನೀಡಲಾಗುತ್ತೆ. ಅಂಡ್ ನಾನು ಈಗಾಗಲೇ ಹೇಳಿರುವ ಹಾಗೆ ಪ್ರತಿ 20 yearsಗೆ ಅವರು ರಿವೈಸ್ ಮಾಡ್ತೀವಿ ಅಂತ ಹೇಳಿರ್ತಾರೆ. ಇನ್ ದ ಸೇಮ್ ವೇ ಅವರು ಟ್ರೇಡ್ ಮೊನೋಪಾಲಿಯನ್ನ 20 years ಗೆ ಎಕ್ಸ್ಟೆಂಡ್ ಮಾಡ್ತಾರೆ. ಅಂದ್ರೆ ಫ್ರಮ್ 1793 1813 ವರೆಗೂ ಕೂಡ ಈಸ್ಟ್ ಇಂಡಿಯಾ ಕಂಪನಿಗೆ ಟ್ರೇಡ್ ಮಾಡ್ಲಿಕ್ಕೆ ಅವಕಾಶವನ್ನ ಮೊನೋಪೊಲಿಸ್ಟಿಕ್ ಆಗಿ ನೀಡಿರ್ತಾರೆ. ಅಂದ್ರೆ ಈಸ್ಟ್ ಇಂಡಿಯಾ ಕಂಪನಿ ಮಾತ್ರ ಟ್ರೇಡ್ ಮಾಡ್ಲಿಕ್ಕೆ ಅವಕಾಶವನ್ನ ಪಡೆದಿರುತ್ತೆ. ದೆನ್ ನೆಕ್ಸ್ಟ್ ಇಂಪಾರ್ಟೆಂಟ್ ಆಕ್ಟ್, ಚಾರ್ಟರ್ ಆಕ್ಟ್ ಆಫ್ 1813. ಫ್ರೆಂಡ್ಸ್ ನೆನಪಿರ್ಲಿ, ಈ ಆಕ್ಟಿನ ಬಗ್ಗೆ ಮುಂಚೆ ಅಷ್ಟೊಂದು ಡಿಸ್ಕಷನ್ಸ್ ನಡೀತಿರ್ಲಿಲ್ಲ. ಬಟ್ 2 years UPSC ಪ್ರಿಲಿಮ್ಸ್ ಅಲ್ಲಿ ಚಾರ್ಟರ್ ಆಕ್ಟ್ ಆಫ್ 1813 ನ ಬಗ್ಗೆ ಒಂದು ಕ್ವಶನ್ ಅರೈಸ್ ಆಗುತ್ತೆ. ಅಲ್ಲಿಂದ ನಂತರ ಚಾರ್ಟರ್ ಆಕ್ಟ್ ಆಫ್ 1813 ಇಂಪಾರ್ಟೆಂಟ್ ಆಗುತ್ತೆ. ರಿಮೆಂಬರ್, ಚಾರ್ಟರ್ ಆಕ್ಟ್ ಆಫ್ 1813 ಅಂಡರ್ ಟ್ರೇಡ್ ಮೊನೋಪೊಲಿಯನ್ನ ಅಬಾಲಿಷ್ ಮಾಡಲಾಗುತ್ತೆ ಇಂಡಿಯಾದಲ್ಲಿ. ನಾನು ಈಗಾಗಲೇ ಹೇಳಿರುವ ಹಾಗೆ ಚಾರ್ಟರ್ ಅನ್ನ ಗ್ರಾಂಟ್ ಮಾಡಿರ್ತಾರೆ ಕ್ವೀನ್ ಎಲಿಜಬೆತ್. ಅಂಡ್ ಅಂಡರ್ ದಟ್ ಚಾರ್ಟರ್ ಈಸ್ಟ್ ಇಂಡಿಯಾ ಕಂಪನಿಗೆ ಎಕ್ಸ್ಕ್ಲೂಸಿವ್ ಟ್ರೇಡಿಂಗ್ ರೈಟ್ಸ್ ಅನ್ನು ನೀಡಲಾಗಿರುತ್ತೆ. ಅಂತಹ ರೈಟ್ಸ್ ಅನ್ನ 1813 ಚಾರ್ಟರ್ ಆಕ್ಟ್ ನ ಅಂಡರ್ ಅಬಾಲಿಷ್ ಮಾಡಲಾಗುತ್ತೆ. ಅಂದ್ರೆ ಕೇವಲ ಈಸ್ಟ್ ಇಂಡಿಯಾ ಕಂಪನಿ ಮಾತ್ರ ಭಾರತದೊಂದಿಗೆ ಟ್ರೇಡ್ ಮಾಡ್ಲಿಕ್ಕಲ್ಲ, ಬೇರೆಯವರಿಗೆ ಕೂಡ ಟ್ರೇಡ್ ಮಾಡ್ಲಿಕ್ಕೆ ಅವಕಾಶವನ್ನ ಕಲ್ಪಿಸಿಕೊಡ್ತಾರೆ ಚಾರ್ಟರ್ ಆಕ್ಟ್ ಆಫ್ 1813 ಅಂಡರ್. ಅಂಡ್ ಕಂಟಿನ್ಯೂಡ್ ಮೊನೋಪೊಲಿ ಓವರ್ ಟ್ರೇಡ್ ಇನ್ ಟೀ ಅಂಡ್ ಟ್ರೇಡ್ ವಿತ್ ಚೈನಾ. ಬಟ್ ನೆನಪಿರ್ಲಿ, ಭಾರತದೊಂದಿಗೆ ಟ್ರೇಡ್ ಮಾಡ್ಲಿಕ್ಕೆ ಈಸ್ಟ್ ಇಂಡಿಯಾ ಕಂಪನಿಗೆ ಮಾತ್ರವಲ್ಲ, ಬೇರೆಯವ್ರಿಗೂ ಕೂಡ ಪರ್ಮಿಷನ್ ಅನ್ನ ನೀಡಲಾಗುತ್ತೆ ಅಂತ ಹೇಳಿದೆ. ಬಟ್ ಟೀ ಅಂದ್ರೆ ಟೀ ಟ್ರೇಡ್ ಅಲ್ಲಿ ಭಾರತದೊಂದಿಗೆ ಟೀ ಟ್ರೇಡ್ ಅನ್ನ ಮಾಡ್ಲಿಕ್ಕೆ ಕೇವಲ ಈಸ್ಟ್ ಇಂಡಿಯಾ ಕಂಪನಿಗೆ ಮಾತ್ರ ಅವಕಾಶವಿರುತ್ತೆ. ಬೇರೆ ಯಾರು ಕೂಡ ಟೀ ರಿಲೇಟೆಡ್ ಟ್ರೇಡ್ ಅನ್ನ ಮಾಡೋಕ್ಕಾಗಲ್ಲ. ಅಂಡ್ ಟ್ರೇಡ್ ವಿತ್ ಚೈನಾದೊಂದಿಗೆ ಈಸ್ಟ್ ಇಂಡಿಯಾ ಕಂಪನಿ ಮಾತ್ರ ಟ್ರೇಡ್ ಅನ್ನ ಮಾಡ್ಲಿಕ್ಕೆ ಅವಕಾಶವನ್ನ ಪಡೆದಿರುತ್ತೆ. ಅಂಡ್ ಚೈನಾದೊಂದಿಗೆ ಬೇರೆ ಯಾವ ಕಂಪನಿಗಳಾಗಿರ್ಬೋದು ಅಥವಾ ಬೇರೆ ಯಾವ ವ್ಯಕ್ತಿಗಳು ಕೂಡ ಟ್ರೇಡ್ ಮಾಡ್ಲಿಕ್ಕೆ ಅವಕಾಶವನ್ನ ಪಡೆಯಲ್ಲ. ದೆನ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ನೆಕ್ಸ್ಟ್, ಕ್ರಿಶ್ಚಿಯನ್ ಮಿಷನರೀಸ್ಗೆ ಅಲೋ ಮಾಡ್ತಾರೆ. ಅಂದ್ರೆ ಭಾರತದಲ್ಲಿ ಕ್ರಿಶ್ಚಿಯಾನಿಟಿಯನ್ನ ಪ್ರೊಪಗೇಟ್ ಮಾಡ್ಲಿಕ್ಕೆ ಅಂಡ್ ಕ್ರಿಶ್ಚಿಯನ್ ಐಡಿಯಾಲಜಿಯನ್ನ ಇಲ್ಲಿ ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ. ಬಿಕಾಸ್ ಸಾಮಾನ್ಯವಾಗಿ ಅವರು ಹೇಳುತ್ತಿದ್ದ ರೀತಿ ಯಾವ ರೀತಿ ಇತ್ತು ಅಂದ್ರೆ, ಕ್ರಿಶ್ಚಿಯಾನಿಟಿ ಯೇಸು ಕ್ರಿಸ್ತ ಜಗತ್ತಿಗೆ ಶಾಂತಿಯನ್ನ ಬೋಧಿಸಿದ್ದು ಅಂತ. ಸೊ ಕ್ರಿಶ್ಚಿಯಾನಿಟಿಯಲ್ಲಿ ಕೂಡ ಕೆಲವೊಂದು ಒಳ್ಳೆ ಅಂಶಗಳಿದಾವೆ. ಅಂತಹ ಅಂಶಗಳನ್ನ ಭಾರತದಲ್ಲಿ ಪ್ರೊಪಗೇಟ್ ಮಾಡ್ಲಿಕ್ಕೆ ಕ್ರಿಶ್ಚಿಯನ್ ಮಿಷನರೀಸ್ಗೆ ಅವಕಾಶವನ್ನ ಕಲ್ಪಿಸಿಕೊಡ್ಲಾಗುತ್ತೆ ಚಾರ್ಟರ್ ಆಕ್ಟ್ ಆಫ್ 1813. ಸಾಮಾನ್ಯವಾಗಿ ಕ್ವಶನ್ ಅನ್ನ ಕೇಳ್ತಾರೆ, ಕ್ರಿಶ್ಚಿಯನ್ ಮಿಷನರೀಸ್ಗೆ ಅಫಿಷಿಯಲ್ ಆಗಿ ಅಲೋ ಮಾಡಿದ್ದು ಯಾವ ಆಕ್ಟ್ ಅಲ್ಲಿ ಅಂತ ಕೇಳಿದ್ರೆ ಚಾರ್ಟರ್ ಆಕ್ಟ್ ಆಫ್ 1813. ಅಂಡ್ ದೆನ್ ಸ್ಪ್ರೆಡ್ ಆಫ್ ವೆಸ್ಟರ್ನ್ ಎಜುಕೇಶನ್. ರಿಮೆಂಬರ್, ವೆಸ್ಟರ್ನ್ ಎಜುಕೇಶನ್ ಅನ್ನ ಇಂಡಿಯಾದಲ್ಲಿ ಪ್ರಮೋಟ್ ಮಾಡ್ಲಿಕ್ಕೆ ಒಂದಿಷ್ಟು ಅಮೌಂಟ್ ಅನ್ನ ಅವರು ಸ್ಯಾಂಕ್ಷನ್ ಮಾಡ್ತಾರೆ. ಸೊ ವೆಸ್ಟರ್ನ್ ಎಜುಕೇಶನ್ ಅನ್ನ ಸ್ಪ್ರೆಡ್ ಮಾಡ್ಲಿಕ್ಕೆ ಭಾರತದಲ್ಲಿ ಚಾರ್ಟರ್ ಆಕ್ಟ್ ಆಫ್ 1813 ಅಲ್ಲಿ ಅಂತಹ ಪ್ರಾವಿಷನ್ ಅನ್ನ ಕಲ್ಪಿಸ್ತಾರೆ. ಕೆಲವಷ್ಟು ಅಮೌಂಟ್ ಅನ್ನ ಅದಕ್ಕೋಸ್ಕರ ಸೀಮಿತವಾಗಿರ್ತಾರೆ. ದೆನ್ ಈ ಆಕ್ಟಿನ ಅಂಡರ್ ಲೋಕಲ್ ಗವರ್ಮೆಂಟ್ ಗೆ ಟ್ಯಾಕ್ಸ್ ಅನ್ನ ಹಾಕ್ಲಿಕ್ಕೆ ಅವಕಾಶವನ್ನ ಮಾಡ್ಕೊಡ್ತಾರೆ. ರಿಮೆಂಬರ್, ಯಾವಾಗ ಭಾರತೀಯರು ಟ್ಯಾಕ್ಸ್ ಅನ್ನ ಕಟ್ಟಲ್ವೋ ಅಂತಹ ಸಮಯದಲ್ಲಿ ಲೋಕಲ್ ಗವರ್ಮೆಂಟ್ ಅಂತವರನ್ನ ಇನ್ವೆಸ್ಟಿಗೇಟ್ ಮಾಡಬಹುದು ಅಥವಾ ಅರೆಸ್ಟ್ ಮಾಡಬಹುದು. ಆ ರೀತಿಯಾದ ಪ್ರಾವಿಷನ್ಸ್ ಅನ್ನ ಕೂಡ ಲೋಕಲ್ ಗವರ್ಮೆಂಟ್ ಗೆ ನೀಡಲಾಗುತ್ತೆ ಅಂಡರ್ ಚಾರ್ಟರ್ ಆಕ್ಟ್ ಆಫ್ 1813. The next very important point, very important topic, Charter Act of 1833, because ಈ ಆಕ್ಟ್ ತುಂಬಾ ಇಂಪಾರ್ಟೆಂಟ್ ಎಕ್ಸಾಮ್ ಪರ್ಪಸ್ ಗೆ. ಬಿಕಾಸ್ ನಾನು ಈಗಾಗಲೇ ಹೇಳಿರುವ ರೀತಿ 1773 ಅಲ್ಲಿ ಸೆಂಟ್ರಲೈಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. 1773 ರೆಗ್ಯುಲೇಟಿಂಗ್ ಆಕ್ಟ್ ಅನ್ನ ಫಸ್ಟ್ ಸ್ಟೆಪ್ ಟುವರ್ಡ್ ಸೆಂಟ್ರಲೈಸೇಷನ್ ಅಂತ ಕರೀತೀವಿ. ಅಂದ್ರೆ ಮಡ್ರಾಸ್ ಪ್ರೆಸಿಡೆನ್ಸಿ ಅಂಡ್ ಹೌದು ಬಾಂಬೆ ಪ್ರೆಸಿಡೆನ್ಸಿ ಗವರ್ನರ್ ಬಳಿ ಇದ್ದಂತಹ ಲೆಜಿಸ್ಲೇಟಿವ್ ಪವರ್ಸ್ ಅನ್ನ ಬಾಂಬೆ ಗವರ್ನರ್ಗೆ ಟ್ರಾನ್ಸ್ಫರ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದನ್ನ ಫಸ್ಟ್ ಸ್ಟೆಪ್ ಟುವರ್ಡ್ ಸೆಂಟ್ರಲೈಸೇಷನ್ ಅಂತ ಕರಿತೀವಿ. ಬಟ್ ದಿಸ್ ಇಸ್ ಫೈನಲ್ ಸ್ಟೆಪ್ ಟುವರ್ಡ್ ಸೆಂಟ್ರಲೈಸೇಷನ್. ಅಂದ್ರೆ ಫುಲ್ ಲೆಜಿಸ್ಲೇಟಿವ್ ಪವರ್ಸ್ ಅನ್ನ ಗವರ್ನರ್ ಜನರಲ್ ಆಫ್ ಬೆಂಗಾಲಿಗೆ ನೀಡಲಾಗುತ್ತೆ. ಯಾವ ಕಾರಣಕ್ಕೆ ಅವ್ರು ಸೆಂಟ್ರಲೈಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ಅಂದ್ರೆ, ಕೊಲೊನೈಸ್ ಮಾಡ್ಲಿಕ್ಕೆ, ಅಂದ್ರೆ ಭಾರತವನ್ನ ವಸಾಹತು ಪ್ರದೇಶವನ್ನಾಗಿ ಮಾಡ್ಕೊಳ್ಳಿಕ್ಕೆ, ಸೆಂಟ್ರಲೈಸ್ ಮಾಡ್ಲಿಕ್ಕೆ, ಎಂಟೈರ್ ಇಂಡಿಯಾವನ್ನ ಹಿಡಿತದಲ್ಲಿ ಇಟ್ಕೊಳ್ಳಿಕ್ಕೆ ಅವರು ಸ್ಟಾರ್ಟ್ ಮಾಡಿರ್ತಾರೆ. ಸೊ ದಿಸ್ ಸ್ಟೆಪ್ ಇಸ್ ಫೈನಲ್ ಸ್ಟೆಪ್ ಟುವರ್ಡ್ಸ್ ಸೆಂಟ್ರಲೈಸೇಷನ್ ಅಂತ ಕರಿತೀವಿ. ದೆನ್ ಇದರ ಇಂಪ್ಯಾಕ್ಟ್ ಏನು ಅಂತ ಕೇಳಿದ್ರೆ, ಸಾಮಾನ್ಯವಾಗಿ ಲೆಜಿಸ್ಲೇಟಿವ್ ಪವರ್ಸ್ ಅನ್ನ ಟ್ರಾನ್ಸ್ಫರ್ ಮಾಡಲಾಗುತ್ತೆ. ಸೊ ಇದರಿಂದ ಆಗುವ ಇಂಪ್ಯಾಕ್ಟ್ ಏನು ಅಂದ್ರೆ, ಗವರ್ನರ್ಸ್ ಆಫ್ ಬಾಂಬೆ ಅಂಡ್ ಮಡ್ರಾಸ್ ಪ್ರೆಸಿಡೆನ್ಸಿಯ ಬಳಿ ಯಾವುದೇ ಲೆಜಿಸ್ಲೇಟಿವ್ ಪವರ್ಸ್ ಉಳಿಯಲ್ಲ. ದೆನ್ ಝೀರೋ ಲೆಜಿಸ್ಲೇಟಿವ್ ಪವರ್ಸ್ ಗವರ್ನರ್ ಆಫ್ ಬಾಂಬೆ ಅಂಡ್ ಮಡ್ರಾಸ್ ನ ಬಳಿ ಇರುತ್ತೆ.
ದೆನ್ ಗವರ್ನರ್ ಜನರಲ್ ಆಫ್ ಬೆಂಗಾಲ್ ಅನ್ನ ಗವರ್ನರ್ ಜನರಲ್ ಆಫ್ ಇಂಡಿಯಾ ಅಂತ ರಿಡೆಸಿಗ್ನೇಟ್ ಮಾಡಲಾಗುತ್ತೆ. ಬಿಕಾಸ್ ರಿಮೆಂಬರ್, ಗವರ್ನರ್ ಆಫ್ ಬೆಂಗಾಲಿಗೆ ಹೆಚ್ಚಿನ ಲೆಜಿಸ್ಲೇಟಿವ್ ಪವರ್ಸ್ ಅನ್ನ ಟ್ರಾನ್ಸ್ಫರ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಂತಹ ಸಮಯದಲ್ಲಿ ಗವರ್ನರ್ ಆಫ್ ಬೆಂಗಾಲ್ ಯೂನಿಕ್ ಆಗ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅಂತ ಸಮಯದಲ್ಲಿ ಗವರ್ನರ್ ಆಫ್ ಬೆಂಗಾಲ್ ನ ಗವರ್ನರ್ ಜನರಲ್ ಆಫ್ ಬೆಂಗಾಲ್ ಅಂತ ರಿಡೆಸಿಗ್ನೇಟ್ ಮಾಡಿರ್ತಾರೆ. ಬಟ್ ಯಾವಾಗ ಗವರ್ನರ್ ಜನರಲ್ ಆಫ್ ಬೆಂಗಾಲಿಗೆ ಎಕ್ಸ್ಕ್ಲೂಸಿವ್ ಲೆಜಿಸ್ಲೇಟಿವ್ ಪವರ್ಸ್, ಅಂದರೆ ಎಂಟೈರ್ ಬ್ರಿಟಿಷ್ ಇಂಡಿಯಾದಲ್ಲಿ ಲಾ ಪಾಸ್ ಮಾಡುವಂತಹ ಅಧಿಕಾರವನ್ನ ಗವರ್ನರ್ ಜನರಲ್ ಆಫ್ ಬೆಂಗಾಲಿಗೆ ನೀಡಲಾಗುತ್ತೆ. ಅಂತಹ ಸಮಯದಲ್ಲಿ ಗವರ್ನರ್ ಜನರಲ್ ಆಫ್ ಬೆಂಗಾಲ್ ಅನ್ನ ಗವರ್ನರ್ ಜನರಲ್ ಆಫ್ ಇಂಡಿಯಾ ಅಂತ ರಿಡೆಸಿಗ್ನೇಟ್ ಮಾಡಲಾಗುತ್ತೆ. ಫಸ್ಟ್ ಸಚ್ ಗವರ್ನರ್ ಜನರಲ್ ಆಫ್ ಇಂಡಿಯಾ ವಾಸ್ ವಿಲಿಯಂ ಬೆಂಟಿಕ್. ದೆನ್ ಯಾವಾಗ ಎಕ್ಸ್ಕ್ಲೂಸಿವ್ ಲೆಜಿಸ್ಲೇಟಿವ್ ಪವರ್ಸ್ ಗವರ್ನರ್ ಜನರಲ್ ಆಫ್ ಇಂಡಿಯಾಗೆ ಸಿಗುತ್ತೋ, ದೆನ್ ಗವರ್ನರ್ ಜನರಲ್ ಆಫ್ ಇಂಡಿಯಾ ಗಾಟ್ ಕಂಪ್ಲೀಟ್ ಪೊಲಿಟಿಕಲ್ ಅಂಡ್ ಲೀಗಲ್ ಕಂಟ್ರೋಲ್ ಓವರ್ ಇಂಡಿಯಾ. ಅಂದ್ರೆ ಕಂಪ್ಲೀಟ್ ಪೊಲಿಟಿಕಲಿ ಅಂಡ್ ಲೀಗಲಿ ಕಂಟ್ರೋಲ್ ಅನ್ನ ಹೊಂದುತ್ತಾನೆ ಗವರ್ನರ್ ಜನರಲ್ ಆಫ್ ಇಂಡಿಯಾದ ಮೇಲೆ. ರಿಮೆಂಬರ್, ಸಾಮಾನ್ಯವಾಗಿ 1833 ಚಾರ್ಟರ್ ಆಕ್ಟಿನ ಮೊದಲು ಹಲವಾರು ಆಫೀಸರ್ಸ್ ನ ಬಳಿ ಪವರ್ಸ್ ಗಳಿರುತ್ತೆ. ಬಟ್ ಗವರ್ನರ್ ಜನರಲ್ ಆಫ್ ಇಂಡಿಯಾ ಅಂತ ರಿಡೆಸಿಗ್ನೇಟ್ ಮಾಡಿದಂತಹ ಸಂದರ್ಭದಲ್ಲಿ ಎಕ್ಸ್ಕ್ಲೂಸಿವ್ ಲೆಜಿಸ್ಲೇಟಿವ್ ಪವರ್ಸ್ ಅನ್ನ ಗವರ್ನರ್ ಜನರಲ್ ಆಫ್ ಇಂಡಿಯಾಕ್ಕೆ ನೀಡಿದ ಕಾರಣ ಒನ್ ಮ್ಯಾನ್ ಶೋ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂದ್ರೆ ಕೇವಲ ಭಾರತದಲ್ಲಿ ಗವರ್ನರ್ ಜನರಲ್ ಆಫ್ ಇಂಡಿಯಾ ಮಾತ್ರ ಮೋಸ್ಟ್ ಪವರ್ಫುಲ್ ಪರ್ಸನ್ ಆಗಿರ್ತಾನೆ. ದೆನ್ ಫಸ್ಟ್ ಸಚ್ ಗವರ್ನರ್ ಜನರಲ್ ಆಫ್ ಇಂಡಿಯಾ ವಾಸ್ ವಿಲಿಯಂ ಬೆಂಟಿಕ್. ಅಂಡ್ ನಿಮಗೆ ಕನ್ಫ್ಯೂಸ್ ಆಗ್ಲಿಕ್ಕೆ ಸಾಮಾನ್ಯವಾಗಿ ಲಾಸ್ಟ್ ಗವರ್ನರ್ ಜನರಲ್ ಆಫ್ ಬೆಂಗಾಲ್ ಯಾರು ಅಂತ ಕೂಡ ಕೇಳ್ತಾರೆ. ಲಾಸ್ಟ್ ಗವರ್ನರ್ ಜನರಲ್ ಆಫ್ ಬೆಂಗಾಲ್ ಕೂಡ ವಿಲಿಯಂ ಬೆಂಟಿಕ್ ಅಂಡ್ ಫಸ್ಟ್ ಗವರ್ನರ್ ಜನರಲ್ ಆಫ್ ಇಂಡಿಯಾ ಕೂಡ ವಿಲಿಯಂ ಬೆಂಟಿಕ್. ದೆನ್ ಉಳಿದಿರುವ ಪ್ರಾವಿಷನ್ಸ್ ನೋಡೋಣ. ಈಸ್ಟ್ ಇಂಡಿಯಾ ಕಂಪನಿಯನ್ನ ಪ್ಯೂರ್ಲಿ ಅಡ್ಮಿನಿಸ್ಟ್ರೇಟಿವ್ ಬಾಡಿಯನ್ನಾಗಿ ಮಾಡಲಾಗುತ್ತೆ. ಬಿಕಾಸ್ ಈಸ್ಟ್ ಇಂಡಿಯಾ ಕಂಪನಿಯ ಕಮರ್ಷಿಯಲ್ ಫಂಕ್ಷನ್ಸ್, ಕಮರ್ಷಿಯಲ್ ಅಫೇರ್ಸ್ ಅನ್ನ ಅವರು ಈಸ್ಟ್ ಇಂಡಿಯಾ ಕಂಪನಿಯಿಂದ ಕಿತ್ಕೊಳ್ತಾರೆ. ಅಲ್ಲಿಂದ ಕೇವಲ ಅಡ್ಮಿನಿಸ್ಟ್ರೇಟಿವ್ ಬಾಡಿ ಆಗಿ ಈಸ್ಟ್ ಇಂಡಿಯಾ ಕಂಪನಿ ಆಕ್ಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಬಿಕಾಸ್ ನಾನು ಈಗಾಗಲೇ ಹೇಳಿರುವ ಹಾಗೆ 1813 ಆಕ್ಟ್ ಅಲ್ಲಿ ಇಂಡಿಯಾದೊಂದಿಗೆ ಈಸ್ಟ್ ಇಂಡಿಯಾ ಕಂಪನಿಗೆ ಇದ್ದಂತಹ ಎಕ್ಸ್ಕ್ಲೂಸಿವ್ ಮೊನೋಪೊಲಿಸ್ಟಿಕ್ ಟ್ರೇಡ್ ರೈಟ್ಸ್ ಏನಿರುತ್ತಲ್ಲ ಅದನ್ನ ಕ್ಯಾನ್ಸಲ್ ಮಾಡಿರ್ತಾರೆ, ಅಬಾಲಿಷ್ ಮಾಡಿರ್ತಾರೆ, ಎಕ್ಸೆಪ್ಟ್ ಟೀ ಟ್ರೇಡಿನ ವಿಚಾರದ ಬಿಟ್ಟು. ದೆನ್ ಪ್ಯೂರ್ಲಿ ಅಡ್ಮಿನಿಸ್ಟ್ರೇಟಿವ್ ಬಾಡಿ ಆಗಿ ಆಕ್ಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ದೆನ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್, ಅಂಡ್ ಅವರು ನನಗೆ ಒಂದು ಪ್ರಶ್ನೆಯನ್ನ ಕೇಳಿದಾಗ ಕೂಡ ನನ್ನ ವಿಷಯದ ಬಗ್ಗೆ ಚರ್ಚೆ ಮಾಡಿದ್ದೆ. ಓಪನ್ ಕಾಂಪಿಟೇಷನ್ ಅನ್ನ ಇಂಟ್ರೊಡ್ಯೂಸ್ ಮಾಡ್ಲಿಕ್ಕೆ ಅಟೆಂಪ್ಟ್ ಮಾಡ್ತಾರೆ. ಐ ರಿಪೀಟ್, ಓಪನ್ ಕಾಂಪಿಟೇಷನ್ ಅನ್ನ ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ಅವ್ರು ಅಟೆಂಪ್ಟ್ ಮಾಡ್ತಾರೆ. ಓಪನ್ ಕಾಂಪಿಟೇಷನ್ ಅಂದ್ರೆ ಯಾವ ಕಾರಣಕ್ಕೆ ಓಪನ್ ಕಾಂಪಿಟೇಷನ್ ಅಂತ ಕರಿತೀವಿ ಅಂದ್ರೆ, ರಿಮೆಂಬರ್ 1793 ಅಲ್ಲಿ ಅಂದಿನ ಗವರ್ನರ್ ಜನರಲ್ ಆಫ್ ಬೆಂಗಾಲ್ ಆಗಿದ್ದಂತಹ ಕಾರ್ನ್ವಾಲಿಸ್ ಸಿವಿಲ್ ಸರ್ವಿಸಸ್ ಅನ್ನ ಇಂಟ್ರೊಡ್ಯೂಸ್ ಮಾಡ್ತಾನೆ. ರಿಮೆಂಬರ್, ಫಾದರ್ ಆಫ್ ಸಿವಿಲ್ ಸರ್ವಿಸಸ್ ಇನ್ ಇಂಡಿಯಾ ಅಂತ ಕೇಳಿದ್ರೆ ಕಾರ್ನ್ವಾಲಿಸ್, ಫಾದರ್ ಆಫ್ ಇಂಡಿಯನ್ ಸಿವಿಲ್ ಸರ್ವಿಸ್ ಅಂತ ಕೇಳಿದ್ರೆ ಸರ್ದಾರ್ ಪಟೇಲ್. ರಿಮೆಂಬರ್, ಇಲ್ಲಿ ಇದು ಕೆಲವೊಂದು ಚಿಕ್ಕ ಎಕ್ಸಾಮ್ಸ್ ಗಳಲ್ಲಿ ಕೇಳ್ತಾರೆ. ಬಟ್ ರಿಮೆಂಬರ್, ಫಾದರ್ ಆಫ್ ಸಿವಿಲ್ ಸರ್ವಿಸಸ್ ಇನ್ ಇಂಡಿಯಾ ಅಂತ ಕೇಳಿದ್ರೆ ಕಾರ್ನ್ವಾಲಿಸ್, ಫಾದರ್ ಆಫ್ ಇಂಡಿಯನ್ ಸಿವಿಲ್ ಸರ್ವಿಸಸ್ ಅಂತ ಕೇಳಿದ್ರೆ ಸರ್ದಾರ್ ಪಟೇಲ್ ಅಂತ ನೀವು ಆನ್ಸರ್ ಮಾಡ್ಬೇಕಾಗುತ್ತೆ. ದೆನ್ 1793 ಅಲ್ಲಿ ಸಿವಿಲ್ ಸರ್ವಿಸಸ್ ಅನ್ನ ಇಂಟ್ರೊಡ್ಯೂಸ್ ಮಾಡಲಾಗುತ್ತೆ ಅಂತ ಹೇಳಿದೆ. ದೆನ್ ಸಿವಿಲ್ ಸರ್ವಿಸಸ್ ಅಲ್ಲಿ ಕೋವಿನಾಂಟೆಡ್ ಸಿವಿಲ್ ಸರ್ವಿಸಸ್ ಅಂಡ್ ನಾನ್ ಕೋವಿನಾಂಟೆಡ್ ಅಥವಾ ಅನ್ಕೋವಿನಾಂಟೆಡ್ ಸಿವಿಲ್ ಸರ್ವಿಸಸ್ ಅಂತ ಡಿಫ್ರೆನ್ಶಿಯೇಟ್ ಮಾಡಲಾಗುತ್ತೆ. ದೆನ್ ಕೋವಿನಾಂಟೆಡ್ ಸಿವಿಲ್ ಸರ್ವಿಸಸ್ ಏನು ಅಂದ್ರೆ, ಇಟ್ ಈಸ್ ನಥಿಂಗ್ ಬಟ್ ಹೈಯರ್ ಸಿವಿಲ್ ಸರ್ವಿಸ್. ಅಂದ್ರೆ ಹೈಯರ್ ಸಿವಿಲ್ ಸರ್ವಿಸಸ್ ಅನ್ನ ಕೋವಿನಾಂಟೆಡ್ ಸಿವಿಲ್ ಸರ್ವಿಸಸ್ ಅಂತ ಕರಿತೀವಿ. ಅಂಡ್ ಲೋಯರ್ ಸಿವಿಲ್ ಸರ್ವಿಸಸ್ ಅನ್ನ ಅನ್ಕೋವಿನಾಂಟೆಡ್ ಅಥವಾ ನಾನ್ ಕೋವಿನಾಂಟೆಡ್ ಸಿವಿಲ್ ಸರ್ವಿಸಸ್ ಅಂತ ಕರಿತೀವಿ. ಬಿಕಾಸ್ ಇಲ್ಲಿ ಹೈಯರ್ ಸಿವಿಲ್ ಸರ್ವಿಸಸ್ ಅಂದ್ರೆ ಹೈಯರ್ ಪೊಸಿಷನ್ಸ್ ಗೆ ಬ್ರಿಟಿಷ್ ಪರ್ಸನೇಲ್ ಅನ್ನ ನಾಮಿನೇಟ್ ಮಾಡ್ತಿರ್ತಾರೆ, ಅಪಾಯಿಂಟ್ ಮಾಡ್ತಿರ್ತಾರೆ. ಅಂಡ್ ಲೋಯರ್ ಸಿವಿಲ್ ಸರ್ವಿಸಸ್ ಅಂದ್ರೆ ಬೋತ್ ಬ್ರಿಟಿಷರ್ಸ್ ನ ಅಂಡ್ ಇಂಡಿಯನ್ಸ್ ನ ಕೂಡ ಲೋಯರ್ ಸಿವಿಲ್ ಸರ್ವಿಸಸ್ ಅಲ್ಲಿ ರೆಪ್ರೆಸೆಂಟ್ ಮಾಡ್ಲಿಕ್ಕೆ ಇಬ್ಬರಿಗೂ ಕೂಡ ಅವಕಾಶವಿರುತ್ತೆ. ಬಟ್ ಇಂಡಿಯನ್ಸ್ ಗೆ ಹೈಯರ್ ಸಿವಿಲ್ ಸರ್ವಿಸಸ್ ಅಂತ ರೆಪ್ರೆಸೆಂಟ್ ಮಾಡ್ಲಿಕ್ಕೆ ಅವಕಾಶವನ್ನ ನೀಡಿರುವುದಿಲ್ಲ. ಸೊ ಇಂಡಿಯನ್ಸ್ ಅನ್ನ ಹೈಯರ್ ಸಿವಿಲ್ ಸರ್ವಿಸಸ್ ಅಲ್ಲಿ ರೆಪ್ರೆಸೆಂಟ್ ಮಾಡ್ಲಿಕ್ಕೆ ಅವಕಾಶವನ್ನ ಮಾಡಿಕೊಡುವ ಸಲುವಾಗಿ ಓಪನ್ ಕಾಂಪಿಟೇಷನ್ ಅನ್ನ ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ಅಟೆಂಪ್ಟ್ ಮಾಡಲಾಗುತ್ತೆ ಚಾರ್ಟರ್ ಆಕ್ಟ್ ಆಫ್ 1833 ಅಲ್ಲಿ. ಬಟ್ ರಿಮೆಂಬರ್, ಕೋರ್ಟ್ ಆಫ್ ಡೈರೆಕ್ಟರ್ಸ್ ಇದನ್ನ ಅಪೋಸ್ ಮಾಡ್ತಾರೆ ಅಂತ ಹೇಳಿದ್ದೆ. ಬಿಕಾಸ್ ಕೋರ್ಟ್ ಆಫ್ ಡೈರೆಕ್ಟರ್ಸ್ ಈಸ್ಟ್ ಇಂಡಿಯಾ ಕಂಪನಿಯ ಶೇರ್ ಹೋಲ್ಡರ್ಸ್ ಆಗಿರ್ತಾರೆ. ಅಂಡ್ ಕೋರ್ಟ್ ಆಫ್ ಡೈರೆಕ್ಟರ್ಸ್ ಒಂದು ಕಾಲೇಜ್ ಅನ್ನ ನಡೆಸ್ತಿರ್ತಾರೆ. ಆ ಕಾಲೇಜಿಂದ ಗ್ರಾಜುಯೇಟ್ ಆಗಿ ಬಂದಂತಹ ವ್ಯಕ್ತಿಗಳನ್ನ ಡೈರೆಕ್ಟ್ ಆಗಿ
ಕೋವಿನಾಂಟೆಡ್ ಅಂದ್ರೆ ಹೈಯರ್ ಸಿವಿಲ್ ಸರ್ವಿಸಸ್ಗೆ ಅವರು ನಾಮಿನೇಟ್ ಅಂದ್ರೆ ಅಪಾಯಿಂಟ್ ಮಾಡ್ಕೊಳ್ತಿರ್ತಾರೆ. ಸೊ ಯಾವಾಗ ಇಂಡಿಯನ್ಸ್ಗೆ ನಾವು ಪರ್ಮಿಷನ್ ಕೊಡ್ತೀವಿ ಅಂತ ಆ ಆಕ್ಟಿನ ಮುಖಾಂತರ ಅಟೆಂಪ್ಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೋ, ಸಾಮಾನ್ಯವಾಗಿ ಕೋರ್ಟ್ ಆಫ್ ಡೈರೆಕ್ಟರ್ಸ್ ಅದನ್ನ ಅಪೋಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಯಾವಾಗ ಕೋರ್ಟ್ ಆಫ್ ಡೈರೆಕ್ಟರ್ಸ್ ಅದನ್ನ ಅಪೋಸ್ ಮಾಡ್ತಾರೋ, ಬ್ರಿಟಿಷ್ ಪಾರ್ಲಿಮೆಂಟ್ ಈಡಾಗುವಂತಹ ಸ್ಥಿತಿಗೆ ಬರುತ್ತೆ ಅಂಡ್ ಅಂತಹ ಅಟೆಂಪ್ಟ್ ಅನ್ನ ನೆಗೆಟ್ ಮಾಡಲಾಗುತ್ತೆ ಈ ಆಕ್ಟ್ ಅಲ್ಲಿ. ರಿಮೆಂಬರ್, ಏನ್ ಯಾವ ರೀತಿ ಕ್ವಶನ್ ಕೇಳ್ತಾರೆ ಅಂದ್ರೆ, ಓಪನ್ ಕಾಂಪಿಟೇಷನ್ ಅನ್ನ ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ಯಾವ ಆಕ್ಟ್ ಅಲ್ಲಿ ಅಟೆಂಪ್ಟ್ ಮಾಡಲಾಯಿತು ಅಂತ ಕೇಳಿದ್ರೆ 1833 ಚಾರ್ಟರ್ ಆಕ್ಟ್ ಅಂತ. ಇಂಪ್ಲಿಮೆಂಟ್ ಆದಂತಹ ಬಗ್ಗೆ ನಾನು ನೆಕ್ಸ್ಟ್ ಸ್ಲೈಡ್ ಅಲ್ಲಿ ನಿಮ್ಗೆ ಹೆಚ್ಚಿನ ಇನ್ಫಾರ್ಮೇಶನ್ ಅನ್ನು ನೀಡ್ತೇನೆ. ಅಂಡ್ ಅಂಡರ್ ದಿಸ್ ಆಕ್ಟ್ ದಿಸ್ ಇಂಪಾರ್ಟೆಂಟ್ ಪಾಯಿಂಟ್. ಹಲೋ ತೇಜಸ್, ಏನ್ ಹೇಳ್ತಾರೆ, ಹಿಂದಿನ ಸ್ಲೈಡ್ಗೆ ಹೋಗಕ್ಕಾಗತ್ತಾ? ಒಂದು ಕ್ವಶನ್ ಇತ್ತು, ಹಿಂದಿನ ಸ್ಲೈಡ್ಗೆ ಹೋಗಕ್ಕಾಗತ್ತಾ? ಸೊ ಇದರಲ್ಲಿ 1833 ನಲ್ಲಿ ಏನ್ ಹೇಳ್ತಾರೆ, ಏನ್ ಹೇಳ್ತಾರೆ, ಗವರ್ನರ್ ಆಫ್ ಇಂಡಿಯಾಗೆ ಏನ್ ಹೇಳ್ತಾರೆ, ಎಲ್ಲಾ ಲೆಜಿಸ್ಲೇಟಿವ್ ಮತ್ತೆ ಪೊಲಿಟಿಕಲ್ ಪವರ್ ಸಿಗುತ್ತೆ ಅಂತ ಹೇಳಿದ್ರೆ, ಬಟ್ ಅದೇ ಟೈಮ್ ಅಲ್ಲಿ ಏನ್ ಹೇಳ್ತಾರೆ, ಕೋರ್ಟ್ ಆಫ್ ಡೈರೆಕ್ಟರ್ ಮತ್ತೆ ಏನ್ ಹೇಳ್ತಾರೆ ಬಾಡಿ ಆಫ್ ಕಂಟ್ರೋಲ್ ಕೂಡ ಇರತ್ತಲ್ಲ. ಸೊ ಅವರು ಕೂಡ ಪೊಲಿಟಿಕಲ್ ಮತ್ತೆ ಲೆಜಿಸ್ಲೇಟಿವ್ ಪವರ್ಸ್ ನ ಹ್ಯಾಂಡಲ್ ಮಾಡ್ತಿರ್ತಾರಲ್ಲ. ಸೊ ಅವ್ರ ಪವರ್ಸ್ ಏನಾಗತ್ತೆ ಗವರ್ನರ್ ಜನರಲ್ಗೆ ಪೂರ್ತಿ ಪವರ್ ಬಂದಾಗ? ಸಾಮಾನ್ಯವಾಗಿ ನಾವು ಗವರ್ನರ್ ಜನರಲ್ ಗೆ ಬಂತು ಅಂದ್ರೆ, ಗವರ್ನರ್ ಜನರಲ್ಗೆ ಹೆಲ್ಪಿಂಗ್ ಬಾಡಿಯಾಗಿ ಗವರ್ನರ್ ಜನರಲ್ ಇನ್ ಕೌನ್ಸಿಲ್ ಅಥವಾ ಗವರ್ನರ್ ಜನರಲ್ ಎಕ್ಸಿಕ್ಯೂಟಿವ್ ಕೌನ್ಸಿಲ್ ಇರುತ್ತೆ. ಅಂಡ್ ಆ ಎಕ್ಸಿಕ್ಯೂಟಿವ್ ಕೌನ್ಸಿಲ್ ಕೋರ್ಟ್ ಆಫ್ ಡೈರೆಕ್ಟರ್ಸ್ ಅಂಡ್ ಬೋರ್ಡ್ ಆಫ್ ಕಂಟ್ರೋಲ್ ಅಂತ ಡಿವೈಡ್ ಮಾಡ್ಕೊಂಡಿರ್ತಾರೆ. ಸೊ ಸಾಮಾನ್ಯವಾಗಿ ಅಲ್ಲಿ ಜನರಲೈಸ್ ಗವರ್ನರ್ ಜನರಲ್ಗೆ ಹೆಚ್ಚಿನ ಅಂದ್ರೆ ಫುಲ್ ಲೆಜಿಸ್ಲೇಟಿವ್ ಪವರ್ಸ್ ಅನ್ನ ನೀಡಲಾಯಿತು ಅಂದ್ರೆ, ಕೇವಲ ಅವನೊಬ್ಬನೇ ಮಾತ್ರ ಲಾಗಳನ್ನ ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ಆಗಲ್ಲ. ಅವನಿಗೆ ಸಪೋರ್ಟಿಂಗ್ ಹೆಲ್ಪಿಂಗ್ ಬಾಡಿಯಾಗಿ ಬೋರ್ಡ್ ಆಫ್ ಕಂಟ್ರೋಲ್ ಅಂಡ್ ಕೋರ್ಟ್ ಆಫ್ ಡೈರೆಕ್ಟರ್ಸ್ ಕೂಡ ಇರ್ತಾರೆ. ಓಕೆ, ಹಂಗಿತ್ತು ಅಂತಂದ್ರೆ ಅವ್ನ ಅಂಡರ್ ಅಲ್ಲೇನೆ ಬೋರ್ಡ್ ಆಫ್ ಕಂಟ್ರೋಲ್ ಮತ್ತೆ ಕೋರ್ಟ್ ಆಫ್ ಡೈರೆಕ್ಟರ್ಸ್ ಮತ್ತೆ ಬಾಡಿ ಆಫ್ ಕಂಟ್ರೋಲ್ ಎರಡು ಇರುತ್ತಲ್ಲ ಹಾಗಿದ್ರೆ. ಗವರ್ನರ್ ಜನರಲ್ ಆಫ್ ಇಂಡಿಯಾ ಅಂಡರ್ ವರ್ಕ್ ಆಗ್ತಿರುವಂತದ್ದು. ಏನಾಗುತ್ತೆ ಅಂದ್ರೆ ಈ ಒಬ್ಬ ಇಂಪಾರ್ಟೆಂಟ್ ಅಂದ್ರೆ ನಾವು ಕೇವಲ ಒಬ್ಬ ವ್ಯಕ್ತಿ ಬಗ್ಗೆ ಮಾತಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ ಇಲ್ಲಿಂದ. ಸೆಂಟ್ರಲೈಸ್ ಒಬ್ಬ ವ್ಯಕ್ತಿ ಹತ್ರ ಜಾಸ್ತಿ ಪವರ್ಸ್ ಇರುತ್ತೆ. ಓಕೆ, ಗೊತ್ತಾಯ್ತು ಬೇಡ, ಥ್ಯಾಂಕ್ ಯು. Next, 1 second. Then under this act, laws ಗಳನ್ನ ಬಿಫೋರ್ 1833 ಚಾರ್ಟರ್ ಆಕ್ಟ್ ರೆಗ್ಯುಲೇಷನ್ಸ್ ಅಂತ ಕರೆಯಲಾಗ್ತಿರುತ್ತೆ ಪ್ರೀವಿಯಸ್ ಆಕ್ಟ್ ಗಳಲ್ಲಿ. ಬಿಕಾಸ್ ನಾನು ಮೊದಲೇ ಹೇಳಿರುವಾಗ ಎಕ್ಸಿಕ್ಯೂಟಿವ್ ಸುಪ್ರೀಮಸಿಯನ್ನ ಕಾಣ್ತಿದ್ವಿ. ಅಂದ್ರೆ 1833 ಗಿಂತ ಮೊದಲು ಭಾರತದಲ್ಲಿ ಇದ್ದಂತಹ ಪ್ರೆಸಿಡೆನ್ಸಿಯಲ್ಲಿ ಪ್ರತಿಯೊಬ್ಬ ಗವರ್ನರ್ ಬಳಿ ಕೂಡ ಲೆಜಿಸ್ಲೇಟಿವ್ ಅಂಡ್ ಎಕ್ಸಿಕ್ಯೂಟಿವ್ ಪವರ್ಸ್ ಇರುತ್ತೆ. ಈ ಒಂದು ರೆಗ್ಯುಲೇಟಿಂಗ್ ಆಕ್ಟ್ ಅಲ್ಲಿ ಸೆಂಟ್ರಲೈಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಬಟ್ ಕಂಪ್ಲೀಟ್ ಆಗಿ ಲೆಜಿಸ್ಲೇಟಿವ್ ಪವರ್ಸ್ ಅನ್ನ ಗವರ್ನರ್ ಜನರಲ್ ಆಫ್ ಬೆಂಗಾಲಿಗೆ ಟ್ರಾನ್ಸ್ಫರ್ ಮಾಡಿರಲ್ಲ. ಬಟ್ ಚಾರ್ಟರ್ ಆಕ್ಟ್ ಆಫ್ 1833 ಅಲ್ಲಿ ಕಂಪ್ಲೀಟ್ ಆಗಿ ಟ್ರಾನ್ಸ್ಫರ್ ಮಾಡ್ತಾರೆ. ಸೊ ಅದನ್ನ ಫೈನಲ್ ಸ್ಟೆಪ್ ಟುವರ್ಡ್ ಸೆಂಟ್ರಲೈಸೇಷನ್ ಅಂತ ಕರಿತೀವಿ. ಸೊ ಯಾವಾಗ ಒಬ್ಬ ವ್ಯಕ್ತಿಯ ಬಳಿ ಲೆಜಿಸ್ಲೇಟಿವ್ ಫಂಕ್ಷನ್ಸ್ ಫುಲ್ ಇಲ್ಲಿದಂತಹ ಸಮಯದಲ್ಲಿ ಅಂತಹ ಆಕ್ಟ್ ಗಳನ್ನ ರೆಗ್ಯುಲೇಷನ್ಸ್ ಅಂತ ಕರೆಯಲಾಗ್ತಿತ್ತು. ಬಟ್ ಚಾರ್ಟರ್ ಆಕ್ಟ್ ಆಫ್ 1833 ಅಂಡರ್ ಲೆಜಿಸ್ಲೇಟಿವ್ ಸ್ಯಾಂಕ್ಟಿಟಿ ಸಿಗುತ್ತೆ, ಲೆಜಿಸ್ಲೇಟಿವ್ ಸ್ಯಾಂಕ್ಷನ್ ಸಿಗುತ್ತೆ. ಬಿಕಾಸ್ ಕೇವಲ ಗವರ್ನರ್ ಜನರಲ್ ಆಫ್ ಬೆಂಗಾಲ್ ಆ ವ್ಯಕ್ತಿಯನ್ನ ಗವರ್ನರ್ ಜನರಲ್ ಆಫ್ ಇಂಡಿಯಾ ಅಂತ ರೀಡೆಸಿಗ್ನೇಟ್ ಮಾಡಲಾಗುತ್ತೆ ಚಾರ್ಟರ್ ಆಕ್ಟ್ ಆಫ್ 1833. ಅಂಡ್ ಯಾವಾಗ ಗವರ್ನರ್ ಜನರಲ್ ಆಫ್ ಇಂಡಿಯಾಗೆ ಕಂಪ್ಲೀಟ್ ಲೆಜಿಸ್ಲೇಟಿವ್ ಪವರ್ಸ್ ಅಂದ್ರೆ ಎಂಟೈರ್ ಇಂಡಿಯಾದಲ್ಲಿ ಲಾ ಅನ್ನ ಪಾಸ್ ಮಾಡುವಂತಹ ಅಧಿಕಾರವನ್ನ ಕೇವಲ ಗವರ್ನರ್ ಜನರಲ್ ಆಫ್ ಇಂಡಿಯಾಗೆ ನೀಡಲಾಗುತ್ತೆ. ಫ್ರಮ್ ಇಯರ್ ಆನ್ವರ್ಡ್ಸ್ ಆತ ಪಾಸ್ ಮಾಡುವಂತಹ ಆಕ್ಟ್ ಗಳಂತಾನೆ ಕರೆಯಲಾಗುತ್ತೆ. ಯಾವ ಕಾರಣಕ್ಕೆ ಆಕ್ಟ್ ಗಳಂತ ಕರಿತಿದ್ವಿ, ಬಟ್ ಬಿಫೋರ್ 1833 ಪಾಸ್ ಆಗಿರುವಂತಹ ಆಕ್ಟ್ ಗಳನ್ನ ರೆಗ್ಯುಲೇಷನ್ಸ್ ಅಂತ ಕರಿತಿದ್ವಿ. ಅಂದ್ರೆ ಜಸ್ಟ್ ಒಂದೇ ಒಂದು ಪಾಯಿಂಟ್ ನೆನ್ಪಿಟ್ಕೊಳ್ಳಿ, ಲೆಜಿಸ್ಲೇಟಿವ್ ಸ್ಯಾಂಕ್ಷನ್ಸ್ ಇರಲ್ಲ. ಅಂದ್ರೆ ಎಂಟೈರ್ ಇಂಡಿಯಾದಲ್ಲಿ ಪಾಸ್ ಮಾಡುವಂತಹ ಅಧಿಕಾರವನ್ನ ಗವರ್ನರ್ ಜನರಲ್ ಆಫ್ ಬೆಂಗಾಲಿಗೆ ನೀಡಿರಲ್ಲ ಬಿಫೋರ್ 1833 ಚಾರ್ಟರ್ ಆಕ್ಟ್. ಬಟ್ 1833 ಚಾರ್ಟರ್ ಆಕ್ಟ್ ಅಲ್ಲಿ ಕಂಪ್ಲೀಟ್ ಲೆಜಿಸ್ಲೇಟಿವ್ ಫಂಕ್ಷನ್ಸ್ ಅನ್ನ ನೀಡಿದಂತಹ ಸಮಯದಲ್ಲಿ ಸಾಮಾನ್ಯವಾಗಿ ಲೆಜಿಸ್ಲೇಟಿವ್ ಸ್ಯಾಂಕ್ಟಿಟಿ ಸಿಗುತ್ತೆ. ಅಂತಹ ಸಮಯದಲ್ಲಿ ಅಂತಹ ಲೆಜಿಸ್ಲೇಟಿವ್ ಆಕ್ಟ್ ಗಳಂತ ಕರೀಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ದೆನ್ ಉಳಿದಿರುವ ಪ್ರಾವಿಷನ್ಸ್ ಗಳನ್ನ ನೋಡೋಣ. ಲಾ ಕಮಿಷನ್ ಅನ್ನ ಕಾನ್ಸ್ಟಿಟ್ಯೂಟ್ ಮಾಡಲಾಗುತ್ತೆ. ರಿಮೆಂಬರ್, ಲಾ ಕಮಿಷನ್ ಅನ್ನುವುದು ಒಂದು ಎಕ್ಸಿಕ್ಯೂಟಿವ್ ಬಾಡಿ ಆಗಿರುತ್ತೆ. ಅಂಡ್ ಈ ಎಕ್ಸಿಕ್ಯೂಟಿವ್ ಬಾಡಿ ಆದಂತಹ ಲಾ ಕಮಿಷನ್ ಅನ್ನ ಕಾನ್ಸ್ಟಿಟ್ಯೂಟ್ ಮಾಡಲಾಗುತ್ತೆ ಬಿಕಾಸ್ ಕೆಲವೊಂದು ಲಾಗಳ ಬಗ್ಗೆ ಡಿಸ್ಕಸ್ ಮಾಡ್ಲಿಕ್ಕೆ. ಅಂಡ್ ಡಿಸ್ಟಿಂಕ್ಷನ್ ವಾಸ್ ಮೇಡ್ ಇನ್ ದ ಲೆಜಿಸ್ಲೇಟಿವ್ ಅಂಡ್ ಎಕ್ಸಿಕ್ಯೂಟಿವ್ ಫಂಕ್ಷನ್ಸ್ ಆಫ್ ಎ ಗವರ್ನರ್ ಜನರಲ್. ಸಾಮಾನ್ಯವಾಗಿ ಯಾವಾಗ ಗವರ್ನರ್ ಜನರಲ್ ಆಫ್ ಇಂಡಿಯಾಗೆ ಹೆಚ್ಚಿನ ಲೆಜಿಸ್ಲೇಟಿವ್ ಪವರ್ಸ್ ಅನ್ನ ನೀಡಲಾಯಿತು, ಅಲ್ಲಿಂದ ನಂತರ ಲೆಜಿಸ್ಲೇಟಿವ್ ಅಂಡ್ ಎಕ್ಸಿಕ್ಯೂಟಿವ್ ಫಂಕ್ಷನ್ಸ್ ಅನ್ನ
ಡಿಫ್ರೆನ್ಶಿಯೇಟ್ ಮಾಡ್ಲಿಕ್ಕೆ, ಡಿಸ್ಟಿಂಕ್ಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಬಿಕಾಸ್ ನಾನು ಮೊದಲು ಹೇಳಿದ ಹಾಗೆ ಎಕ್ಸಿಕ್ಯೂಟಿವ್ ಇನ್ ಕೌನ್ಸಿಲ್, ಗವರ್ನರ್ ಜನರಲ್ ಇನ್ ಕೌನ್ಸಿಲ್ ಅಥವಾ ಗವರ್ನರ್ ಜನರಲ್ ಎಕ್ಸಿಕ್ಯೂಟಿವ್ ಕೌನ್ಸಿಲ್ ಅಂತ ಕರಿತಿದ್ವಿ. ಅಂಡ್ ಎಕ್ಸಿಕ್ಯೂಟಿವ್ ಕೌನ್ಸಿಲ್ ಗೆ ಲೆಜಿಸ್ಲೇಟಿವ್ ಫಂಕ್ಷನ್ಸ್ ಅನ್ನ ನೋಡಿಕೊಳ್ಳುವಂತಹ ಅವಕಾಶವನ್ನ ಕೂಡ ನೀಡಲಾಗಿತ್ತು. ಬಟ್ ಬಿಕಾಸ್ ಅಲ್ಲಿ ಎಕ್ಸಿಕ್ಯೂಟಿವ್ ಸುಪ್ರೀಮಸಿಗೆ ಹೆಚ್ಚಿನ ಇಂಪಾರ್ಟೆನ್ಸ್ ಅನ್ನ ಕೊಡ್ತಿದ್ರು, ಲೆಜಿಸ್ಲೇಟಿವ್ ಸುಪ್ರೀಮಸಿಗೆ ಅಷ್ಟೊಂದು ಇಂಪಾರ್ಟೆನ್ಸ್ ಕೊಡ್ತಿರಲ್ಲ. ಬಟ್ 1833 ಚಾರ್ಟರ್ ಆಕ್ಟ್ ನ ಮುಖಾಂತರ ಲೆಜಿಸ್ಲೇಟಿವ್ ಸುಪ್ರೀಮಸಿಗೆ ಹೆಚ್ಚಿನ ಇಂಪಾರ್ಟೆನ್ಸ್ ಕೊಡ್ತಾರೆ. ಸೊ ಲೆಜಿಸ್ಲೇಟಿವ್ ಅಂಡ್ ಎಕ್ಸಿಕ್ಯೂಟಿವ್ ಫಂಕ್ಷನ್ಸ್ ಅನ್ನ ಫಸ್ಟ್ ಟೈಮ್ ಡಿಫ್ರೆನ್ಶಿಯೇಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಐ ರಿಪೀಟ್, ಫಸ್ಟ್ ಟೈಮ್ ಡಿಸ್ಟಿಂಕ್ಟ್ ಆಗಿ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಡಿಫ್ರೆನ್ಶಿಯೇಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಬಟ್ ಕಂಪ್ಲೀಟ್ ಆಗಿ ಲೆಜಿಸ್ಲೇಟಿವ್ ಅಂಡ್ ಎಕ್ಸಿಕ್ಯೂಟಿವ್ ಫಂಕ್ಷನ್ಸ್ ಅಂತ ಡಿವೈಡ್ ಮಾಡ್ಲಾಗಲ್ಲ. ದೆನ್ ಈಗಾಗಲೇ ಹೇಳಿರುವ ಹಾಗೆ ಲಾ ಕಮಿಷನ್ ಅನ್ನ ಕಾನ್ಸ್ಟಿಟ್ಯೂಟ್ ಮಾಡಿರ್ತಾರೆ ಅಂತ ಹೇಳಿದೆ. ಅಂಡ್ ಎ ಲಾ ಮೆಂಬರ್ ವಾಸ್ ಇಂಟ್ರೊಡ್ಯೂಸ್ಡ್ ವೆನ್ ಎವರ್ ಮೆಟ್ ಫಾರ್ ಲೆಜಿಸ್ಲೇಟಿವ್ ಪರ್ಪಸಸ್. ಅಂದ್ರೆ ಲೆಜಿಸ್ಲೇಟಿವ್ ಪರ್ಪಸಸ್ಗೆ ಯಾವಾಗ ಕೌನ್ಸಿಲ್ ಕೂತಂತಹ ಸಮಯದಲ್ಲಿ ಲಾ ಮೆಂಬರ್ ಅನ್ನ ಇಂಟ್ರೊಡ್ಯೂಸ್ ಮಾಡಲಾಗುತ್ತೆ. ಬಿಕಾಸ್ ಸಾಮಾನ್ಯವಾಗಿ ಲಾ ಅಂದ್ರೆ ಲೀಗಲ್ ಪರ್ಸ್ಪೆಕ್ಟಿವ್ ಅಲ್ಲಿ ಹೆಚ್ಚಿನ ಇನ್ಫಾರ್ಮೇಶನ್ ಅನ್ನ ಕೊಡುವ ಸಲುವಾಗಿ ಒಬ್ಬ ಲಾ ಮೆಂಬರ್ ಅನ್ನ ಇಂಟ್ರೊಡ್ಯೂಸ್ ಮಾಡಲಾಗಿರುತ್ತೆ ಲಾ ಕಮಿಷನ್ ಅಲ್ಲಿ. ದೆನ್ ನೆಕ್ಸ್ಟ್ ಇಂಪಾರ್ಟೆಂಟ್ ಆಕ್ಟ್ ಅಂಡ್ ಲಾ ಚಾರ್ಟರ್ ಆಕ್ಟ್. ಬಿಕಾಸ್ ಫ್ರೆಂಡ್ಸ್ ನೆನಪಿರ್ಲಿ, ರೆಗ್ಯುಲೇಟಿಂಗ್ ಆಕ್ಟ್, ಒಂದು ರೆಗ್ಯುಲೇಟಿಂಗ್ ಆಕ್ಟ್ ಅನ್ನ 1773 ಅಲ್ಲಿ ಪಾಸ್ ಮಾಡಲಾಗಿರುತ್ತೆ. ಅಂಡ್ 1793 ಅಲ್ಲಿ ಚಾರ್ಟರ್ ಆಕ್ಟ್ ಅನ್ನ ಪಾಸ್ ಮಾಡಲಾಗಿರುತ್ತೆ. ಅದನ್ನ ಫಸ್ಟ್ ಚಾರ್ಟರ್ ಆಕ್ಟ್ ಅಂತ ಕರಿತೀವಿ. ಅಂಡ್ 1813 ಅಲ್ಲಿ ಚಾರ್ಟರ್ ಆಕ್ಟ್ ಅನ್ನ ಪಾಸ್ ಮಾಡಲಾಗುತ್ತೆ. ಅಂಡ್ 1833 ಅಲ್ಲಿ ಚಾರ್ಟರ್ ಆಕ್ಟ್ ಅನ್ನ ಪಾಸ್ ಮಾಡಲಾಗುತ್ತೆ. ಅಂಡ್ ಫೈನಲ್ ಚಾರ್ಟರ್ ಆಕ್ಟ್ ಅನ್ನ 1853 ಅಲ್ಲಿ ಪಾಸ್ ಮಾಡಲಾಗುತ್ತೆ. ಸಾಮಾನ್ಯವಾಗಿ ನಿಮಗೆ ಕೆಲವೊಂದು ಎಕ್ಸಾಂಪಲ್ ಗಳಲ್ಲಿ ಕೇಳ್ತಾರೆ, ಎಷ್ಟು ಚಾರ್ಟರ್ ಆಕ್ಟ್ ಗಳನ್ನ ಪಾಸ್ ಮಾಡಲಾಯಿತು ಅಂದ್ರೆ 4 ಚಾರ್ಟರ್ಸ್ ಆಕ್ಟ್, 1793, 1813, 1833 ಅಂಡ್ 1853. ರಿಮೆಂಬರ್, ಚಾರ್ಟರ್ ಆಕ್ಟ್ ಆಫ್ 1853 ಅನ್ನ ಲಾಸ್ಟ್ ಚಾರ್ಟರ್ ಆಕ್ಟ್ ಅಂತ ಕರೆಯಲಾಗುತ್ತೆ. ಅಂಡ್ separated the legislative and executive powers of the council. ನಾನು ಈಗಾಗಲೇ ಹೇಳಿರುವ ಹಾಗೆ 1833 ಚಾರ್ಟರ್ ಆಕ್ಟ್ ಅಲ್ಲಿ ಲೆಜಿಸ್ಲೇಟಿವ್ ಅಂಡ್ ಎಕ್ಸಿಕ್ಯೂಟಿವ್ ಪವರ್ಸ್ ಅಂದ್ರೆ ಗವರ್ನರ್ ಜನರಲ್ ಎಕ್ಸಿಕ್ಯೂಟಿವ್ ಕೌನ್ಸಿಲ್ ಅಥವಾ ಗವರ್ನರ್ ಜನರಲ್ ಇನ್ ಕೌನ್ಸಿಲ್ ನ ಲೆಜಿಸ್ಲೇಟಿವ್ ಅಂಡ್ ಎಕ್ಸಿಕ್ಯೂಟಿವ್ ಪವರ್ಸ್ ಅನ್ನ ಡಿಫರೆನ್ಶಿಯೇಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಡಿಸ್ಟಿಂಕ್ಟ್ ಆಗಿ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ 1833 ಚಾರ್ಟರ್ ಆಕ್ಟ್ ಅಲ್ಲಿ. ಬಟ್ ಕಂಪ್ಲೀಟ್ ಆಗಿ ಲೆಜಿಸ್ಲೇಟಿವ್ ಅಂಡ್ ಎಕ್ಸಿಕ್ಯೂಟಿವ್ ಪವರ್ಸ್ ಅನ್ನ ಯಾವ ಆಕ್ಟ್ ಅಲ್ಲಿ ಸಪರೇಟ್ ಮಾಡಲಾಗುತ್ತೆ ಅಂದ್ರೆ 1853 ಚಾರ್ಟರ್ ಆಕ್ಟ್ ಅಲ್ಲಿ ಕಂಪ್ಲೀಟ್ ಸಪರೇಟ್ ಮಾಡಲಾಗುತ್ತೆ. ಫ್ರೆಂಡ್ಸ್ ನೆನಪಿರ್ಲಿ, ಸಾಮಾನ್ಯವಾಗಿ ಪೊಲಿಟಿಯಲ್ಲಿ ಹಿಸ್ಟಾರಿಕಲ್ ಬ್ಯಾಕ್ ಗ್ರೌಂಡ್ ಆಫ್ ಕಾನ್ಸ್ಟಿಟ್ಯೂಷನ್ ಅಂಡ್ ಮೇಕಿಂಗ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಕೇವಲ ಫ್ಯಾಕ್ಚುಯಲ್ ಅಂಡ್ ಥಿಯೋರಿಟಿಕಲ್ ಆಗಿರುತ್ತೆ. ಸೊ ನಿಮಗೆ ಕೇವಲ ಫ್ಯಾಕ್ಟ್ ಗಳನ್ನ ನೆನ್ಪಿಟ್ಕೊಳ್ಬೇಕಾಗಿರುತ್ತೆ. ಬಟ್ ಮುಂದೆ ಹೋದಂಗೆ ಯೂನಿಯನ್ ಟೆರಿಟರೀಸ್ ಬಗ್ಗೆ ಆಗಿರ್ಬೋದು ಅಥವಾ ಪ್ರೆಸಿಡೆಂಟ್, ವೈಸ್ ಪ್ರೆಸಿಡೆಂಟ್ ಬಗ್ಗೆ ಆಗಿರ್ಬೋದು, ಫಂಡಮೆಂಟಲ್ ರೈಟ್ಸ್, ಇವೆಲ್ಲ ಕೂಡ ನಿಮಗೆ ಕಾನ್ಸೆಪ್ಟ್ ವೈಸ್ ಇರುತ್ತೆ. ಸೊ ನಿಮಗೆ ಅಷ್ಟು ಬೋರ್ ಅನ್ಸಲ್ಲ ಅಂಡ್ ಈಸಿಯಾಗಿ ಅರ್ಥ ಆಗುತ್ತೆ. ಬಟ್ ಹಿಸ್ಟಾರಿಕಲ್ ಬ್ಯಾಕ್ ಗ್ರೌಂಡ್ ಸ್ವಲ್ಪ ಟಫ್ ಇದೆ. ಸೊ ಇದನ್ನ ನೀವು ರಿಪೀಟೆಡ್ ಆಗಿ ರಿವಿಷನ್ ಮಾಡಿದ್ರೆ ಮಾತ್ರ ನೀವು ಈ ಕಾನ್ಸೆಪ್ಟ್ ಅನ್ನ ಅರ್ಥ ಮಾಡ್ಕೋಬಹುದು. ಅಂಡ್ ಪ್ರತಿಯೊಂದಕ್ಕೂ ನೀವು ಲಿಂಕ್ ಅನ್ನ ಕ್ರಿಯೇಟ್ ಮಾಡಬೇಕು. ಯಾವಾಗ ಸೆಂಟ್ರಲೈಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಯಾವಾಗ ಡಿಸೆಂಟ್ರಲೈಸ್ ಸ್ಟಾರ್ಟ್ ಆಗುತ್ತೆ, ಯಾವಾಗ ಕಂಪ್ಲೀಟ್ ಆಗಿ ಸೆಂಟ್ರಲೈಸ್ ಮಾಡ್ತಾರೆ, ಯಾವಾಗ ಕಂಪ್ಲೀಟ್ ಆಗಿ ಡಿಸೆಂಟ್ರಲೈಸ್ ಆಗುತ್ತೆ, ಅದೇ ರೀತಿ ಯಾವಾಗ ಲೆಜಿಸ್ಲೇಟಿವ್ ಅಂಡ್ ಎಕ್ಸಿಕ್ಯೂಟಿವ್ ಪವರ್ಸ್ ಆಫ್ ಕೌನ್ಸಿಲ್ ಅನ್ನ ಡಿಸ್ಟಿಂಕ್ಟ್ ಆಗಿ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಡಿಫ್ರೆನ್ಶಿಯೇಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಂಡ್ ಲೆಜಿಸ್ಲೇಟಿವ್ ಅಂಡ್ ಎಕ್ಸಿಕ್ಯೂಟಿವ್ ಪವರ್ಸ್ ಆಫ್ ಕೌನ್ಸಿಲ್ ಅನ್ನು ಯಾವಾಗ ಕಂಪ್ಲೀಟ್ ಸಪರೇಟ್ ಮಾಡ್ತಾರೆ. ಇಲ್ಲಿ ನಾನು ಈಗಾಗಲೇ ಹೇಳಿರುವ ಹಾಗೆ ಮೈನ್ಯೂಟ್ ಇಂಟ್ರಿಕಸಿಸ್ ಇರುತ್ತೆ. ಸೊ ನೀವು ಗಮನವಿಟ್ಟು ಕ್ಲಾಸ್ ಅನ್ನ ಕೇಳಬೇಕು. ಅಂಡ್ ನೀವು ರಿಪೀಟೆಡ್ ಆಗಿ ರಿವಿಷನ್ ಮಾಡಿದಂತಹ ಸಮಯದಲ್ಲಿ ಮಾತ್ರ ನೀವು ಇಂತಹ ಪಾಯಿಂಟ್ಸ್ ಅನ್ನ ನೆನ್ಪಿಟ್ಕೋಬಹುದು. ಅಂಡ್ ಹೈಯರ್ ಸಿವಿಲ್ ಸರ್ವಿಸಸ್ ಅಂದ್ರೆ ಟಾಪ್ ಎಕ್ಸಾಮ್ ಗಳಲ್ಲಿ ನೀವು ಈಸಿಯಾಗಿ ಸ್ಕೋರ್ ಅನ್ನ ಮಾಡಬಹುದು. ದೆನ್ ನಾನು ಈಗಾಗಲೇ ಹೇಳಿರುವ ಹಾಗೆ ಎಕ್ಸಿಕ್ಯೂಟಿವ್ ಕೌನ್ಸಿಲ್ ನ ಲೆಜಿಸ್ಲೇಟಿವ್ ಅಂಡ್ ಎಕ್ಸಿಕ್ಯೂಟಿವ್ ಪವರ್ಸ್ ಅನ್ನ ಕಂಪ್ಲೀಟ್ ಆಗಿ ಸಪರೇಟ್ ಮಾಡಲಾಗುತ್ತೆ. ಸೊ ಯಾವಾಗ ಕಂಪ್ಲೀಟ್ ಸಪರೇಷನ್ ಆಗುತ್ತೋ